ಕೊಲ್ಲೂರು ಆ ಸ್ಥಳ, ಅಲ್ಲಿಗೆ ಮೂಕಾಂಬಿಕೆ ಅಮ್ಮ ಹೇಗ್ ಬಂದ್ರು? ಮಹಾರಣ್ಯಪುರ ಅನ್ನುವಂತಹ ಸ್ಥಳದಲ್ಲಿ ಕೋಲ ಮಹರ್ಷಿಗಳು ಸಾವಿರಾರು ವರ್ಷ ಮನುಕುಲದ ಒಳಿತಿಗಾಗಿ ತಪಸ್ ಮಾಡ್ತಾ ಇದ್ರಂತೆ. ಆಗ ಶಿವ ಅವರ ತಪಸ್ಸಿಗೆ ಒಲಿದು ದರ್ಶನ ಕೊಡೋದ್ರ ಜೊತೆಯಲ್ಲಿ ನೀನ್ ಯಾಕೆ ಆದಿಪರಾಶಕ್ತಿಯ ಧ್ಯಾನವನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಈ ಜ್ಯೋತಿರ್ಲಿಂಗದ ರೂಪದಲ್ಲಿ ನಾನೇನು ಇಲ್ಲಿ ಉದ್ಭವ ಆಗ್ತೀನಿ, ಅದು ಸೂಕ್ತವಾದ ಸಮಯದಲ್ಲಿ ಆಕೆ ಶಕ್ತಿ ಪ್ರವೇಶ ಆಗತ್ತೆ ಅಂತ ಹೇಳ್ತಾರಂತೆ. ಮೂಕಾಸುರನ ವರಕ್ಕೆ ಆಕೆ ಆಶೀರ್ವಾದ ಕೊಟ್ಟು ಆ ಜ್ಯೋತಿರ್ಲಿಂಗದಲ್ಲಿ ಕೊಲ್ಲಿಯೂರಿನಲ್ಲಿ ಆ ಉದ್ಭವ ಮೂರ್ತಿಯಲ್ಲಿ ಆಕೆ ಪ್ರವೇಶ ಆಗುತ್ತೆ. ಅದರ ಮೇಲೆ ಒಂದು ಚಿನ್ನದ ಗೆರೆಯನ್ನ ನಾವು ಇವತ್ತಿಗೂ ನೋಡಬಹುದು. ಒಂದು ಭಾಗ ಬಲಭಾಗ ಈ ಪುರುಷ ತತ್ವವನ್ನ ಅದು ಪ್ರತಿಬಿಂಬಿಸಿದ್ರೆ, ಎಡಭಾಗ ಸ್ತ್ರೀ ತತ್ವವನ್ನ ಪ್ರತಿಬಿಂಬಿಸುತ್ತೆ. ಎಡಭಾಗ ಹೆಚ್ಚಿದೆ, ಬಲಭಾಗದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಇರುವಿಕೆ ಇದ್ರೆ, ಎಡಭಾಗದಲ್ಲಿ ಸರಸ್ವತಿ ಮಹಾಲಕ್ಷ್ಮಿ ಮತ್ತು ಮಹಾಗೌರಿಯ ಇರುವಿಕೆ ಇದೆ. ಕೊಡಚಾದ್ರಿ ಕೊಲ್ಲೂರು ಎರಡು ಒಂದಿನ. ಜಗನ್ಮಾತೆಗೂ ಮೂಕಾಸುರನಿಗೂ ಯುದ್ಧ ನಡೀತು. ಆ ಯುದ್ಧ ಸಂಭವಿಸಿದ್ದು ಕೊಡಚಾದ್ರಿ ಬೆಟ್ಟದ ಮೇಲೇನೆ. ಅಲ್ಲಿ ವಿಶೇಷತೆ ಏನು ಅಂದ್ರೆ, ಆಕೆ ಆತನ ವಧೆ ಮಾಡಿ ಆ ಖಡ್ಗವನ್ನ ಹೀಗೆ ಹಾಕಿದಾಗ ಅದು ಏನು ಅಲ್ಲಿ ಅಯನ್ ರಾಡ್ ಇವತ್ತಿಗೂ ನಮ್ಗೆ ಕಾಣಕ್ ಸಿಗತ್ತೆ. ಇಷ್ಟು ಹಳೆಯ ಅಯನ್ ರಾಡ್ ರಸ್ಟ್ ಹಿಡಿದಿಲ್ದೇ ಇರೋದು ಭೂಮಿ ಮೇಲೆ ಎಲ್ಲಾದ್ರೂ ಇದೆಯಾ ಅಂತ ಸಂಶಯ ಇದೆಯಂತೆ. ಕೊಡಚಾದ್ರಿಯಲ್ಲಿ ಆ ಜಗನ್ಮಾತೆ ಇರುವಿಕೆಯನ್ನ ಅರ್ಥ ಮಾಡ್ಕೊಂಡ ಆದಿಶಂಕರರು ತಮ್ಮೆಲ್ಲ ಪೀಠಗಳ ಸ್ಥಾಪನೆ ಮಾಡಿದ ಮೇಲೆ ಮತ್ತೆ ಕೊಲ್ಲೂರಿಗೆ ಬರ್ತಾರೆ. ವಿಶೇಷವಾದ ತಪಸ್ಸು ಧ್ಯಾನ ಮಾಡಬೇಕು ಅಂತ. ಕೊಲ್ಲೂರಿನ ಈಗ ಜಗನ್ಮಾತೆಯ ಜಾಗ ಎಲ್ಲಿದೆ ಅಲ್ಲಿ ಬಂದಾಗ ಗೆಜ್ಜೆ ಶಬ್ದ ಆಕೆದು ಕೇಳಿಸೋದು ನಿಂತು ಹೋಗುತ್ತೆ. ಹಿಂದೆ ತಿರುಗಿ ನೋಡ್ಬಿಡ್ತಾರಂತೆ. ಆಗ ನಾನು ಬರೋದಿಲ್ಲ, ನಾನು ಇಲ್ಲೇ ನೆಲೆ ಆಗ್ತೀನಿ ಅಂತ ಹೇಳಿ ಆಕೆ ಅಲ್ಲೇ ಸ್ಥಾಪನೆ ಆಗ್ತಾಳೆ. ಆದ್ರೆ ಎಷ್ಟೇ ಆದ್ರೂ ಮಗ ನೊಂದ್ಕೋಬಾರ್ದು ಅಂತ ಹೇಳಿ ಚೊಟ್ಟನಿಕೆರೆ ಅನ್ನುವಂತಹ ಅವರ ಒಂದು ಹುಟ್ಟೂರಿನ ಜಾಗಕ್ಕೆ ಬೆಳಗಿನ ಜಾವ ಅಲ್ಲಿ ನನ್ನ ಆರಾಧನೆಯನ್ನ ಮಾಡು. ಇವತ್ತಿಗೂ ಕೊಲ್ಲೂರಿನ ಪ್ರಮುಖ ದೇವಸ್ಥಾನ ಏನಿದೆ, ಗರ್ಭಗುಡಿ ಹಿಂಭಾಗದಲ್ಲೇನೆ ಆದಿಶಂಕರದ ಒಂದು ಸಣ್ಣ ಒಂದು ಗುಡಿ ತರ ಇದೆ. ಕೊಡಚಾದ್ರಿಗೆ ಕೊಡಚಾದ್ರಿ ಅಂತ ಯಾಕೆ ಹೆಸರು ಬಂತು ಗೊತ್ತಾ ನಿಮಗೆ? ಲಕ್ಷ್ಮಣ ಮೂರ್ಛೆ ಹೋದಾಗ ರಾಮಾಯಣದಲ್ಲಿ, ಅಂದ್ರೆ ಸಂಜೀವಿನಿ ತಗೊಂಡ್ ಬನ್ನಿ ಅಂತ ಹೇಳ್ತಾರೆ. ಪಾಪ ಅವ್ರು ಕನ್ಫ್ಯೂಸ್ ಆಗಿ ಈ ಪರ್ವತನೇ ಹೊತ್ಕೊಂಡ್ ಬಂದು ಅಂತ ನಮ್ಮೆಲ್ಲರಿಗೂ ಗೊತ್ತು. ಹೀಗೆ ಹೊತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅದ್ರ ಮೇಲ್ಭಾಗ ಬಿದ್ದೋಯ್ತಂತೆ ಕೆಳಗೆ. ಅದೇ ಕೊಡಚಾದ್ರಿಯ ಬೆಟ್ಟ ಅಂತ ಇವತ್ತಿಗೂ ಅರ್ಚಕರು ಆ ಕಥೆಯನ್ನ ಅಲ್ಲಿ ಹೋದ ಭಕ್ತಾದಿಗಳಿಗೆ ಹೇಳ್ತಾರೆ. ಕೊಲ್ಲೂರಿರ್ತಕ್ಕಂಥ ನದಿ ಸೌಪರ್ಣಿಕ. ಆ ಜಗನ್ಮಾತೆಯ ದರ್ಶನವನ್ನ ಈ ಒಂದು ನದಿಯಲ್ಲಿ ಸ್ನಾನ ಮಾಡಿದ ನಂತರ ಪಡಿತಾರೋ ಅವ್ರು ಎಲ್ರಿಗೂ ನನ್ನ ತರನೇ ಪಾಪ ವಿಮೋಚನೆ ಆಗ್ಲಿ ಆಶೀರ್ವಾದ ಮಾಡಿ ಅವರ ಹೆಸರಿನ ಮೇರೆಗೆ ಸೌಪರ್ಣಿಕ ಅನ್ನುವಂತ ಹೆಸರಿನ ನಾಮಕರಣ ಆಗುತ್ತೆ. ಚಂಡಿ ಹೋಮ ಯಾರು ಮಾಡಿಸ್ಬೋದು, ಯಾಕೆ ಮಾಡಿಸ್ತಾರೆ? ಚಂಡ ಅಂದಾಗ ತಡೆ ಇಲ್ಲದೆ ಇರೋದು, ಫಿಯರ್ಸ್ ಇಂಟೆನ್ಸ್ ಎನರ್ಜಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಚಂಡಿಕಾ ಆ ಒಂದು ಭರದಲ್ಲಿ ನಿಮ್ಮೆಲ್ಲ ಅಡೆತಡೆಗಳನ್ನ, ಭಯವನ್ನ, ನ್ಯೂನ್ಯತೆಯನ್ನ, ಕೆಟ್ಟ ಶಕ್ತಿಯನ್ನ ನಿಮ್ಮಿಂದ ಬೇರ್ಪಡೆ ಮಾಡ್ತಾಳೆ ಅಂತ. 12-13 ದಿನ ಅಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡಿದಾಗ ಕೆಲವು ದಿನಗಳ ಆದ್ಮೇಲೆ ನಾನು ಕೊಡಚಾದ್ರಿಗೆ ಹೋಗ್ಬೇಕು ಅಂತ ಹೇಳಿ ನಾವು ಟ್ರೆಕ್ ಮಾಡ್ತಾ ಇರ್ಬೇಕಾದ್ರೆ ನಾನು ನಮ್ಮ ಹಸ್ಬೆಂಡಿಗೆ ಹೇಳಿದೆ, ಈ ಬೆಟ್ಟ ಯಾಕೋ ರಾಮ ರಾಮ ಅಂತ ಹೇಳ್ದಂಗ ಆಗತ್ತೆ ಅಂತ. ಇನ್ನೂ 10 ನಿಮಿಷ ಆದ್ಮೇಲೆ ನನಗೆ ತುಂಬಾ ಸ್ಪಷ್ಟವಾಗಿ ಕೇಳಿಸೋಗಾಯ್ತು. ರಾಜೇಶ್ ಶ್ರೀವಿನ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ಪಾಡ್ಕಾಸ್ಟ್ ತುಂಬಾ ಕಲರ್ಫುಲ್ ಆಗಿರುತ್ತೆ, ಯಾಕಂದ್ರೆ ಇವತ್ತು ನಾವು ಮಾತಾಡ್ತಿರೋದು ಸಾಕ್ಷಾತ್ ಆ ಜಗನ್ಮಾತೆ ದೇವಿ ಬಗ್ಗೆನೆ. ಎಸ್, ಅದ್ಭುತವಾದಂಥ ಈ ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಇರ್ತಕ್ಕಂಥ ಅತಿಥಿಗಳ ಬಗ್ಗೆ ನಾನು ಕಿರು ಪರಿಚಯ ಅಲ್ಲ, ಪರಿಚಯನೇ ಮಾಡ್ಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಎಸ್, ಅವರೇನೆ ಡಾಕ್ಟರ್ ಪೂರ್ವಿ ಜಯರಾಜ್ ಅವರು. ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು. ಅಂಡ್ ಪ್ರತಿ ಸರಿ ನಿಮ್ ಬಗ್ಗೆ ನಾನು ಪರಿಚಯ ಮಾಡ್ಕೋಬೇಕಾದ್ರೆ ಒಂದು ಮಾತು ಹೇಳಕ್ ನಂಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಇದು ವರ್ಲ್ಡ್ ರೆಕಾರ್ಡ್ ಹೋಲ್ಡರ್. ಬಹಳ ಸಾಧನೆ. ಎಷ್ಟು ಜನ ಇಂಡಿಯಾಲ್ ಮಾತ್ರ ಇತ್ತು, ಆದ್ರೆ ಈಗ ಪ್ರಪಂಚದಲ್ಲಿ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ನೀವು. ಒಟ್ಟು 40,000 ಪೇಷಂಟ್ಸ್ಗೆ ನೀವು ಯಾವುದೇ ತರದ ಮಾತ್ರೆಗಳು ಕೊಡದೆ, ಇಂಜೆಕ್ಷನ್ಸ್ ಕೊಡದೆ, ಮೆಡಿಸಿನ್ಸೇ ಪರ್ಯಾಯ ಚಿಕಿತ್ಸೆ ಮಾಡಿದ್ರು. ನಿಮ್ಮೊಂದು ಒಳ್ಳೆ ಸೇವೆಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಸರ್, ಥ್ಯಾಂಕ್ ಯು. ಅಂಡ್ ಇವತ್ತು ನಾವು ಮಾತಾಡ್ತಿರೋದು ಆ ಜಗನ್ಮಾತೆ ಕೊಲ್ಲೂರು ಮೂಕಾಂಬಿಕೆ ಅಮ್ಮನ ಬಗ್ಗೆ. ಸೊ ಎಲ್ಲರಿಗಿಂತ ಹೆಚ್ಚಾಗಿ ನೀವು ತುಂಬಾ ಚೆನ್ನಾಗಿ ಕಾಣ್ತೀರಾ, ಸಾಕ್ಷಾತ್ ದೇವಿ ತರ ಕಾಣ್ತೀರಾ. ನೀವು ಹುಟ್ಟಿರ್ತಕ್ಕಂಥ ಸೀರೆ ಬಗ್ಗೆ ಹೇಳಿ. ಎಸ್, ಇದು ಅಂಸುಕಂ ಬೈ ರಾಮ್ ಅವರ ಒಂದು ಡಿಸೈನರ್ ಸಾರಿ. ನೀವು ನೋಡ್ತಾ ಇರೋಗೆ ತುಂಬಾ ಒಂದು ಕಲರ್ಫುಲ್ ರೆಡ್, ರೇಡಿಯಂಟ್ ರೆಡ್ನ ಬನಾರಸ್ ಸೀರೆಯಲ್ಲಿ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಬಹುದು. ಸೊ ದಿಸ್ ಇಸ್ ಅ ಟಿಪಿಕಲ್ ಬನಾರಸ್ ಸಾರಿ. ಬಟ್ ಇದರ ವಿಶೇಷತೆ ಏನು ಅಂದರೆ, ಇದು ಯೂಶಲ್ ಬನಾರಸ್ ಸಾರಿ ಥರ ತುಂಬ ಹೆವಿ ಇಲ್ಲ. ಇಟ್ ಈಸ್ ಲೈಟ್ ಇನ್ ವೆಯ್ಟ್ ಆ್ಯಂಡ್ ತುಂಬ ಒಂದು ಸಿಲ್ಕ್ ಸಾರಿ ಉಟ್ಕೊಳ್ಳೋ ಹಾಗೇ ಫೀಲ್ ಆಗ್ತಾ ಇದೆ. ಆ್ಯಂಡ್ ಎಸ್,
ದಟ್ಸ್ ಅಬೌಟ್ ದಿಸ್ ಸಾರಿ. ಆ್ಯಂಡ್ ಈ ಥರ ರೆಡ್ ಯೂಶಲಿ ನಮ್ಮ ಸೌತ್ ಇಂಡಿಯನ್ ಹೆಣ್ಮಕ್ಳ ಯಾವುದೇ ಸ್ಕಿನ್ ಟೋನ್ಗೂ ತುಂಬ ಗ್ರೇಸ್ಫುಲ್ಲಾಗಿ ಕಾಣುತ್ತೆ. ಆ್ಯಂಡ್ ಒನ್ ಆಫ್ ಮೈ ಫೇವ್ರೆಟ್ ಕಲರ್ಸ್ ಆಲ್ಸೋ. ಸೊ ಎಸ್. ಪುರಿ ಚಾರಸ್ ಅವರು ಬರ್ತಕ್ಕಂಥ ಈ ಸೀರೆ ಜೊತೆಗೆ ಇನ್ನೂ ಸಾಕಷ್ಟು ಕಲೆಕ್ಷನ್ಸ್ ನೀವು ಚೆಕ್ಔಟ್ ಮಾಡಬಹುದು. ಅಮ್ಸುಕಮ್ ಸಾರೀಸ್ ಬೈ ರಾಮ್ ಅವರ ವೆಬ್ಸೈಟ್ ಡೀಟೇಲ್ಸ್, ಅವರ ಫೋನ್ ನಂಬರ್, ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ನಿಮಗೆ ಕೆಳಗೆ ಡಿಸ್ಕ್ರಿಪ್ಷನ್ ಇದೆ, ಕೊನೆಗೆ ಜೊತೆಗೆ ಸ್ಕ್ರೀನ್ ಮೇಲೆ ಕೂಡ ಇದೆ. ಸೊ ನೀವು ಕೂಡ ಶಾಪ್ ಮಾಡ್ಬೋದು. ಅಂಡ್ ಪ್ರತಿ ಸಾರಿ ಅಮ್ಸುಕಮ್ ಸಾರೀಸ್ ಬೈ ರಾಮ್ ಅಲ್ಲಿ ಶಾಪ್ ಮಾಡಿದಾಗ ಒಂದಷ್ಟು ಪರ್ಸೆಂಟೇಜ್ನ ಹೆಣ್ಮಕ್ಳ, ಎಸ್ಪೆಷಲಿ ಅಂಡರ್ ಪ್ರಿವಿಲೇಜ್ಡ್ ಹೆಣ್ಮಕ್ಳನ್ನ ಅವರ ಎಜುಕೇಶನ್ಗೆ ಬಳಸಲಾಗುತ್ತೆ. ಓ ನಮಸ್ತೆಸ್ತೋ ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಸಾಕ್ಷಾತ್ ಶಂಕರಾಚಾರ್ಯರು ಇದು ಅಮ್ಮಂಗೆ ಹೇಳದಂತ ಮಾತುಗಳಿದು. ಎಸ್, ಕೊಲ್ಲೂರು ಮೂಕಾಂಬಿಕೆ, ಕೊಲ್ಲೂರು ಆ ಸ್ಥಳ, ಅಲ್ಲಿಗೆ ಮೂಕಾಂಬಿಕೆ ಅಮ್ಮ ಹೇಗ್ ಬಂದ್ರು, ಎಸ್. ಆ ಸ್ಥಳದ ಹೆಂಗಲ್ಲ. ಹೌದು, ತುಂಬ ರೋಚಕವಾದಂತಹ ಒಂದು ಸಂಗತಿ. ಮತ್ತೊಂದು, ಯಾದೇವಿ ಸರ್ವಭೂತೇಶು ಬುದ್ಧಿರೂಪೇಣ ಸಂಸ್ಥಿತ ಅಂತ ಹೇಳ್ತಾರೆ. ಅಂದರೆ ಆಕೆ ಈ ವಿಚಾರಗಳನ್ನು ಮಾತಾಡೋದಕ್ಕೆ ಮತಿ ಕೊಡ್ತಾ ಇರೋದು ಅವಳೇ, ಮಾತಾಡಿಸ್ತಾ ಇರೋದು ಅವಳೇ, ಮತ್ತು ನಮ್ಮ ಜಿಹ್ವಾದಲ್ಲಿ ಕೂತು ಇದೇ ರೀತಿಯಲ್ಲಿ ಮಾತಾಡಬೇಕು ಅಂತ ಆನಂದಿಸ್ತಾ ಇರೋಳು ಅವಳೇ. ಅದರಿಂದ ಆಕೆ ಸೇವೆನೇ ಇದು ಅನ್ನೋ ರೀತಿ ನನ್ನ ಗಮನಕ್ಕೆ ಬಂದಷ್ಟು, ಅನುಭವಕ್ಕೆ ಬಂದಷ್ಟು, ತಿಳಿದಿರೋಷ್ಟು ಖಂಡಿತ ಹಂಚ್ಕೊಳ್ತೀನಿ. ಕೊಡಚಾದ್ರಿಗೆ ಹೋದಂಥ ಅನುಭವವನ್ನು ಕಣ್ಕಟ್ಟಾದ ಹಾಗೆ ಈಗಲೂ ಕೂಡ ನನ್ನ ಮನಸ್ಸು ನೆನಪು ಮಾಡ್ಕೊಳುತ್ತೆ. ಯಾಕಂದರೆ ಕೊಡಚಾದ್ರಿ ಬೆಟ್ಟದ ತಪ್ಪಲಿನ ಮಧ್ಯದಲ್ಲಿ ಕೊಲ್ಲೂರು ಅನ್ನುವಂತಹ ಗ್ರಾಮ ಇದೆ. ಅಲ್ಲಿ ಮೂಕಾಂಬಿಕೆ ದೇವಿಯ ಪುಣ್ಯಕ್ಷೇತ್ರ ಇದೆ. ಅಲ್ಲಿ ನಾವು ಹಲವಾರು ದ್ವಾರಗಳ ಮೂಲಕ ಅಲ್ಲಿ ಪ್ರವೇಶ ಮಾಡ್ಬೋದು. ವಿಶೇಷ ಏನು ಅಂದರೆ, ಪಶ್ಚಿಮ ದ್ವಾರದ ಮೂಲಕ ನಾವು ತಾಯಿಯ ದರ್ಶನವನ್ನು ಮಾಡೋಕ್ಕೆ ಹೋದರೆ ಅಲ್ಲಿ ಆದಿಶಂಕರಾಚಾರ್ಯರು ಪಶ್ಚಿಮ ದಿಕ್ಕಿನಲ್ಲೇ ಕೊಲ್ಲೂರಿನ ಆ ಪ್ರವೇಶ ಮಾಡಿದ್ರು ದೇವಿಯ ಸನ್ನಿಧಿಗೆ ಅಂತ ಹೇಳೋದ್ರಿಂದ ಅದನ್ನು ಅವರ ಅನುಯಾಯಿಗಳು ಅಥವಾ ಭಕ್ತಾದಿಗಳು ಹೆಚ್ಚಾಗಿ ಪಶ್ಚಿಮ ದ್ವಾರದಿಂದ ಹೋಗೋದನ್ನು ಹೆಚ್ಚು ಸಂಭ್ರಮಿಸ್ತಾರೆ. ಒಳಗಡೆ ಹೋಗ್ತಾ ಇದ್ದಾಗೆ ಗರ್ಭಗುಡಿಯ ಹತ್ತಿರ ಪ್ರವೇಶ ಮಾಡ್ತಾ ಇದ್ದ ಹಾಗೇನೆ ಆ ಜಗನ್ಮಾತೆಯ ಮೂಕಾಂಬಿಕೆಯ ಪಂಚಲೋಹದ ವಿಗ್ರಹ ಏನಿದೆ, ಚಿನ್ನದ ಬಣ್ಣದಲ್ಲಿ ಮಿರಮಿರಾ ಅಂತ ಹೊಳಿತಾ ಒಂದು ಬಾಲದೇವಿ ಮುಗುಳು ನಗೆಯನ್ನು ಬೀರಿ ನಮ್ಮನ್ನು ಕೈ ಮಾಡಿ ಕರಿತಾ ಇದ್ದಾಳೆ, ಕೈ ಬೀರಿ ಅನ್ನೋ ಥರ ಭಾಸ ಆಗುತ್ತೆ. ಇಲ್ಲಿ ತುಂಬ ವಿಶೇಷತೆ ಏನು ಅಂತಂದರೆ, ಆಕೆಯ ಆ ಭುಜಗಳನ್ನು ಗಮನಿಸಿದಾಗ, ನೀವಾಗಲೇ ಹೇಳಿದಾಗೆ ಶಂಖ, ಚಕ್ರ, ಅಭಯ ಮುದ್ರ ಮತ್ತು ಆ ವರದ ಮುದ್ರವನ್ನು ಗಮನಿಸಿದಾಗ, ಶಂಖವನ್ನು ಗಮನಿಸಿದ ತಕ್ಷಣ ಆ ನಾದಬ್ರಹ್ಮನ ಆ ಓಂಕಾರ ಝೇಂಕರಿಸ್ತಾ ಎಲ್ಲೋ ಸೂಕ್ಷ್ಮವಾಗಿ ಬ್ರಹ್ಮಾಂಡದ ರಹಸ್ಯವನ್ನು ನಮಗೆ ಏನೋ ಹೇಳ್ತಾ ಇದೆಯೇನೋ ಅನ್ನೋ ಥರ ಭಾಸ ಆಗುತ್ತೆ. ಮತ್ತು ಆ ಚಕ್ರವನ್ನು ಏನು ಎಡಗೈಯಲ್ಲಿ ಧರಿಸಿದಾಳೆ ಅಮ್ಮ, ಅವಳು ಆ ಅನಂತ ಕಾಲದ ರಹಸ್ಯದಲ್ಲಿ ನಮ್ಮನ್ನು ಹೇಗೆ ತೇಲಿಸ್ತಾ ಇದ್ದಾಳೆ ಅನ್ನೋದು ಸಂಪೂರ್ಣವಾಗಿ ಬೇರೆ ಲೋಕಕ್ಕೆ ಹೊರಟೋದಾಗೆ ಪ್ರವೇಶ ಆಗಿದ ತಕ್ಷಣ ಖಂಡಿತ ಭಾಸ ಆಗುತ್ತೆ. ಆ ಜಗನ್ಮಾತೆಯ ಮೂರ್ತಿಯನ್ನು ಸಾಕ್ಷಾತ್ ಆದಿಶಂಕರರೇ ಅಲ್ಲಿ ಸ್ಥಾಪನೆ ಮಾಡಿರೋದ್ರಿಂದ ಆ ಒಂದು ಪದ್ಮಾಸನ ರೂಢರಾಗಿ ಕುಳಿತುಕೊಂಡಿರೋದನ್ನು ನೋಡ್ತಾ ಸಂಭ್ರಮಿಸ್ತಾ ಇದ್ದ ಹಾಗೆ ಆ ಮುದ್ರೆಗಳ ವಿಶೇಷತೆಯನ್ನು ನಾವು ಗಮನಿಸಬೇಕು. ತಾಯಿ ಅಭಯ ಹಸ್ತ ಹಿಡ್ದಿದ್ದಾಳೆ ಬಲಗೈಯಲ್ಲಿ. ಅಂದರೆ ಭಯವನ್ನು ಮೀರಿ ನಾವು ಆಕೆ ಬಳಿ ಹೋಗ್ತೀವಿ ಮತ್ತು ಭಯವನ್ನು ಮೀರಿ ಭಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋಕೆ ಆಕೆ ಸಹಾಯ ಮಾಡ್ತಾಳೆ. ಇನ್ನು ಅಭೀಷ್ಟ ಅಂದರೆ ನಮಗೆ ಬೇಕಾದ್ದನ್ನು ಆಕೆ ದಯಪಾಲಿಸುವಂತಹ ಶಕ್ತಿ ಇರೋಳು ಅಂತ ಹೇಳ್ತಾರೆ. ಇಲ್ಲಿ ಒಂದು ಸೂಕ್ಷ್ಮವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಆ ಮೂರ್ತಿಯನ್ನು ನೋಡಿದ ತಕ್ಷಣ ನಾವು ಸಂಪೂರ್ಣವಾಗಿ ಆಕೆಗೆ ಶರಣಾಗಿ, ಆಕೆಯ ಬಿಟ್ಟು ಬೇರೆ ಯಾವುದೇ ರೀತಿಯ ಆಲೋಚನೆಗಳಿಲ್ಲದೆ ಆ ಏಕಾಗ್ರತೆಯಿಂದ ಶರಣಾಗತಿ ಮನೋಭಾವನೆಯಲ್ಲಿ ಆಕೆಯ ಗರ್ಭಗುಡಿಯನ್ನು ಪ್ರವೇಶ ಮಾಡಿದಾಗ, ಆ ಸ್ಥಾನಕ್ಕೆ ನಾವು ಕಾಲಿಟ್ಟಾಗ, ಆಕೆ ಜನ್ಮ ಜನ್ಮಗಳ ದುಃಖವನ್ನು, ಭಯವನ್ನು ಕ್ಷಣ ಮಾತ್ರದಲ್ಲಿ ನಿಭಾಯಿಸಿ, ನಿವಾರಿಸಿ, ನಿಮ್ಮ ಅಸ್ತಿತ್ವದ ನಿಜ ರಹಸ್ಯ ಏನು ಅದನ್ನು ತೆರೆದಿಡ್ತಾಳೆ ಅಂತ ಹೇಳ್ತಾರೆ. ಅದಕ್ಕೆ ತುಂಬ ಜನಕ್ಕೆ ಅಲ್ಲಿ ಹೋದಾಗ ನನ್ನ ಇಷ್ಟಾರ್ಥಗಳು ಫಲ ಸಿಕ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಏನೋ ವಿಶೇಷವಾದ ವಿಭಿನ್ನವಾದ ಅನುಭವ ಆಯಿತು, ಏನೋ ಮರ್ತು ಹೋಗಿದ್ದು ಆಳವಾದದ್ದೇನೋ ಗೋಚರ ಆಯಿತು, ಅಮ್ಮ ನನ್ನನ್ನೇ ಕೇಳಿಸ್ಕೊಳ್ತಾ ಇದ್ದಾಳೆ ಅನ್ನೋ ಥರ ಭಾಸ ಆಯಿತು, ನನ್ನ ಬಗ್ಗೆನೇ ಆಕೆ ಯೋಚನೆ ಮಾಡ್ತಾ ಇದ್ಲೇನೋ, ನಾನು ಬಂದ ತಕ್ಷಣ ಬಂದ್ಯಾ ಅಂತ ಕರೆದ್ಲೇನೋ ಅನ್ನೋ ಥರ ನನಗೆ ಅನುಭವ ಆಯಿತು ಅಂತ ತುಂಬ ಜನ ಹೇಳ್ತಾರೆ. ಇಲ್ಲಿ ಆ ಒಂದು ಮೂರ್ತಿಯ ಅನುಭವವನ್ನು ನೋಡ್ತಾ ಇದ್ದ ಹಾಗೇನೆ ನಮಗೆ ಓಹ್, ಈ ಜಾಗದಲ್ಲಿ ನನಗೆ ಏನೋ ಅತ್ಯಂತ ವಿಶೇಷವಾದ ಅನುಭವ ಇದೆ ಅನ್ನೋದು ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರಿಗೂ ಖಂಡಿತವಾಗಿಯೂ ಭಾಸ ಆಗುತ್ತೆ. ಯಾಕೆಂದರೆ ಯೂಶಲಿ ನಾವು ದೇವಿ ದೇವಸ್ಥಾನಕ್ಕೆ ಹೋದರೆ ಈಕೆ ದುರ್ಗೆ, ಈಕೆ ಪಾರ್ವತಿ, ಈಕೆ ಲಕ್ಷ್ಮಿ, ಈ ಥರ ನಿರ್ದಿಷ್ಟವಾದ ಸಂಕಲ್ಪ ಮತ್ತು ಶಕ್ತಿಯನ್ನು ಅನುಭವ ಬರುತ್ತೆ ನಮ್ಮ ಮನಸ್ಸಿಗೆ. ಆದರೆ ಇದೆಲ್ಲವನ್ನೂ ಮೀರಿ
ಅದರ ಮೇಲ್ಭಾಗದಲ್ಲಿ ಆ ಮೂಕ ಅಂಬಿಕೆ ಆಗಿ ಇಡೀ ಪ್ರಪಂಚಕ್ಕೆ ಬ್ರಹ್ಮಾಂಡಕ್ಕೆ ತಾಯಿಯಾಗಿ ಅಲ್ಲಿ ಲಕ್ಷ್ಮಿ ಆಗಿ ನೋಡೋರ್ಗೆ ಲಕ್ಷ್ಮಿಯಾಗಿಯೂ, ಜಗನ್ಮಾತೆ ದುರ್ಗೆ ಆಗಿ ನೋಡೋರ್ಗೆ ದುರ್ಗೆ ಆಗಿಯೂ, ಅಥವಾ ಸಾಕ್ಷಾತ್ ಸರಸ್ವತಿ ಸ್ವರೂಪಳಾಗಿ ನೋಡೋರ್ಗೆ ಸರಸ್ವತಿಯಾಗಿಯೂ ಆಕೆಯಲ್ಲಿ ಭಾಸ ಆಗ್ತಾಳೆ. ಅದು ಅತ್ಯಂತ ವಿಶೇಷವಾದ ಅನುಭವ ಸರ್. ಕೊಲ್ಲೂರಲ್ಲಿ ಬಂದು ಅಮ್ಮ ನಿಲ್ಸಿದ್ದು, ಕೊಲ್ಲೂರು ಮೂಕಾಂಬಿಕೆ ಆಗಿತ್ತು. ಕೊಲ್ಲೂರಲ್ಲೇ ಬಂದು ಅಮ್ಮ ಯಾಕೆ ನಿಲ್ಲಿಸ್ಬೇಕಾಯ್ತು? ಎಷ್ಟಕ್ಕೂ ಮೂಕಾಂಬಿಕೆ ಅಂದ್ರೆ ಅದರ ಅರ್ಥ ಏನು? ಆ ದೇವಿ ಅವತಾರದ ಬಗ್ಗೆ ತುಂಬಾ ರೋಚಕವಾದ ಕತೆ ಇದೆ. ನಮಗೆ ತಿಳ್ಕೊಳ್ಳೋಕ್ಕೂ ಅತ್ಯಂತ ವಿಶೇಷವಾದ ಸಂಗತಿಗಳು ಇದರಲ್ಲಿದೆ. ಸೊ ಮಹಾರಣ್ಯಪುರ ಅನ್ನುವಂತಹ ಸ್ಥಳದಲ್ಲಿ ಕೋಲ ಮಹರ್ಷಿಗಳು ಸಾವಿರಾರು ವರ್ಷ ಮನುಕುಲದ ಒಳಿತಿಗಾಗಿ ತಪಸ್ಸು ಮಾಡ್ತಾ ಇದ್ರಂತೆ. ಆಗ ಶಿವ ಅವರ ತಪಸ್ಸಿಗೆ ಒಲಿದು ದರ್ಶನ ಕೊಡೋದ್ರ ಜೊತೆಯಲ್ಲಿ ನೀನು ಯಾಕೆ ಆದಿಪರಾಶಕ್ತಿಯ ಧ್ಯಾನವನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಆ್ಯಂಡ್ ನೀನು ತಪಸ್ಸನ್ನು ಮುಂದುವರಿಸು, ಜಗನ್ಮಾತೆಯನ್ನು ಕೂಡ ಆಹ್ವಾನ ಮಾಡು, ಆದರೆ ಆ ಜಗನ್ಮಾತೆಯ ಪ್ರವೇಶ ಈ ಜ್ಯೋತಿರ್ಲಿಂಗದ ರೂಪದಲ್ಲಿ ನಾನೇನು ಇಲ್ಲಿ ಉದ್ಭವ ಆಗ್ತೀನಿ ಈ ಸ್ಥಳದಲ್ಲಿ, ಅದು ಸೂಕ್ತವಾದ ಸಮಯದಲ್ಲಿ ಆಕೆ ಶಕ್ತಿ ಪ್ರವೇಶ ಆಗತ್ತೆ ಅಂತ ಹೇಳ್ತಾರಂತೆ. ಸೊ ಕೊಲ್ಲ ಮಹರ್ಷಿಗಳು ಶಿವನ ಆ ಒಂದು ಸೂಚನೆ ಪ್ರಕಾರ ಮತ್ತೆ ಅವರ ತಪಸ್ಸನ್ನ ಮುಂದುವರಿಸ್ತಾರೆ. ಇನ್ನು ಸ್ವಲ್ಪ ಸಮಯ ಆದಮೇಲೆ ಅಲ್ಲಿ ಒಬ್ಬ ರಾಕ್ಷಸ ಅಲ್ಲಿರೋ ಜನರಿಗೆಲ್ಲ ಯಾತನೆ ಕೊಡೋಕ್ಕೆ ಶುರು ಮಾಡ್ತಾನೆ. ಕಾಮಾಸುರ ಅನ್ನೋನು. ಎಸ್. ಸೊ ಅವನು ಕಾಲ ಭೈರವಿಯ ಆರಾಧನೆಯ ಮಾಡಿ ವಿಶೇಷವಾದ ಶಕ್ತಿಗಳನ್ನ ಸಿದ್ಧಿಸ್ಕೊಳ್ತಾನಂತೆ. ಹೌದು, ಕಾಲಭೈರವಿ ಅಂದ್ರೆ ದೇವಿನೇ. ಹೌದು. ಅಂದ್ರೆ ಈಗ ನಾವು ಕೆಲವೊಂದು ಅಗೋಚರ ಶಕ್ತಿಗಳು, ಕ್ಷುದ್ರ ಶಕ್ತಿಗಳನ್ನ ಆಹ್ವಾನ ಮಾಡಿದ್ರೆ ಅದೇ ರೀತಿಯಾದಂತಹ ಕೆಲವೊಂದು ವಿಚಿತ್ರವಾದ ಶಕ್ತಿಗಳನ್ನ ತಾಂತ್ರಿಕ ರೀತಿಯಲ್ಲಿ ನಾವು ಪಡಿಬಹುದಾಗಿದೆ. ಈ ಹಂತದಲ್ಲಿ ನಾನು ಒಂದು ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ. ಸಾಕಷ್ಟು ಜಗತ್ತಲ್ಲಿ ಕೂಡ ಆಗಿರ್ಬೋದು. ಈಗ ಒಳ್ಳೇದ್ ಮಾಡೋರು, ಅಂದ್ರೆ ಪ್ರಪಂಚದ ಒಳಿತಿಗೆ ಯಾರು ತುಡಿತಾರೆ, ಒಳ್ಳೇದ್ ಬಯಸ್ತಾರೆ, ಇಂಥವ್ರಿಗೆ ಭಗವಂತನ ಅನುಗ್ರಹ ಸಿಗೋದು ಇದೆಲ್ಲ ಓಕೆ. ಆದ್ರೆ ಈ ರಾಕ್ಷಸರಿಗೂ ಕೂಡ ದೇವ್ರು ವರ ಕೊಡ್ತಾರೆ. ಎಸ್ಪೆಷಲಿ ದೇವಿರಂತೂ ಬೇಗನೆ ಒಲಿದು ಬಿಡ್ತಾರೆ. ಹೇಗಿದು? ಯಾಕೆ ರಾಕ್ಷಸರನ್ನು ಕೂಡ ದೇವಿ ಪ್ರೀತಿಸ್ತಾರೆ? ಇದು ಕ್ರಿಯೇಷನ್ ಅಲ್ಲಿ ಆ ಬ್ಯಾಲೆನ್ಸ್ ಅಲ್ಲಿ ಇದೆಲ್ಲ ಒಂದು ಭಾಗ ಸರ್. ನಾವು ಅದನ್ನ ಡಿವೈಡ್ ಮಾಡಿ ಇದು ಒಳಿತು ಇದು ಕೆಟ್ಟದು ಅಂತ ನೋಡಿದಾಗ ನಮ್ಗೆ ಅದರಲ್ಲಿ ಆ ಒಂದು ತಾರತಮ್ಯತೆ ಕಾಣುತ್ತೆ. ಆದರೆ ಆ ಅಜ್ಞಾನದಲ್ಲೂ ಈ ರಾಕ್ಷಸ ತತ್ವದ ಒಳಗಡೆನೂ ಮೂಲ ತತ್ವ ದೈವಿಕ ತತ್ವವೇ ಅನ್ನೋದನ್ನ ಸಂಪೂರ್ಣವಾಗಿ ಈ ಕಥೆಗಳ ಮೂಲಕ, ಅವತಾರಗಳ ಮೂಲಕ, ಈ ಚಿತ್ರ ವಿಚಿತ್ರ ಯಾತನೆಯ ಮೂಲಕ ತೋರ್ಪಡಿಕೆ ಮಾಡಿ ಈ ಲೋಕ ಕಲ್ಯಾಣಕ್ಕೋಸ್ಕರ ಬಂದಿರೋರ್ನ ತನ್ನ ಒಳಗಿರುವಂತಹ ಆ ಆಧ್ಯಾತ್ಮಿಕ ಶಕ್ತಿಯನ್ನ ಜಾಗೃತ ಮಾಡೋದಕ್ಕೆ ಮಾಡುವಂತಹ ಮಾಯೆ ಇದು ಅಷ್ಟೇ. ನಮಗೆ ಎಲ್ಲಿ ಕೆಟ್ಟದ್ದು ಒಳಿತು ಅಂತ ಕಾಣಿಸುತ್ತೆ ಅದೆಲ್ಲವನ್ನೂ ಮೀರಿರೋಳಾಕೆ. ಅದನ್ನ ಅದೇ ರೀತಿಯಾಗಿ ಸಾವು, ನೋವು, ಹುಟ್ಟು, ಸೊ ಸೃಷ್ಟಿ ಸ್ಥಿತಿ ಲಯದಲ್ಲಿ ಇದೆಲ್ಲವೂ ಒಂದು ಭಾಗವಾಗಿ ಒಂದು ಇಟ್ ಈಸ್ ಅ ಸಾಗಾ ವಿಚ್ ರನ್ಸ್. ಆ ಕಂಪ್ಲೀಷನ್ ಸೈಕಲ್ ಅಲ್ಲಿ ನಾವು ಒಂದು ಭಾಗ ಆಗಿ ಯಾವ ಕಡೆ ಇರಬೇಕು ಅನ್ನೋದನ್ನು ನಾವು ಆಯ್ಕೆ ಮಾಡಿ ಆ ಪಥದಲ್ಲಿ ಬರ್ತೀವಿ ಅಷ್ಟೇ ಹೊರತು ಸೃಷ್ಟಿಕರ್ತನ ದೃಷ್ಟಿಯಲ್ಲಿ ಅದು ಎರಡು ಅನ್ನೋದು ಏನೂ ಇಲ್ಲ. ಮೂಲತಃ ಅದು ಅಲ್ಲಿಗೆ ಹೋಗಿ ನಿಲ್ಲುತ್ತೆ. ಈ ಕಥೆಯಲ್ಲೂ ಕೂಡ ನಾವು ಅದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು. ಈಗ ಇದನ್ನ ಹೀಗೆ ಹೇಳ್ಬೋದಾ? ಈಗ ಒಂದು ತಾಯಿಗೆ ಇಬ್ರು ಮಕ್ಕಳಿದ್ರು. ಒಬ್ಬ ಮಗ ಒಳ್ಳೆಯವನು, ಎರಡನೇ ಮಗ ತುಂಬಾ ಕೆಟ್ಟವನು. ಆದ್ರೆ ತಾಯಿಗೆ ಇಬ್ರು ಮಕ್ಕಳು ಈಕ್ವಲ್. ಹೌದು, ಅಬ್ಸಲ್ಯೂಟ್ಲಿ ಹಂಗೆ ಮೋಸ್ಟ್ಲಿ ಬಹುಶಃ ಖಂಡಿತ ಹೌದು. ಎಸ್. ಅಲ್ಲಿ ಹೇಗೆ ಭೂಮಿ ತಾಯಿ ಯಾವುದು ತಾರತಮ್ಯ ಮಾಡೋದಿಲ್ವೋ, ಹೇಗೆ ಎಲ್ಲ ಪಂಚಭೂತಗಳು ಎಲ್ಲಾ ತರದ ಮನುಷ್ಯರಿಗೂ ಸಮ ಪ್ರಮಾಣವಾಗಿ ಸೇವೆ ಮಾಡ್ತಾರೋ ಅದೇ ರೀತಿ. ಈಗ ಆ ರಾಕ್ಷಸ ಕೋಲಾಸುರ, ಹೌದು, ಆ ಕಾಮಾಸುರ ಅನ್ನೋನು ಹೌದು ಕಾಲಭೈರವಿಯ ಆರಾಧನೆ ಮಾಡ್ತಾನೆ. ವಿಶೇಷವಾದ ಶಕ್ತಿ ಆತನಿಗೆ ಸಿದ್ಧಿ ಆಗತ್ತೆ. ಅಂಡ್ ರಾಕ್ಷಸರಿಗೆ ವಿಶೇಷವಾದ ಶಕ್ತಿಗಳು ಸಿದ್ಧಿ ಆದ ತಕ್ಷಣ ಅಹಂಕಾರ ಬಂದ್ಬಿಡುತ್ತೆ. ನಾನೇ ಶ್ರೇಷ್ಠಾದ್ರಿ ಶ್ರೇಷ್ಠ, ನನ್ನನ್ನು ಮೀರಿರೋರು ಇನ್ಯಾರಿದ್ದಾರೆ ಪ್ರಪಂಚದಲ್ಲಿ ಅಂತ ಅವರು ಒಂದು ರೀತಿಯ ಭ್ರಮೆಗೆ ಒಳಗಾಗೋಗ್ತಾರೆ. ಇದೆಲ್ಲವನ್ನೂ ಮೀರಿರೋ ಆ ಜಗನ್ಮಾತೆ ಇದ್ದಾಳೆ ಅನ್ನೋದೇ ಮರ್ತು ಹೋಗುತ್ತೆ. ಅಂಥದ್ದೊಂದು ಭ್ರಮೆಗೆ ಒಳಗಾಗ್ತಾರೆ. ಹೀಗಿರ್ಬೇಕಾದ್ರೆ ಅಮ್ಮ ತ್ರಿಪುರ ಸುಂದರಿಯಾಗಿ ಇವನ ಅಹಂಕಾರವನ್ನ ಮೆಟ್ಟಿಡಿಬೇಕು ಅಂತ ಹೇಳಿ ಆತನನ್ನ ಹಿಂಬಾಲಿಸಿ ಹೋಗ್ತಾಳೆ, ಆತನ ವಧೆ ಮಾಡಬೇಕು ಅಂತ. ಆತ ಹೆದರ್ಕೊಂಡು ಒಂದು ಪರ್ವತದ ಹಿಂದೆ ಬಚ್ಚಿಟ್ಕೊಂಡು ಬಿಡ್ತಾನಂತೆ. ಅದಕ್ಕೆ ಋಷ್ಯಮುಖ ಪರ್ವತ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಬಚ್ಚಿಟ್ಕೊಂಡು ಶಿವನನ್ನ ಆರಾಧನೆ ಮಾಡೋಣ, ಭೋಲೆನಾಥ ನನಗೆ ಇನ್ನೂ ವಿಶೇಷವಾದ ಶಕ್ತಿ ಕೊಡ್ತಾನೆ, ಅಮರ ಆಗುವಂತ ವರವನ್ನು ಕೊಟ್ಟರು ಕೊಡಬಹುದು ಅಂತ ಹೇಳಿ ಚೆನ್ನಾಗಿ ಪ್ಲಾನಿಂಗ್ ಮಾಡಿಕೊಂಡು ತಪಸ್ಸು ಮಾಡ್ತಾ ಇರ್ತಾನೆ. ಇಲ್ಲಿ ದೇವಾನ್ ದೇವತೆಗಳಿಗಾಗ್ಲಿ ಅಥವಾ ಕುಲ ಮಹರ್ಷಿಗಳಿಗೆ ಈತ ಸಂಚು ಮಾಡ್ತಾ ಇರೋದು ಗೊತ್ತಾಗತ್ತೆ. ಆತ ಶಿವ ಪ್ರತ್ಯಕ್ಷ ಆದಾಗ ಯಾವ ಯಾವ ದೇವಾನ್ ದೇವತೆಗಳಿಂದ ನನ್ನ ವಧೆ ಆಗ್ಬಾರ್ದು ಅನ್ನೋದನ್ನು ಕೂಡ ಆತ ಯೋಚನೆ ಮಾಡ್ತಾ ಅದೇ ರೀತಿ ವರ ಕೇಳಬೇಕು ಅಂತ ಸಿದ್ಧ ಪಡ್ಕೊಳ್ಳೋ ತರ ತಪಸ್ಸು ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗಾಗ್ಲೇ ಆ ಜಗನ್ಮಾತೆಗೆ ಓಕೆ ಈ ರೀತಿ ನಡೀತಾ ಇದೆ ಅಂತ ಗೊತ್ತಾಗಿ ಕೋಲ ಮಹರ್ಷಿಗಳು ದೇವಾನ್ ದೇವತೆಗಳೆಲ್ಲ ಆ ಜಗನ್ಮಾತೆಯನ್ನು ಆರಾಧಿಸಿ ಬೇಡ್ಕೊಂಡಾಗ ಆಕೆ ಒಂದು ಶಾಪ ಕೊಡ್ತಾಳೆ. ನೀನು ಆ ಸೂಕ್ತವಾದ ವರವನ್ನ ಕೇಳುವ ಸಂದರ್ಭದಲ್ಲಿ ನೀನು ಮೂಕನಾಗು ಅಂತ. ಅದರಿಂದ ಆತನ ಗಂಟಲಲ್ಲಿ ಬಂದು ಕೂತ್ಕೊಂಡ್ ಬಿಡ್ತಾಳಂತೆ ಅವಳು.
ಇನ್ನೇನು ಶಿವ ಪ್ರತ್ಯಕ್ಷ ಆಗಿ ಬಂದು ಹೌದು ವರ ಕೇಳ್ಬೇಕಾದ್ರೆ ತಾಯಿನೇ ಹೌದು ಅವನಿಗೆ ಮಾತೇ ಬರೋದಿಲ್ಲ, ಗಂಟೆ ಹಿಡ್ದಂಗಾಗಿ ಮೂಕಾಗ್ಬಿಡ್ತಾನೆ. ಅವತ್ತಿಂದ ಅವನಿಗೆ ಮೂಕಾಸುರ, ಕಾಮಾಸುರನಿಗೆ ಮೂಕಾಸುರ ಅಂತ ಅಲ್ಲಿಂದ ಹೆಸರು ಬದಲಾಯಿತು. ಈಗ ಇನ್ನೇನ್ ತಪಸ್ಸು ಮಾಡಿ ನನಗೆ ವಿಶೇಷವಾದ ವರ ಸಿಕ್ಕಿ ಇಡೀ ಬ್ರಹ್ಮಾಂಡವನ್ನೇ ಆಳ್ತಾ ಇದ್ದೆ, ದೇವಿ ಈ ತರ ಮಾಡ್ಬಿಟ್ಲಲ್ಲ ನನಗೆ ಅಂತ ಹೇಳಿ ಕೋಪ ಜಾಸ್ತಿಯಾಗಿ ಆ ಆಕ್ರೋಶದಲ್ಲಿ ಎಲ್ಲಾ ಕಡೆ ವಿಚಿತ್ರವಾದ ಜನರಿಗೆ ಯಾತನೆ ಕೊಡೋಕೆ ಶುರು ಮಾಡ್ಬಿಡ್ತಾನೆ. ಅದನ್ನ ನೋಡಿ ಆಕ್ರೋಶಕ್ಕೆ ಒಳಗಾಗಿ ತಾಯಿ ತನ್ನ ತ್ರಿಶೂಲದಿಂದ ಆಕೆಯ ಮುಂಡದಿಂದ ರುಂಡವನ್ನ ಭೇದಿಸಿ ಛಿದ್ರ ಛಿದ್ರ ಮಾಡಿ ಆತನ ವಧೆಯನ್ನ ಮಾಡ್ತಾಳೆ. ಇಲ್ಲಿ ತುಂಬಾ ವಿಶೇಷವಾದ 2-3 ಸಂಗತಿಗಳಿದೆ. ಒಂದು, ಇನ್ನೇನು ಆತನನ್ನ ವಧೆ ಮಾಡ್ಬೇಕಾದ್ರೆ ಅವನಿಗೆ ಅರಿವಾಗುತ್ತಂತೆ, ಅಯ್ಯೋ ನಾನೆಂಥ ಭ್ರಮೆಗೆ ಒಳಗಾಗಿದ್ದೆ ಅಂತ. ಅದರಿಂದ ಆ ಕ್ಷಣದಲ್ಲೇ ಜಗನ್ಮಾತೆಗೆ ವಿಶೇಷವಾದ ವರ ಕೇಳ್ತಾನೆ. ಅಮ್ಮ, ನಾನು ಇಷ್ಟು ಅಗಾಧವಾದ ಕತ್ತಲೆಯಲ್ಲಿ ಸಿಕ್ಕಾಕೊಂಡು ಯಾತನೆಗೆ ಒಳಗಾಗಿದ್ದೆ, ಆದರೆ ನನಗೆ ಅರಿವಾದಾಗ ನನ್ನ ಹೃದಯದಲ್ಲಿ ಅಂತರಾಳದಲ್ಲಿರುವಂತಹ ಬೆಳಕಿನ ಸ್ಪರ್ಶ ಅನುಭವ ಆಯಿತು. ಅದಕ್ಕೆ ನೀನು ದಯವಿಟ್ಟು ನನಗೊಂದು ವಿಶೇಷವಾದ ವರ ಕೊಡು. ನಿನ್ನನ್ನ ಮೂಕಾಂಬಿಕೆ ಅನ್ನೋ ಹೆಸರಲ್ಲಿ ಈ ಕ್ಷೇತ್ರದಲ್ಲಿ ಆರಾಧನೆ ಮಾಡಬೇಕು, ಮತ್ತು ಯಾರೆಲ್ಲ ಜೀವಂತ ಮನುಷ್ಯರು ಇಲ್ಲಿ ಬಂದು ತಮ್ಮ ಅಜ್ಞಾನದಿಂದ ಕತ್ತಲಿಂದ ಮುಕ್ತಿ ಪಡಿಬೇಕು ಅಂತ ಬರ್ತಾರೋ ಅವರೆಲ್ಲರಿಗೂ ನೀನು ನನಗೆ ಮುಕ್ತಿ ಕೊಟ್ಟ ಹಾಗೆ, ಬೆಳಕಿನ ಅನುಭವ ಕೊಟ್ಟ ಹಾಗೆ, ಜ್ಞಾನ ಮಾರ್ಗ ತೋರಿಸಿದ ಹಾಗೆ ನೀನು ಅವರವರ ಪಾಪದಿಂದ ಕತ್ತಲೆಯಿಂದ ಮುಕ್ತಗೊಳಿಸ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ. ಸರ್, ಇಲ್ಲಿ ನಮಗೆ ತಿಳ್ಕೊಳ್ಳೋಕೆ ತುಂಬ ವಿಶೇಷವಾದ 2 ವಿಷಯ ಇದೆ. ನಾವು ಕೂಡ ಮೂಕರಾಗಿ ಎಷ್ಟೋ ಸಾರಿ ಅಹಂಕಾರದಲ್ಲಿ ಅನ್ಯರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಗೊತ್ತಿದ್ರೂ ಸುಮ್ಮನೆ ಅದನ್ನ ನೋಡ್ತಾ ಹೋಗ್ತೀವಿ. ಅವ್ರ ಅನುಭವ ಅದು, ನಾನೇನ್ ಮಾಡೋಕ್ಕಾಗತ್ತೆ ಅಂತ ಅದನ್ನ ಹಾಗೆ ಆ ಅಜ್ಞಾನದಲ್ಲಿ ಅದನ್ನ ನಿಭಾಯಿಸ್ತಾ ಹೋಗ್ತೀವಿ. ಒಂದು ಉದಾಹರಣೆ ಕೊಡ್ತೀನಿ. ಈಗ ಒಬ್ಬ ಮಗ ಇರ್ತಾನೆ, ಮದುವೆ ಆಗಿ ತನ್ನ ಸೊಸೆಗೆ ಅಂದ್ರೆ ಆತನ ಹೆಂಡತಿಗೆ ಯಾತನೆ ಕೊಡ್ತಾ ಇರ್ತಾನೆ ಅಂತ ಅನ್ಕೊಳ್ಳಿ. ಇಲ್ಲಿ ಎಷ್ಟೋ ಸಾರಿ ನನ್ನ ಮಗ ಮಾಡಿದ್ದೆಲ್ಲ ಸರಿ ಅಂತ ಮೂಕರಾಗಿ ಆ ಅನ್ಯಾಯವನ್ನ ಯಾವುದೇ ರೀತಿಯಲ್ಲಿ ನ್ಯಾಯದ ಪರವಾಗಿ ನಿಂತುಕೊಳ್ಳದೆ ಅನ್ಯಾಯ ಮಾಡ್ತಾ ಇರೋರು ಎಷ್ಟೋ ಜನ ಇದ್ದಾರೆ. ಅಥವಾ ಎಷ್ಟೋ ಸಾರಿ ತಾಯಂದಿರೇ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿ ಕೊಟ್ಟ ಮೇಲೆ ಗಂಡು ಮಕ್ಕಳಿಗೆ ದುರಾಸೆ ಜಾಸ್ತಿಯಾಗಿ ಇವ್ರಿಗೇನು ಆಸ್ತಿ ಕೊಡಬಾರ್ದು, ₹1 ಇವ್ರಿಗೇನು ಹೆಣ್ಮಕ್ಳು ಅಂತ ಹೇಳಿದಾಗ ಅಮ್ಮ ಏನ್ ಮಾಡ್ತಾಳೆ, ನ್ಯಾಯ ಏನು ಧರ್ಮ ಏನು ಅಂತ ಹೇಳಿದೆ ಮೂಕಳಾಗಿ, ಹೌದು ನೀನ್ ಮದುವೆ ಮಾಡ್ಕೊಂಡಿದ್ಯಾ, ನಿನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಕೆಟ್ಟ ರೀತಿಯಲ್ಲಿ ನಡ್ಕೊಳ್ತಾಳೆ. ಈ ತರ ವಿಚಿತ್ರವಾದ ಸಂಬಂಧಗಳಲ್ಲೇ ಆ ಒಂದು ಮೂಕಾಸುರನ ತತ್ವವನ್ನ, ಮೂಕರಾಗಿ ಅನ್ಯಾಯವನ್ನ ನೋಡ್ತಾ ಇರೋ ಜನರನ್ನ ಇವತ್ತಿಗೂ ನಾವು ನೋಡ್ತೇವೆ. ಅಲ್ಲ, ಯಾಕಂದ್ರೆ ಆ ತಾಯಿಂದ್ರ ಅಸಹಾಯಕತೆ ಯಾಕೆ ಅಂದ್ರೆ, ಈಗ ಮದುವೆ ಮಾಡಿ ಈಗ ಒಂದು ಮಗಳಿದ್ರು ಒಂದು ತಾಯಿಗೆ, ಮಗಳಿಗೆ ಮದುವೆ ಮಾಡಿ ಕೊಟ್ಟಾಯ್ತು. ಹೌದು ಈಗ ಮಗನ್ ಜೊತೆ ತಾಯಿ ಇರ್ತಾಳೆ, ಹೌದು ಮಗ ತಂಗಿಗೂ ಅಕ್ಕಂಗ ಆಸ್ತಿ ಕೊಡಕ್ಕೆ ಹೌದು ಹಿಂಜರಿತಾ ಇರ್ತಾನೆ. ಹಿಂಜರಿತಾನೆ. ಆದ್ರೆ ಈಗ ತಾಯಿ ಮಗನ್ ಸ್ಟ್ಯಾಂಡ್ ತಗೊಂಡ್ಲೇಬೇಕು, ಹೌದು ಯಾಕಂದ್ರೆ ಅವ್ನ್ ಮನೇಲಿ ಇದ್ದಾಳ ಆಕೆ. ಹೌದು ಹೌದು ಆದ್ರೆ ಅದಕ್ಕೋಸ್ಕರ ಪಾಪ ಎಷ್ಟೊಂದು ಜನ ಹೌದು ಅಮ್ಮಂದ್ರು ಧರ್ಮದ ಪರವಾಗಿಲ್ಲ ಅಂತಾದಾಗ, ಕೃಷ್ಣ ಕರ್ಣನಿಗೆ ಉಪದೇಶ ಕೊಟ್ಟಾಗೆ ಧರ್ಮದ ಪರ ಇಲ್ಲ ಅಂತಾದಾಗ ನೀನು ಸೂಕ್ತವಾದ ನಿರ್ಧಾರವನ್ನು ತಗೊಳ್ಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟ ಹಾಗೆ ಅಲ್ಲಿ ತಕ್ಕ ಮಟ್ಟಿಗಾದ್ರೂ ಆಕೆ ಧರ್ಮದ ಪರವಾಗಿ ನಿಲ್ಲೋದು ಬೇಕಾಗತ್ತೆ. ಯಾಕಂದ್ರೆ ನಾನು ಇದನ್ನ ಯಾಕೆ ಈ ಉದಾಹರಣೆ ತಗೊಂಡೆ ಅಂದ್ರೆ, ಎಷ್ಟೋ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರವೇಶನೇ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ಳುವಂತ ಕ್ಲೈಂಟ್ಸ್ ಪಾಪ ಬರ್ತಾರೆ. ಅಥವಾ ಇನ್ನು ನೀನು ನನ್ನ ಜೊತೆ ಮಾತೇ ಆಡಬೇಡ ಹೀಗೆ ಕೇಳೋಂಗಿದ್ರೆ ಅಂತ ದೂರ ಮಾಡಿರೋರು ಇರ್ತಾರೆ. ಗೌರಿ ಹಬ್ಬಕ್ಕೂ ಅರ್ಶನ ಕುಂಕುಮಕ್ಕೆ ಕರಿದೇ ಇರೋ ತರ ಎಲ್ಲಿ ಬಂದು ಕೇಳ್ಬಿಡ್ತಾಳೋ ಏನಾದ್ರು ಅಂತ ನಿಷ್ಠೂರ ಮಾಡ್ಕೊಂಡವ್ರು ಇರ್ತಾರೆ. ಆದ್ರೆ ಇದನ್ನ ನಾವು ನ್ಯಾಯ ಅನ್ಯಾಯ ಅಥವಾ ಧರ್ಮ ಅಧರ್ಮದ ರೀತಿಯಲ್ಲಿ ನಾವು ವ್ಯಾಮೋಹಕ್ಕೆ ಒಳಗಾಗಿ ಅಧರ್ಮವನ್ನೇ ಪಾಲಿಸ್ತೀವೋ ಅಥವಾ ಸತ್ಯ ಮಾರ್ಗದಲ್ಲಿ ಧರ್ಮವನ್ನ ಪಾಲಿಸ್ತೀವೋ ಅನ್ನೋದು ಮುಖ್ಯ ಆಗುತ್ತೆ. ಅಂದ್ರೆ ತಕ್ಕ ಮಟ್ಟಿಗೆ ಅಟ್ಲೀಸ್ಟ್. ಅಲ್ಲ, ಕುರುಕ್ಷೇತ್ರ ಯುದ್ಧದಲ್ಲೂ ಕೂಡ ಅದು ನಿಮಗೆ ಗೊತ್ತಿರ್ಬೇಕಲ್ಲ ಈ ಕತೆ. ಅರ್ಜುನ ಹೇಳ್ತಾನಂತೆ, ಕುರುಕ್ಷೇತ್ರ ಯುದ್ಧ ಶುರು ಆಗಕ್ಕಿಂತ ಮುಂಚೆ ಕೃಷ್ಣ ಪರಮಾತ್ಮಂಗೆ ಏನು ಅಂದ್ರೆ, ಯುದ್ಧಕ್ಕೆ ನಿಂತ್ಯಾರೆ ಮುಂದೆ ಎಲ್ಲ ಕುರುರಾಜರು, ವಂಶಸ್ಥರು, ಭೀಷ್ಮರು, ದ್ರೋಣಾಚಾರ್ಯರು, ಹೌದು ಕೌರವರೆಲ್ಲ ನಿಂತ್ಯಾರೆ. ಅವ್ರನ್ನೆಲ್ಲ ನೋಡ್ತಿದಂಗೆ ಅರ್ಜುನಿಗೆ ಮನಸ್ಸಿಗೆ ಒಂಥರ ನೋವಾಗತ್ತಂತೆ. ಹೆಂಗೆ ಇವ್ರ ವಿರುದ್ಧ ನಾನು ಯುದ್ಧ ನನ್ನ ಮಾಡಿ ಗುರುಗಳೇ ಹೆಂಗ್ ಮಾಡ್ಲಿ? ಪಿತಾಮಹ. ಆಗ ಕೃಷ್ಣನಿಗೆ ಹೇಳ್ತಾರಂತೆ, ಕೃಷ್ಣ ನನಗೆ ಮನಸ್ಸಿಗೆ ತುಂಬಾ ಬೇಜಾರಾಗ್ತದೆ, ತುಂಬಾ ನೋವಾಗ್ತದೆ, ಬೇರೆ ಎಲ್ಲಾದ್ರೂ ಕರ್ಕೊಂಡು ಹೋಗೋ ನನ್ನ. ಆಗ ಶ್ರೀಕೃಷ್ಣ ಪರಮಾತ್ಮ ಸಾರಥಿ ಅಲ್ವಾ, ಕರ್ಕೊಂಡೋಗಿ ಅವ್ರೆಲ್ಲರ ಮಧ್ಯನೇ ನಿಲ್ಸಿದ್ರಂತೆ. ನಿಲ್ಲಿಸ್ಬಿಟ್ರು, ಇಲ್ಲಿ ನೋಡು ಅಂದ್ರಂತೆ. ಮುಂದೆ ಭೀಷ್ಮ ಅವ್ರಿದ್ರಂತೆ. ರೈಟ್ ಭೀಷ್ಮನ ತೋರಿಸ್ಬಿಟ್ಟು ಇವ್ರ ವಿರುದ್ಧ ಯುದ್ಧ ಮಾಡ್ಬೇಕು ಅಂತ. ಆಗ ಹೇಳ್ತಾರಂತೆ, ಇಲ್ಲ ಸಾಧ್ಯವಿಲ್ಲ, ನಮ್ಮ ಪೂರ್ವಜರು, ನಮ್ಮ ಹಿರಿಯರು, ಹೇಗೆ ನಾನು ಇವ್ರ ವಿರುದ್ಧ ಮಾಡ್ಲಿ ಅಂತ. ಆಗ ಕೃಷ್ಣ ಪರಮಾತ್ಮ ಹೇಳ್ತಾನಂತ, ಇದೆಲ್ಲ ಸರಿ, ಆದ್ರೆ ಇದೇ ದೊಡ್ಡ ಮನುಷ್ಯರೇ ಅವತ್ತು ದ್ರೌಪದಿಗೆ ಅವಮಾನ ಆಗುವಂತ ಟೈಮಲ್ಲಿ ನ್ಯಾಯ ಧರ್ಮ ಎಲ್ಲ ಗೊತ್ತಿದ್ದು ಸುಮ್ನೆ ಇದ್ರು, ಹಾಗಾಗಿ ಮೂಕರಾಗಿದ್ರು. ಮೂಕರಾಗಿದ್ರು.
ಖಂಡಿತ ಹೌದು ಸರ್. ಇದೇ ಮೂಕಾಂಬಿಕೆ, ಮೂಕಾಸುರನ ತತ್ವವನ್ನ ನಾವು ಅಳವಡಿಸ್ಕೊಳ್ಳುವಂಥದ್ದು ಪ್ರಮುಖವಾಗಿ. ಇನ್ನು ನಿಮಗೆ ಅಲ್ಲಿ ಕೋಲ ಮಹರ್ಷಿಗಳ ಆ ಧ್ಯಾನ ಮಾಡಿದಂತಹ ಸಂಗತಿ ನೆನಪಿರ್ಬೋದು. ಶಿವ ಹೇಳ್ತಾರೆ, ಸೂಕ್ತವಾದ ಸಂದರ್ಭದಲ್ಲಿ ಜಗನ್ಮಾತೆಯ ಪ್ರವೇಶ ಆಗತ್ತೆ ಈ ಜ್ಯೋತಿರ್ಲಿಂಗದಲ್ಲಿ ಅಂತ. ಸೊ ಈ ಸಂದರ್ಭದಲ್ಲಿ ಮೂಕಾಸುರನ ವರಕ್ಕೆ ಆಕೆ ಆಶೀರ್ವಾದ ಕೊಟ್ಟು ಆ ಜ್ಯೋತಿರ್ಲಿಂಗದಲ್ಲಿ ಕೊಲ್ಲಿಯೂರಿನಲ್ಲಿ ಆ ಉದ್ಭವ ಮೂರ್ತಿಯಲ್ಲಿ ಆಕೆ ಪ್ರವೇಶ ಆಗತ್ತೆ. ಲಿಂಗದಲ್ಲಿ ಹೌದು. ಇವತ್ತಿಗೂ ಕೂಡ ನಾನು ಏನು ನಿಮಗೆ ಬಿಗಿನಿಂಗ್ ಅಲ್ಲಿ ಹೇಳಿದೆ, ಆ ಜಗನ್ಮಾತೆ ಆ ಪಂಚಲೋಹದ ಮೂರ್ತಿ, ಅದನ್ನ ಆದಿಶಂಕರರು ಸಾಕಷ್ಟು ಸಮಯ ಆದ್ಮೇಲೆ ಬಂದು ಸ್ಥಾಪನೆ ಮಾಡಿದ್ದು. ಆದ್ರೆ ಮೂಲ ಶಕ್ತಿ ಅದಲ್ಲ, ತುಂಬಾ ಜನಕ್ಕೆ ಗೊತ್ತಿಲ್ಲ. ಯಾಕಂದ್ರೆ ದರ್ಶನಕ್ಕೆ ಹೋದಾಗ ನಮ್ಗೆ ಮೂರ್ತಿ ಕಾಣುತ್ತೆ, ಮೂರ್ತಿಗೆ ಅಲಂಕಾರ ಮಾಡಿರ್ತಾರೆ, ಅದನ್ನ ನೋಡ್ಕೊಂಡು ಬರ್ತೀವಿ. ಹೌದು, ಅದು ಆದಿಶಂಕರರು ಸ್ಥಾಪನೆ ಮಾಡಿರೋದು ನಿಜ. ಆದರೆ ಅದರ ಮೂಲ ಕೇಂದ್ರ ಬಿದ್ದು ಆಕೆಯ ಪಾದದ ಬಳಿ ಅಲ್ಲಿ ಒಂದು ಸಣ್ಣ ಉದ್ಭವ ಮೂರ್ತಿ ಆ ಲಿಂಗದ ರೂಪದಲ್ಲಿ ಇದೆ. ಅತ್ಯಂತ ವಿಶೇಷವಾದ ವಿಷಯ ಏನು ಅಂತಂದ್ರೆ, ಅದರ ಮೇಲೆ ಒಂದು ಚಿನ್ನದ ಗೆರೆಯನ್ನ ನಾವು ಇವತ್ತಿಗೂ ನೋಡಬಹುದು. ಅಂದ್ರೆ ಶಿವ ಆ ಲಿಂಗದ ಮೇಲೆ ಒಂದು ಗೆರೆಯನ್ನ ಶಿವನೇ ಮಾಡ್ತಾನೆ ಅಂತ ಕೆಲವು ಕಡೆ ಉಲ್ಲೇಖ ಆಗತ್ತೆ. ಒಂದು ಭಾಗ ಬಲಭಾಗ ಈ ಪುರುಷ ತತ್ವವನ್ನ ಅದು ಪ್ರತಿಬಿಂಬಿಸಿದ್ರೆ, ಎಡಭಾಗ ಸ್ತ್ರೀ ತತ್ವವನ್ನ ಪ್ರತಿಬಿಂಬಿಸುತ್ತೆ. ಎಡಭಾಗ ಹೆಚ್ಚಿದೆ ಅಂದ್ರೆ ಬಲಭಾಗದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಇರುವಿಕೆ ಇದ್ರೆ, ಎಡಭಾಗದಲ್ಲಿ ಸರಸ್ವತಿ ಮಹಾಲಕ್ಷ್ಮಿ ಮತ್ತು ಮಹಾಗೌರಿಯ ಇರುವಿಕೆ ಇದೆ, ಆದಿಶಕ್ತಿಯ ಇರುವಿಕೆ ಇದೆ. ಮತ್ತು ಆ ಮಧ್ಯಭಾಗದಲ್ಲಿ ಏನು ಚಿನ್ನದ ಗೆರೆ ಇದೆ, ಅದು ಎರಡರ ಐಕ್ಯ, ಆ ಎರಡೂ ಒಂದಾಗೋದನ್ನ ಪ್ರತಿಬಿಂಬಿಸುತ್ತೆ ಅಂತ ಹೇಳ್ತಾರೆ. ಈಗ ಸೃಷ್ಟಿ ಸ್ಥಿತಿ ಲಯ ಒಂದು ಭಾಗ ಆದ್ರೆ, ಇನ್ನೊಂದು ಕಡೆಯಲ್ಲಿ ಶಕ್ತಿ ಜ್ಞಾನ ಪ್ರೀತಿ ಈ ಎರಡೂ ಸಮಾಗಮವಾದ ಮೇಲೆ ಎಲ್ಲವನ್ನೂ ಮೀರಿ ನಿಂತಿರುವ ಆ ಜಗನ್ಮಾತೆ ಇಡೀ ಬ್ರಹ್ಮಾಂಡದ ತಾಯಿ ಮೂರ್ತಿ ಸ್ವರೂಪದಲ್ಲಿ ನಮಗೆ ದರ್ಶನ ಕೊಡ್ತಾಳೆ. ಅಂದ್ರೂ ಕೂಡ ನಾವೆಲ್ಲರೂ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ದರ್ಶನಕ್ಕೆ ಹೋದ್ರೆ, ಇವತ್ತಿಗೂ ಕೂಡ ಬೆಳಗಿನ ಜಾವದ ಅಭಿಷೇಕದಲ್ಲಿ ಒಂದು ಉದ್ಭವ ಮೂರ್ತಿಗೆ ಮಾಡುವ ಅರ್ಚನೆಯ ಸಮಯದಲ್ಲಿ ನಾವು ಅದರ ದರ್ಶನವನ್ನು ಪಡಿಬಹುದಾಗಿದೆ. ಸಾಕಷ್ಟು ಕಡೆ ಕನ್ನಡಿಯಲ್ಲಿ ಆ ಒಂದು ರೇಖೆಯನ್ನು ತೋರಿಸಿ ಆ ಒಂದು ಇದನ್ನ ಮಾಡ್ತಾರೆ. ಅಂಡ್ ನಾವು ಶಕ್ತಿ ಪೀಠಗಳ ಬಗ್ಗೆ ಕೇಳಿದೀವಿ. ಅಂದ್ರೆ ಒಂದೊಂದು ಕಡೆ ದೇವಿಯ ಒಂದೊಂದು ಭಾಗ ಬಿತ್ತು ಅಂತೆಲ್ಲ. ಆ ಸಂದರ್ಭದಲ್ಲೇ ಕೊಲ್ಲೂರು ಇತ್ಯಾದಿ ಜಾಗಗಳಲ್ಲಿ ಕಮಲಶೀಲೆ ಅಂತೆಲ್ಲ ನೀವು ಕೊಲ್ಲೂರು ಹತ್ರನೇ ಇದೇ ತರ ಉದ್ಭವ ಮೂರ್ತಿಯಲ್ಲೇ ಇರೋದನ್ನ ನಾವು ನೋಡಬಹುದು. ಅಲ್ಲಿ ಆ ಜಗನ್ಮಾತೆ ಈ ರೀತಿ ಲಿಂಗ ರೂಪದಲ್ಲಿ ಬೇರೆ ಬೇರೆ ಕಡೆ ಹರಡಿದ್ಲಂತೆ ಅನ್ನುವಂಥ ಪ್ರತೀತಿ ಇದೆ. ಅದು ನೋಡಿದ್ರೆ ಸಂಪೂರ್ಣ ಲಿಂಗುವಿನ ರೀತಿ ಉದ್ದಕ್ಕಿರೋ ತರ ಇರೋಲ್ಲ. ತುಂಬಾ ಸಣ್ಣದಾಗಿ ಉದ್ಭವ ಮೂರ್ತಿ ಹೇಗಿರುತ್ತೆ ಅಷ್ಟು ಸಣ್ಣದಾಗಿ ಇರುತ್ತೆ. ಅಲ್ಲಿ ಹೂವು ಹಾಕಿದ್ರೆ ನಮ್ಗೆ ಅಲ್ಲಿ ಲಿಂಗ ಇದೆ ಅಂತ ಗೊತ್ತೇ ಆಗಲ್ಲ, ಅಷ್ಟು ಸೂಕ್ಷ್ಮವಾಗಿ ನಾವು ಗಮನಿಸಬಹುದಾಗಿದೆ. ಆ ಕ್ಷಣವನ್ನ ಕಣ್ತುಂಬ್ಕೊಳ್ಳೋದಿದೆಯಲ್ಲ ಬೆಳಗಿನ ಜಾವನ ದರ್ಶನದಲ್ಲಿ, ಅದರಲ್ಲೂ ನೀವು ಅಕಸ್ಮಾತ್ ವಿಶೇಷವಾಗಿ ಏನಾದ್ರೂ ಪೂಜೆ ಕೊಟ್ರೆ ಅರ್ಚಕರು ಹೇಳ್ತಾರೆ, ಇಲ್ಲಿ ನೋಡಿ ಇಲ್ಲಿದೆ ಗೆರೆ ಅಂತ. ಅದನ್ನ ನೋಡಿದಾಗ ಆ ತಾಯಿಯ ಜೊತೆಯಲ್ಲಿ ಒಂದಾಗೋ ಅನುಭವವನ್ನ ಖಂಡಿತ ನಾವು ಅನುಭವಿಸಬಹುದು. ಅದೊಂದು ಅತ್ಯಂತ ವಿಶೇಷವಾದ ಸಂಗತಿ. ಅಂದ್ರೆ ತಾಯಿಯನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದಕ್ಕಿಂತ ತಾಯಿಯಲ್ಲಿ ಒಂದಾಗಿದ್ದೀನಿ ಅನ್ನೋ ಅನುಭವ ಇದೆಯಲ್ಲ, ಅದು ಖಂಡಿತ ಕೊಲ್ಲೂರಲ್ಲಿ ಭಾಸ ಆಗುತ್ತೆ. ಅದಕ್ಕೆ ಆದಿಶಂಕರರು ಬಂದು ಅಲ್ಲಿ ತಪಸ್ಸುಗೈದು ಅಷ್ಟೊಂದು ವಿಶೇಷ ಕೆಲಸಗಳನ್ನ ಮಾಡಿದ್ದು ಅನ್ಸುತ್ತೆ. ಕೊಲ್ಲೂರು ಅಂದ್ರೆ ಕೊಡಚಾದ್ರಿ ಹೋಗಿ ಬಂದ್ರ ಅಂತ ಕೇಳಿ. ಕೊಡಚಾದ್ರಿಯಿಂದ ಒಂದು 16 ಕಿಲೋಮೀಟರ್ ಅಷ್ಟೇ ಕೊಲ್ಲೂರಲ್ವಾ, ಆ ಬೆಟ್ಟದಿಂದ ಕೆಳಗೆ ಇಳಿದು. ಸೊ ಈ ಕೊಡಚಾದ್ರಿಗೂ ಕೊಲ್ಲೂರಿಗೂ ಇರ್ತಕ್ಕಂಥ ಸಂಬಂಧ ಅಂದ್ರೆ ಕೊಡಚಾದ್ರಿ ಕೊಲ್ಲೂರು ಎರಡೂ ಒಂದಿನ? ಎಸ್, ಎರಡಕ್ಕೂ ಅವಿನಾಭಾವ ಸಂಬಂಧ ಇದೆ. ಕತೆ ಅತ್ಯಂತ ರೋಚಕವಾಗಿದೆ. ಯಾವಾಗ ಜಗನ್ಮಾತೆಗೂ ಮೂಕಾಸುರನಿಗೂ ಯುದ್ಧ ನಡೀತೋ, ಆ ಯುದ್ಧ ಸಂಭವಿಸಿದ್ದು ಕೊಡಚಾದ್ರಿಯ ಬೆಟ್ಟದ ಮೇಲೇನೆ. ಅಲ್ಲಿ ಆತನ ವಧೆ ಮಾಡಿ ತ್ರಿಶೂಲವನ್ನ ಹೀಗೆ ಎಸ್ದಾಗ ಆಕೆಯ ಆ ತ್ರಿಶೂಲದ ಭಾಗ, ಈಗ ಆ ತ್ರಿಶೂಲದ ಇದಿಲ್ಲ, ಬಟ್ ಆ ಏನು ಆಕ್ಚುಲ್ ಇದಿದೆ ಅದು ಇವತ್ತಿಗೂ ಕಬ್ಬಿಣದ ರೀತಿಯಲ್ಲಿ ಇವತ್ತಿಗೂ ಕೊಡಚಾದ್ರಿಯ ಬೆಟ್ಟದ ಮೇಲೆ ನಾವು ಒಂದು ಏನೋ ದೊಡ್ಡದೊಂದು ಅಯನ್ ರಾಡ್ ಇಟ್ಟಿದ್ದಾರೆ ಅನ್ನೋ ತರ ಇವತ್ತಿಗೂ ನೋಡ್ಬೋದು ಸರ್. ಅದು ಸುತ್ತ ಕಟ್ಟೆ ಕಟ್ಟಿದ್ದಾರೆ. ಅಲ್ಲಿ ಉಮಾದೇವಿಯ ದೇವಸ್ಥಾನ ಇದೆ ಮತ್ತು ಸಾಕಷ್ಟು ತೀರ್ಥಗಳಿವೆ. ನೀವು ಹೇಳ್ದಂಗೆ ಕೊಲ್ಲೂರಿಗೆ ಹೋದ್ಮೇಲೆ ಮೊದಲೆಲ್ಲ ತುಂಬಾ ಕಷ್ಟ ಇರ್ತಾ ಇತ್ತು, ಬಸ್ ಹತ್ತಿ ಅಲ್ಲಿಂದ ನಾವೇ ಟ್ರೆಕ್ಕಿಂಗ್ ಮಾಡಿ ಎಲ್ಲ ಹೋಗೋದು. ಈಗ ಅಲ್ಲೇ ದೇವಸ್ಥಾನದ ಬಳಿನೇ ಜೀಪ್ ರೆಡಿ ಇರುತ್ತೆ, ಎಷ್ಟೊಂದು ಜನ ಸರ್ವಿಸ್ ಕೊಡೋರು. ಕೆಲವು 1-1.5-2 ಗಂಟೆ ಒಳಗಡೆ ಕರ್ಕೊಂಡು ಹೋಗ್ಬಿಡ್ತಾರೆ. ಬೆಟ್ಟದ ಮೇಲ್ವರೆಗೂ ಅತ್ಯಂತ ಅಡ್ವೆಂಚರಸ್ ಜೀಪ್ ರೈಡಲ್ಲಿ ನಮ್ಮನ್ನು ಆಲ್ಮೋಸ್ಟ್ ಅಲ್ಲಿ ಆ ಖಡ್ಗ ಏನು ನಮಗೆ ಕಾಣಿಸುತ್ತೆ ಅಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಕೆಲವು ಕಿಲೋಮೀಟರ್ ಅಷ್ಟು ನಾವು ಟ್ರೆಕ್ಕಿಂಗ್ ಮಾಡಬೇಕು, ನಾಟ್ ಮೋರ್ ದೆನ್ 35-40 ಮಿನಿಟ್ಸ್. ಬಟ್ ಅಲ್ಲಿ ಎಲ್ಲಿ ಜೀಪ್ ಹೋಗೋಷ್ಟು ಜಾಗ ಇದೆ ಅಲ್ಲೇ ನಮಗೆ 2 ಪ್ರಮುಖ ದೇವಸ್ಥಾನಗಳು ಕಾಣುತ್ತೆ. ಅಲ್ಲಿ ವಿಶೇಷತೆ ಏನು ಅಂದ್ರೆ, ಆತನ ವಧೆ ಮಾಡಿ ಆ ಖಡ್ಗವನ್ನ ಹೀಗೆ ಹಾಕಿದಾಗ ಅದು ಏನು ಅಲ್ಲಿ ಅಯನ್ ರಾಡ್ ಇವತ್ತಿಗೂ ನಮಗೆ ಕಾಣಕ್ ಸಿಗತ್ತೆ. ಅಲ್ಲಿ ಬೇರೆ ಬೇರೆ ದೇಶದಿಂದ ಬಂದು ಸಂಶೋಧನೆ ಮಾಡಿದ್ದಾರೆ. ಇದು ಕೆಲವೊಂದು ಪುಸ್ತಕಗಳಲ್ಲೂ ಉಲ್ಲೇಖ ಆಗಿದೆ.
ಇಷ್ಟು ಹಳೆಯ ಅಯನ್ ರಾಡ್ ರಸ್ಟ್ ಹಿಡ್ದಿಲ್ದೇ ಇರೋದು ಭೂಮಿ ಮೇಲೆ ಎಲ್ಲಾದ್ರೂ ಇದೆಯಾ ಅಂತ ಸಂಶಯ ಇದೆಯಂತೆ. ಯಾಕಂದ್ರೆ ಜರ್ಮನಿಲಿ ಎಲ್ಲೋ ಒಂದ್ ಕಡೆ ಈ ತರದೊಂದು ಅಯನ್ ಪೀಸ್ ಇದೆ, ಇದು ಓಲ್ಡೆಸ್ಟ್ ಅಂತ ಹೇಳಿಯೋದಿದೆ. ಬಟ್ ಅದನ್ನೂ ಮೀರಿದ್ಯಾ ಇದು ಭೂಮಿ ಮೇಲೆ, ಇದಕ್ಕಷ್ಟು ಹಳೇದು ಇನ್ಯಾವುದು ಮೆಟಲ್ ಇಲ್ವಾ ಅನ್ನೋ ಲೆವೆಲ್ಗೆ ರಿಸರ್ಚರ್ಸ್ ಹೇಳಿದ್ದಾರೆ ಅನ್ನೋದು ಇವತ್ತಿಗೂ ಉಲ್ಲೇಖ ಆಗಿದೆ ಕೆಲವು ಪುಸ್ತಕಗಳಲ್ಲಿ. ಕೊಡಚಾತ್ರಿಯಲ್ಲಿ ಆ ಜಗನ್ಮಾತೆ ಇರುವಿಕೆಯನ್ನು ಅರ್ಥ ಮಾಡಿಕೊಂಡ ಆದಿಶಂಕರರು ತಮ್ಮೆಲ್ಲ ಪೀಠಗಳ ಸ್ಥಾಪನೆ ಮಾಡಿದ ಮೇಲೆ ಮತ್ತೆ ಕೊಲ್ಲೂರಿಗೆ ಬರ್ತಾರೆ, ವಿಶೇಷವಾದ ತಪಸ್ಸು ಧ್ಯಾನ ಮಾಡಬೇಕು ಅಂತ. ಅಷ್ಟು ಪುಟ್ಟ ಬಾಲಕ ಕೊಡಚಾದ್ರಿಯ ಬೆಟ್ಟವನ್ನ ಆಗಿನ ಕಾಲದಲ್ಲಿ, ಯಾಕಂದ್ರೆ ಈಗಲೇ ನಮಗೆ ಆ ಫ್ಯೂ ಅವರ್ಸ್ ಅವ್ರು ಆಲ್ಮೋಸ್ಟ್ ಅರ್ಧ ದಾರಿ ಬಿಟ್ಬಿಡ್ತಾರೆ, ಮುಕ್ಕಾಲ್ ಭಾಗ ಅಲ್ಲಿಂದ ಹೋಗ್ಬೇಕಾದ್ರೆ ಏನಪ್ಪಾ ಇಷ್ಟು ದಟ್ಟ ಕಾಡು, ಏನಪ್ಪಾ ಇದು ಹೀಗಿದೆ ಸ್ಲಿಪ್ಪರಿ ಅಂತ ಅನ್ಸುತ್ತೆ. ಆವಾಗಿನ ಕಾಲದಲ್ಲಿ ಅದು ಹೇಗೆ ಹೋಗಿದ್ರೋ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ ನಮಗೆ. ಅಲ್ಲಿ ಹೋಗಿ ಆ ಕೊಡಚಾದ್ರಿಯ ಬೆಟ್ಟದ ತುದಿಯಲ್ಲಿ ಕೂತು ತಪಸ್ಗೈತಾರೆ. ಅಲ್ಲಿ ಕೂತು ಧ್ಯಾನ ಮಾಡ್ತಾ ಮಾಡ್ತಾ ಆ ದೇವಿಯ ಸಾಕ್ಷಾತ್ಕಾರ ಆಗತ್ತೆ. ತುಂಬಾ ಜನ ಹೇಳ್ತಾರೆ ಆ ಕ್ಷಣದಲ್ಲಿ ಅಮ್ಮನವರ ಆ ಸಾಕ್ಷಾತ್ಕಾರ ಆಗಿದ ತಕ್ಷಣನೇ ಅವರ ಬಾಯಲ್ಲಿ ನಿರ್ಗಳವಾಗಿ ಸೌಂದರ್ಯ ಲಹರಿ ಬಂತು ಅಂತ. ಸೊ ಸೌಂದರ್ಯ ಲಹರಿ ರಚನೆ ಆಗಿದ್ದಲ್ಲೇ. ಎಸ್, ತುಂಬಾ ಜನ ಅದನ್ನ ನಂಬ್ತಾರೆ. ಕೆಲವರು ಬೇರೆ ಬೇರೆ ಜಾಗದಲ್ಲಿ ಆ ಕಥೆಗಳನ್ನ ಹೇಳ್ತಾರೆ. ಆದರೆ ನನ್ನ ವೈಯಕ್ತಿಕ ಅನುಭವ, ನಾನು ಸುಮಾರು 2023 12 ದಿನಗಳ ಕಾಲ ಕೊಡಚಾದ್ರಿ ಕೊಲ್ಲೂರಲ್ಲೇ ಇದ್ದು ಆರಾಧನೆ ಮಾಡಿದ್ದ ಅನುಭವ ನನಗೆ. ಅಲ್ಲಿ ಸಂಪೂರ್ಣವಾಗಿ ಏನೋ ಒಂದು ವಿಶೇಷವಾದ ಗೀತೆ ಕೇಳಿಸೋ ಥರ, ಯಾಕಂದ್ರೆ ಲಹರಿ, ಅದು ಆನಂದ ಲಹರಿ ಥರ, ಆ ಆನಂದದ ಲಹರಿ ಕೇಳಿಸೋ ಥರ ಅನುಭವ ಆಯಿತು. ನಾನು ಆಗಿನ್ನೂ ಸೌಂದರ್ಯ ಲಹರಿ ಅಧ್ಯಯನ ಅಥವಾ ಪಠನೆ ಮಾಡೋದನ್ನು ಕಲ್ತಿರ್ಲಿಲ್ಲ. ಅದಾಗಿ ಬಂದು ಕೆಲವೇ ದಿನಗಳಲ್ಲಿ, 2-3 ದಿನಗಳಲ್ಲಿ ನಮ್ಮ ಮನೆ ಹತ್ರನೇ ಇರೋರು ಸೌಂದರ್ಯ ಲಹರಿ ಕ್ಲಾಸಸ್ ಮಾಡ್ತಾರೆ, ನಿನ್ನ ನೋಡಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ. ಅವ್ರಿಗೆ ಐಡಿಯಾನೇ ಇಲ್ಲ ನಾನು ಈ ಥರ ಹೋಗಿದ್ದೆ ಏನು ಅಂತ. ಒಂದು ಪುಟಾಣಿ ಸೌಂದರ್ಯ ಲಹರಿ ಪುಸ್ತಕನ ಕೊಟ್ಬಿಟ್ಟು, ತಗೊಮ್ಮ ದೇವಿ ಕರೀತಾ ಇದ್ದಾಳೆ ಅಂತ, ದಯವಿಟ್ಟು ಬಾಮ್ಮ ನಾನು ನಿನ್ನ ಕ್ಲಾಸಿಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ರು. ಇದೆಲ್ಲ ನೋಡಿದಾಗ ನನಗನ್ಸುತ್ತೆ ಖಂಡಿತ, ಯಾಕಂದರೆ ಆ ಒಂದು ಕೊಡಚಾದ್ರಿಯ ಸೌಂದರ್ಯ, ಅಲ್ಲಿಂದ ನಮಗೆ ಸೌಪರ್ಣಿಕಾ ನದಿಯ ಆ ಶಕ್ತಿಯ ಅನುಭವ ಆಗೋದು, ಆದಿಶಂಕರರ ಆ ಒಂದು ಆ ಜ್ಞಾನಪೀಠವನ್ನು ಅನುಭವ ಮಾಡಿದಾಗ ಸಂಶಯ ಬರೋದಿಲ್ಲ. ಅಲ್ಲಿ ಹೋಗಿ 5 ನಿಮಿಷ ಧ್ಯಾನ ಮಾಡಿದ್ರು ನಮ್ಗನ್ಸುತ್ತೆ. ಈಗ ದೇವಿಯ ದರ್ಶನ ಆದಮೇಲೆ ಆದಿಶಂಕರದ ಒಂದು ರೋಚಕ ಕತೆ ಇದ್ರ ಹಿಂದೆ ಇದೆ, ನಿಮ್ಗೆ ಗೊತ್ತಿರ್ಬೋದು ಸರ್. ಶಂಕರರು, ಅಮ್ಮ ನಾನು ಸನ್ಯಾಸತ್ವ ತಗೊಳ್ತೀನಿ ಅಂದಾಗ ತಾಯಿ ಮಗ ವ್ಯಾಮೋಹ ಅಲ್ವಾ, ಬೇಡ ಕಣಪ್ಪ ಹೋಗಬೇಡ ಅಂತ ಹೇಳ್ತಾರೆ. ಏನು ಮಾಡೋದು, ಅಮ್ಮನ ಹೇಗೆ ಒಲಿಸೋದು, ಹೋಗೋಕ್ಕೆ ಹೇಗೆ ಆಕೆ ಅನುಮತಿ ತಗೊಳ್ಳೋದು ಅಂತ ಒಮ್ಮೆ ಹೀಗೆ ಸಂಧ್ಯಾ ವಂದನೆ ಮಾಡ್ಬೇಕಾದ್ರೆ ಮೊಸಳೆ ಒಂದು ಕಾಲ್ ಕಚ್ಚಿ ಅವ್ರನ್ನ ಹಿಂಸೆ ಮಾಡುತ್ತೆ. ಆಗ ಅಯ್ಯೋ, ಹೌದು ಆದಿಶಂಕರರಿಗೆ, ಆ ಪುಟ್ಟ ಬಾಲಕನಿಗೆ ಪಾಪ ಮೊಸಳೆ ಇದು ಮಾಡಿದಾಗ, ಅಮ್ಮ ಅಮ್ಮ ನೋಡಮ್ಮ ನನಗೆ ಹೇಗಾಗ್ತಾ ಇದೆ ಅಂತ ಕೂಗಾಡ್ತಾರೆ. ಅಯ್ಯೋ ಅಯ್ಯೋ ಏನು ಮಾಡೋದು, ಯಾರಾದರೂ ಬಂದು ನನ್ನ ಮಗನ ಕಾಪಾಡಿ ಅಂತ ಹೇಳಿದಾಗ, ಅಮ್ಮ ನಾನು ಹೋಗಕ್ ಬಿಡು, ಇದು ಹೋಗತ್ತೆ ಅಂತ ಹೇಳ್ಬಿಡ್ತಾರೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಅವರು ಅನುಮತಿ ಪಡ್ಕೊಳ್ತಾ ಇದ್ದಾರೆ. ಆಯ್ತಪ್ಪ ನೀನು ಹೋಗು ಅಂತ ಹೇಳಿದ ತಕ್ಷಣ ಆ ಮೊಸಳೆ ಕಾಲು ಬಿಟ್ಟು ಹೊಟ್ಟೋಗುತ್ತಂತೆ. ಆಗ ಅಮ್ಮ ನಾನು ಸನ್ಯಾಸತ್ವ ತಗೊಳ್ತಾ ಇದ್ದೀನಿ ಎಂದಾಗ ಅವರು ಎಷ್ಟೇ ಆದರೂ ತಾಯಿಗಳನ್ನೇ ಅಳ್ತಾರೆ. ಅಯ್ಯೋ ಮಗನೇ, ನನ್ನ ಬಿಟ್ಟು ಹೋಗ್ತಾ ಇದೆಯಾ, ನನ್ನ ಒಂಟಿ ಮಾಡಿ ಹೋಗ್ತಾ ಇದೆಯಾ, ಈ ಊರಲ್ಲಿ ನಾನು ಹೇಗೆ ಬದುಕಲಿ, ವಿಧವೆ ಅಂತ ನನ್ನನ್ನೆಲ್ಲ ಹಿಂಸೆ ಮಾಡ್ತಾರಲ್ಲ ಅಂತ ಹೇಳಿದಾಗ, ಅಮ್ಮ ನೀನು ಆತಂಕ ಪಡಬೇಡ, ನಿನ್ನ ಅಂತ್ಯಕಾಲದಲ್ಲಿ ಖಂಡಿತ ಬಂದು ನಾನು ಅಂತ್ಯ ಸಂಸ್ಕಾರ ಮಾಡಿಯೇ ಹೋಗ್ತೀನಿ ಅಂತ ಭಾಷೆ ಕೊಟ್ಟು ಹೋಗ್ತಾರಂತೆ. ಅದೇ ರೀತಿಯಾಗಿ ಅಷ್ಟೆಲ್ಲ ಒಂದು ಆಧ್ಯಾತ್ಮಿಕ ಪಥದಲ್ಲಿ ಇದ್ರೂ ಕೂಡ ತಾಯಿ ತೀರ್ಕೊಳ್ಳೋ ಸಮಯದಲ್ಲಿ ಅವ್ರು ಬರ್ತಾರೆ. ಆದರೆ ಆ ಜಾಗದಲ್ಲಿರೋರು ಆ ತಾಯಿಗೆ ಅಷ್ಟೊತ್ತಿಗಾಗಲೇ ಎಷ್ಟು ಕಾಟ ಕೊಟ್ಬಿಟ್ಟಿರ್ತಾರೆ ಅಂದರೆ ವಿಧವೆ ಅಂತ ಹೇಳಿ, ಯಾರೂ ಇಲ್ಲ ಅಂತ ಹೇಳಿ, ಆ ಯಾತನೆ, ಆ ಒಂದು ಹಿಂಸೆಗೆ ನಾವು ಹೇಳ್ತೀವಲ್ಲ, ತುಂಬ ಒಳ್ಳೆಯವ್ರಿಗೆ ತೊಂದರೆ ಮಾಡಕ್ಕೆ ಹೋಗ್ಬಾರ್ದು, ಬೇಗ ಕಷ್ಟ ಬಂದ್ಬಿಡುತ್ತೆ ಅವ್ರಿಗೆ ಅಂತ. ಹೊಟ್ಟೆ ಉರಿಸ್ಬಾರ್ದು. ಇದೊಂದು ಕತೆ, ನಾನು ಅದನ್ನು ಜಡ್ಜ್ಮೆಂಟಲ್ ಆಗಿ ಹೇಳ್ತಾ ಇಲ್ಲ. ಹೇಗೆ ಆ ವಿಧವೆ ಪಾಪ ಬಿಳಿ ಬಟ್ಟೆ ಹಾಕೊಂಡು ನೋವು ಅನುಭವಿಸ್ತೋ, ಅದೇ ಥರ ಕೇರಳದ ಹೆಣ್ಮಕ್ಳೆಲ್ಲ ಬಿಳಿ ಬಟ್ಟೆಯಲ್ಲಿ ನೋವನ್ನು ಅನುಭವಿಸಿ ಅನ್ನೋ ಥರ ಶಾಪ ಬಂತು ಅನ್ನೋ ಥರದ್ದು ಒಂದು ಕತೆ ಇದೆ. ಅದು ಎಷ್ಟು ಮಟ್ಟಿಗೆ ಸತ್ಯ, ಆದರೆ ಶಂಕರರು ಅವ್ರಿಗೂ ಕೃಪೆ ತೋರಿಸ್ತಾರೆ, ಆಮೇಲೆ ನಾನು ಹೇಳ್ತೀನಿ ಮುಂದಿನ ಭಾಗದಲ್ಲಿ. ಆಮೇಲೆ ಆದಿಶಂಕರರು ಪಾಪ ಬರ್ತಾರೆ ಅಮ್ಮನ ಚಿತೆಗೆ ಅಗ್ನಿಸ್ಪರ್ಶ ಮಾಡಿಸೋಕೆ. ಅವರೆಲ್ಲ ಬಿಡೋದಿಲ್ವಂತೆ ಅಲ್ಲಿ ಊರಲ್ಲಿರೋ, ನೀನು ಸನ್ಯಾಸಿ ಇದೆಲ್ಲ ಮಾಡಂಗಿಲ್ಲ ಹೋಗು ನೀನು ಅಂತ. ಅವರಿಗೆ ಅಗ್ನಿ ಕೊಡೋದಿಲ್ವಂತೆ ಚಿತೆಗೆ ಅಗ್ನಿಸ್ಪರ್ಶ ಮಾಡೋಕೆ. ಆಗ ಅವ್ರ ತಪೋಶಕ್ತಿಯಿಂದ ಅಗ್ನಿಯನ್ನ ಪ್ರಜ್ವಲ ಮಾಡ್ತಾರೆ. ಆಮೇಲೆ ಕಟ್ಟಿಗೆ ಕೊಡೋದಿಲ್ವಂತೆ ಅವ್ರ ತಾಯಿಯನ್ನ ಇದು ಮಾಡೋದಕ್ಕೆ. ಆಗ ಬಾಳೆ ದಿಂಡಿರುತ್ತಲ್ಲ ಮಧ್ಯದ ಬಿಳಿ ಭಾಗ, ಅದನ್ನಿಟ್ಟು ಆಕೆಯ ಚಿತೆಯನ್ನು ಉರಿಸಿದ್ರು ಅಂತೆಲ್ಲ ರೋಚಕವಾದ ಕಥೆಗಳು ಇದೆ. ತುಂಬಾ ಅದ್ಭುತವಾಗಿ ಆದಿಶಂಕರ ಅನುಯಾಯಿಗಳು ಹೇಳ್ತಾರೆ. ಕೇಳ್ತಾ ಹೋದ್ರೆ ತುಂಬಾ ರೋಮಾಂಚನ ಅನ್ಸುತ್ತೆ. ಒಮ್ಮೆ ಅವ್ರದೇ ವಿಶೇಷವಾಗಿ ನಾವು ಮಾತಾಡಬಹುದು, ಅದ್ವೈತ ಸಿದ್ಧಾಂತ ಇದನ್ನೆಲ್ಲ. ಸೊ ಅದನ್ನ ಮಾಡಿದಾಗ ಆಗ ಅವ್ರಿಗೆ ಅನ್ಸುತ್ತಂತೆ, ಅಯ್ಯೋ ಈ ಥರ ಎಲ್ಲ ಆಯ್ತಲ್ಲ, ನಾನು ಹುಟ್ಟೂರಲ್ಲಿ ಅಲ್ಲಿ ತಾಯಿ ಸರಸ್ವತಿ ಅನುಗ್ರಹ ಆದರೆ ಎಷ್ಟು ಚೆನ್ನಾಗಿರುತ್ತೆ. ಅಮ್ಮ ಹೇಗಿದ್ರು ದರ್ಶನ ಕೊಟ್ಟಿದ್ದಾಳೆ, ಸೊ ಈಗ ಕೊಡಚಾದ್ರಿಗೆ ಮತ್ತೆ ಹೋಗೋಣ, ಅಲ್ಲಿ ದೇವಿ ದರ್ಶನ ಆದ ತಕ್ಷಣ ಅಮ್ಮನ ಕೇರಳಕ್ಕೆ ಕರ್ಕೊಂಡು ಹೋಗ್ಬಿಡೋಣ ನನ್ನ ಹುಟ್ಟೂರಿಗೆ ಅಂತ. ಅಮ್ಮ ನಿನ್ನ ನಿಂದೆನೇ ಬಾ ಅಂತ ಹೇಳ್ತಾರೆ.
ಸೊ ತಾಯಿ ದರ್ಶನ ಆದಾಗ ಬಾಮ್ಮ ಅಂತ ಹೇಳಿ ಅವರು ಕೇರಳಗೆ ಕರ್ಕೊಂಡು ಹೋಗೋಣ ಸರಸ್ವತಿಯನ್ನ. ಯಾಕೆಂದ್ರೆ ಈಗಾಗ್ಲೇ ತನ್ನ ಹೆತ್ತ ತಾಯಿಗೆ ಹಿಂಸೆ ಕೊಟ್ಟು ಅಲ್ಲೊಂದಷ್ಟು ಅವರು ಶಾಪಗ್ರಸ್ತರಾಗಿದ್ದಾರೆ. ಆಮೇಲೆ ತನ್ನ ತಾಯಿಯ ಚಿತೆಗೆ ಅಗ್ನಿಸ್ಪರ್ಶ ಮಾಡೋಕೆ ಬಿಡದೆ, ಅದು ಅವ್ರಿಗೆ ಗೊತ್ತಿರುತ್ತೆ ಅದರ ನಕಾರಾತ್ಮಕ ಕರ್ಮದಿಂದ ಪಾಪ ನರಳೋದು ಬೇಡ ಅಂತ ಹೇಳಿ ಆ ಒಂದು ಸದ್ಭಾವದಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ತಾಯಿ ಹೇಳ್ತಾರಂತೆ, ಖಂಡಿತ ಬರ್ತೀನಪ್ಪ, ನೀನು ಎಲ್ಲಿ ಕರ್ಕೊಂಡು ಹೋದ್ರು ಅಲ್ಲಿ ಬರ್ತೀನಿ, ಆದ್ರೆ ನೀನು ಹಿಂದೆ ತಿರುಗಿ ನೋಡಬಾರ್ದು ಅಂತ ಹೇಳ್ತಾಳೆ. ಸರಿ ಅಂತ ಶಂಕರರು ಅದೇ ರೀತಿಯಾಗಿ ಹಿಂದೆ ತಿರುಗಿ ನೋಡದೆ ನಿಧಾನವಾಗಿ ಅಮ್ಮ ಹಿಂದೆ ಬರ್ತಾ ಇದ್ದಾಳೆ, ನಾನು ಹುಟ್ಟೂರಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ತುಂಬಾ ಆನಂದದಿಂದ ಹಾಗೆಯೇ ಸಾಕ್ತಾ ಇರಬೇಕಾದ್ರೆ ಒಂದು ಜಾಗದಲ್ಲಿ, ಅಂದ್ರೆ ಕೊಲ್ಲೂರಿನ ಈಗ ಜಗನ್ಮಾತೆಯ ಜಾಗ ಎಲ್ಲಿದೆ ಅಲ್ಲಿ ಬಂದಾಗ ಗೆಜ್ಜೆ ಶಬ್ದ ಆಕೆದು ಕೇಳಿಸೋದು ನಿಂತು ಹೋಗುತ್ತೆ. ಸೊ ಈ ತರದ ಕಥೆಗಳನ್ನ ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯೂಶಲಿ ಕೇಳ್ತೀವಿ. ಇವನ್ ಶೃಂಗೇರಿಗೂ ಅದೇ ಹೌದು ಕಥೆನೇ ಹೌದು. ಕೇಳಿದ್ದೀನಿ. ಸೊ ಆಗ ಹಿಂದೆ ತಿರುಗಿ ನೋಡ್ಬಿಡ್ತಾರಂತೆ. ಆಗ ನಾನು ಬರೋದಿಲ್ಲ, ನಾನು ಇಲ್ಲೇ ನೆಲೆ ಆಗ್ತೀನಿ ಅಂತ ಹೇಳಿ ಆಕೆ ಅಲ್ಲೇ ಸ್ಥಾಪನೆ ಆಗ್ತಾಳೆ. ಆದರೆ ಎಷ್ಟೇ ಆದರೂ ಮಗ ನೊಂದ್ಕೋಬಾರ್ದು ಅಂತ ಹೇಳಿ ನೀನು ಬೇಜಾರು ಮಾಡ್ಕೊಳ್ಬೇಡ, ಆದರೂ ಕೂಡ ಚೊಟ್ಟನೆಕೆರೆ ಅನ್ನುವಂಥ ಅವರ ಒಂದು ಹುಟ್ಟೂರಿನ ಜಾಗಕ್ಕೆ ನಾನು ಬೆಳಗಿನ ಜಾವ ಅಲ್ಲಿ ನನ್ನ ಆರಾಧನೆಯನ್ನ ಮಾಡು. ಸೊ ಇವತ್ತಿಗೂ ಕೊಲ್ಲೂರಿನ ವಿಶೇಷವಾದ ಮೊದಲನೇ ಪೂಜೆ ಅಲ್ಲೇ ನಡೆಯೋದು. ಅಲ್ಲಿ ಸರಸ್ವತಿಯ ರೀತಿ ಆ ಬಿಳಿ ವಸ್ತ್ರದಲ್ಲಿ ಕಾಳಿ, ಗೌರಿ ಅಬ್ಸಲ್ಯೂಟ್ಲಿ ಅಲ್ಲಿ ಪೂಜೆ ಮಾಡ್ತಾರೆ. ಮಧ್ಯಾಹ್ನ ಮತ್ತು ಬೇರೆ ಪೂಜೆಗಳನ್ನ ಇಲ್ಲಿ ಕೊಲ್ಲೂರಲ್ಲಿ ಮಾಡ್ತಾರೆ. ಸೊ ಅದು ಒಂದು ಕತೆ. ಇನ್ನು ಶಂಕರರ ಆ ಒಂದು ದೇವಿಯ ಅನುಭವ ಕೊಡಚಾದ್ರಿಯ ದಟ್ಟ ಕಾಡಿನಲ್ಲಿ ಹೇಗಾಯ್ತು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಈ ರಾತ್ರಿಯಲ್ಲಿ ಎಲ್ಲಿ ಹೋಗ್ತೀಯಾ ಅಂತ ಭಿಕ್ಷಾಟನೆ ಮಾಡ್ತಾ ಇರ್ಬೇಕಾದ್ರೆ ಒಂದು ಮಹಾತಾಯಿ ಕೇಳ್ತಾಳೆ, ಬೇಡಪ್ಪ ಅಲ್ಲಿ ಭದ್ರಕಾಳಿ ಸಂಚಾರ ಆಗತ್ತೆ, ಅವಳು ಯಾರಾದ್ರೂ ನರಮಾನವರನ್ನು ನೋಡಿದ್ರೆ ಅವಳು ಬಡ್ದು ಬಾಯಿಗೆ ಹಾಕೊಂಡ್ಬಿಡ್ತಾಳಂತೆ, ಯಾಕಪ್ಪ ಬಲಿ ಆಗ್ತೀಯಾ, ಬೇಡ ಮಲ್ಕೊಂಡು ಬೆಳಗಿನ ಜಾವ ಸೂರ್ಯೋದಯ ಆದ್ಮೇಲೆ. ಅದಕ್ಕೆ ಅವರು, ಇಲ್ಲ, ಆ ಇಡೀ ಜಗನ್ಮಾತೆ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿರೋಳು ನನ್ನನ್ನು ಆಹಾರವಾಗಿ ಕೇಳ್ತಾಳೆಯೇ, ಅದಕ್ಕಿಂತ ಪುಣ್ಯ ಏನಿದೆ, ನಾನು ಹೋಗೇ ಹೋಗ್ತೀನಿ ಅಂತ ಹೊರಟು ಬಿಡ್ತಾರೆ. ಆ ದಟ್ಟ ಕಾಡಿನಲ್ಲಿ ಮಧ್ಯರಾತ್ರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆ ತಾಯಿ ಸೂಚಿಸಿದಾಗೆ ಭದ್ರಕಾಳಿ ಪ್ರವೇಶ ಆಗತ್ತೆ. ಓ ಬಾ ಬಂದ್ಯಾ, ನಾನೀಗ ನಿನ್ನ ಬಡಿದು ತಿಂದ್ಬಿಡ್ತೀನಿ ಅಂತ ಒಂಥರ ವಿಕಾರವಾಗಿ ನಕ್ಕು ಹಾಸ್ಯ ಮಾಡ್ತಾಳೆ. ಆದಿಶಂಕರರು ಆ ಪುಟ್ಟ ಬಾಲಕ ಎಷ್ಟು ಮುಕ್ತವಾಗಿ ಧೈರ್ಯವಾಗಿ, ಅಮ್ಮ ಜನ್ಮ ಕೊಟ್ಟು ನೀನೇ ನನ್ನನ್ನು ಆಹಾರವಾಗಿ ಸ್ವೀಕಾರ ಮಾಡ್ತೀಯ, ಇದಕ್ಕಿಂತ ಪುಣ್ಯ ಏನಿದೆ, ದಯವಿಟ್ಟು ತಗೋಮ್ಮ, ನನ್ನ ಮೂಳೆ ಮಾಂಸಗಳು ನಿನಗೆ ಆಹಾರ ಆಗೋದು ನನ್ನ ಯಾವುದೋ ಜನ್ಮದ ಪುಣ್ಯ ಅಂತ ಹೇಳ್ತಾರೆ. ಆಗ ಆ ಕೋಪ ಎಲ್ಲ ಇಳಿದು ಆಕೆ ನಿಜ ರೂಪದಲ್ಲಿ ದರ್ಶನ ಕೊಡ್ತಾರೆ. ಅಲ್ಲಿಂದ ಅವರು ಧ್ಯಾನ ಸಾಧನೆಯನ್ನು ಕಂಟಿನ್ಯೂ ಮಾಡ್ತಾರೆ. ಇವತ್ತಿಗೂ ಕೊಲ್ಲೂರಿನ ಪ್ರಮುಖ ದೇವಸ್ಥಾನ ಏನಿದೆ ಗರ್ಭಗುಡಿ ಹಿಂಭಾಗದಲ್ಲೇನೆ ಇವತ್ತು ಕೂಡ ಆದಿಶಂಕರದ ಒಂದು ಸಣ್ಣ ಒಂದು ಗುಡಿ ತರ ಇದೆ. ಇವತ್ತಿಗೂ ಸಾವಿರಾರು ಜನ ಕೇರಳದಿಂದ, ಎಸ್ಪೆಷಲಿ ಮಲಯಾಳೀಸ್ ಅಂತಾನೆ ನಾನು ಹೇಳಬೇಕು, ಅದು ಬಿಳಿ ಸೀರೆಯಲ್ಲೇ ಬಂದು, ಗೊತ್ತಿರೋ ಹಾಗೆ ನಮಗೆ ಅವ್ರಿಗೆ ಅದೊಂದು ಶ್ರೇಷ್ಠವಾದ ಬಣ್ಣ, ಶಂಕರಾಚಾರ್ಯರು ಆ ಶಾಪವನ್ನು ವರವಾಗಿ ಪರಿವರ್ತನೆ ಮಾಡ್ತಾರೆ. ಕೊಲ್ಲೂರಿನ ದೇವಸ್ಥಾನದ ಒಳಗೆ ಪ್ರವೇಶ ಮಾಡಿದ್ರೆ ಇದು ಕೇರಳನ ಕರ್ನಾಟಕನ ಅಂತ ಅನ್ಸ್ಬಿಡುತ್ತೆ, ಅಷ್ಟು ಜನ ಕೇರಳ. ಅಲ್ಲಿ ಕೊಲ್ಲೂರು ದೇವಸ್ಥಾನದಲ್ಲಿ ನಿಮಗೆ ತುಂಬಾ ಜನ ಬರೀ ಮಲಯಾಳಿಗಳು. ತುಂಬಾ ಜನ ಬರ್ತಾರೆ. ಅಲ್ಲಿ ಮಲಯಾಳ ಮಾತಾಡೋದು ಕೇಳಿ ಕೇಳಿ ನಾನು ಏನಾದ್ರು ಕೇರಳಕ್ಕೆ ಬಂದಿದ್ದೀನಾ ಅಂತ ಅನ್ಸುತ್ತೆ, ಅಷ್ಟು ಜನ ಬರ್ತಾರೆ. ಆ್ಯಂಡ್ ಅಲ್ಲಿ ಬಂದವರು ಎಲ್ಲರೂ ಖಚಿತವಾಗಿ ಕೊಡಚಾದ್ರಿಗೆ ಹೋಗಿ ಅಲ್ಲಿ ಶಂಕರಪೀಠ ಏನು ಕೊಡಚಾದ್ರಿಯ ತುದಿಯಲ್ಲಿದೆ ಅಲ್ಲಿ ದರ್ಶನ ಮಾಡೇ ಮಾಡ್ತಾರೆ. ಇವತ್ತಿಗೂ ಅಲ್ಲಿ ಬೀಸೋ ಗಾಳಿ, ಆ ದೃಶ್ಯ, ಆ ಒಂದು ನದಿಗಳ ದೃಶ್ಯ, ತೀರ್ಥಗಳ ದೃಶ್ಯ, ಕೆಳಗೆ ಇಳಿತಾ ಇದ್ದ ಹಾಗೆ ಆ ಉಮಾಪತಿಯ ಮತ್ತು ಅನ್ಯ ದೇವತೆಗಳ ದೃಶ್ಯ, ಅದನ್ನು ನೋಡ್ತಾ ಇದ್ರೆ ರೋಮಾಂಚನ ಆಗುತ್ತೆ. ಯಾವುದೋ ಬೇರೆ ಲೋಕಕ್ಕೆ ಬಂದ ಹಾಗೆ ಎಂಥವರಿಗೂ ಭಾಸ ಆಗುತ್ತೆ. ಅದರಿಂದ ಈ ರೀತಿ ಅಮ್ಮ ಇಲ್ಲಿಂದ ಕೊಲ್ಲೂರಿಂದ ಕೊಡಚಾದ್ರಿಗೆ, ಕೊಡಚಾದ್ರಿಂದ ಕೊಲ್ಲೂರಿಗೆ ಆದಿಶಂಕರರ, ಕೊಲ್ಲ ಮಹರ್ಷಿಗಳ ಇವರೆಲ್ಲರ ಶಕ್ತಿಯನ್ನ, ಮತ್ತು ಕೊಡಚಾದ್ರಿಯಲ್ಲಿ ಕೇವಲ ಆದಿಶಂಕರರಲ್ಲ, ದೊಡ್ಡ ದೊಡ್ಡ ಮೇಧಾವಿಗಳು, ಸಾಧು ಸಂತರು, ಋಷಿ ಮುನಿಗಳು ತಪಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇನ್ನೊಂದು ಅತ್ಯಂತ ವಿಶೇಷವಾದ ಸಂಗತಿ ನಾನು ನಿಮಗೆ ಹೇಳಲೇಬೇಕು. ಇದೊಂದು ವೈಯಕ್ತಿಕವಾಗಿ ನನಗಾದ ಅನುಭವದ ಜೊತೆ ಹೇಳ್ತೀನಿ. ನಾನು 12-13 ದಿನ ಅಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡಿದಾಗ ಕೆಲವು ದಿನಗಳ ಆದಮೇಲೆ ನನ್ನ ಫ್ಯಾಮಿಲಿ, ಅಂದರೆ ನಮ್ಮ ಹಸ್ಬೆಂಡು ಮಗು ಕರ್ಕೊಂಡು ಬನ್ನಿ, ಇಲ್ಲಿ 2 ದಿನ ಪೂಜೆ ಮಾಡಿಸ್ಕೊಂಡು ನೀವು ಹೋಗಿ, ಆಮೇಲೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ. ಸೊ ಅವ್ರು ಬಂದಾಗ ಕೊಡಚಾದ್ರಿಗೆ ಹೋಗಬೇಕು ಅಂತ ಹೇಳಿ ನಾವು ಟ್ರೆಕ್ ಮಾಡ್ತಾ ಇರಬೇಕಾದ್ರೆ ನಾನು ನಮ್ಮ ಹಸ್ಬೆಂಡಿಗೆ ಹೇಳಿದೆ, ಈ ಬೆಟ್ಟ ಯಾಕೋ ರಾಮ ರಾಮ ಅಂತ ಹೇಳ್ದಂಗೆ ಆಗತ್ತೆ ಅಂತ. ಅದಕ್ಕೆ ಅವರು, ನೀನೆಲ್ಲೋ ಕನ್ಫ್ಯೂಸ್ ಆಗಿಬಿಟ್ಟಿದ್ಯಾ ಮೆಡಿಟೇಷನ್ ಮಾಡಿ ಮಾಡಿ, ಇದು ದೇವಿ ಬೆಟ್ಟ ಅಲ್ವಾ, ರಾಮ ಅಂತ ಯಾಕೆ ಹೇಳುತ್ತೆ ಅಂತ ಜೋಕ್ ಮಾಡಿದ್ರು. ಇನ್ನೂ 10 ನಿಮಿಷ ಆದಮೇಲೆ ನಾವು ತುಂಬ ನಿಧಾನವಾಗಿ ಒಂದೊಂದೇ ಹೆಜ್ಜೆ ಜಾಗೃತವಾಗಿಡ್ತಾ ನಿಧಾನವಾಗಿ ಹೋಗ್ತಾ ಇದ್ವಿ ಧ್ಯಾನ ಮಾಡ್ತಾ. ನನಗೆ ತುಂಬ ಸ್ಪಷ್ಟವಾಗಿ ಕೇಳಿಸೋಗಾಯ್ತು, ಬೆಟ್ಟ ರಾಮ ರಾಮ, ಅದು ತುಂಬ ಒಂಥರ ತೂಕದ ವಾಯ್ಸ್ ಅಂತ ಹೇಳ್ತಾರಲ್ಲ ಹಾಗೆ ರಾಮ ಗಂಭೀರವಾಗಿತ್ತು. ಇಲ್ಲ, ನನಗೆ ತುಂಬ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ, ಈ ಬೆಟ್ಟ ರಾಮ ರಾಮ ಅಂತ ಇದೆ ಅಂತ. ಅದಕ್ಕೆ ಅವ್ರು ಮತ್ತೆ ಹಾಸ್ಯ ಮಾಡ್ತಾ, ಎಲ್ಲೋ ಶಂಕರರು ರಾಮ ರಾಮ ಅನ್ಕೊಂಡು ಬೆಟ್ಟ ಹತ್ತಿರಬೇಕು ಅಂತ ನಗ್ತಾ ಇದ್ರು.
ಸರಿ ಕೊನೆಗೆ ನಾವು ಅಲ್ಲಿ ಆ ಖಡ್ಗ ಎಲ್ಲ ಇರೋ ದೇವಸ್ಥಾನ ಇದೆ ಅಂತ ಹೇಳಿದ್ನಲ್ಲ ನಾನು. ಅಲ್ಲಿ ಹೋದ್ವಿ. ಅಲ್ಲಿ ಅರ್ಚನೆ ಮಾಡಿಸಿ ಪೂಜೆ ಮಾಡಿಸ್ತಾ ಇದ್ವಿ. ಪೂಜೆ ಮಾಡ್ತಾ ಇದ್ದಾಗೆ ನಮ್ಮ ಹಸ್ಬೆಂಡ್ ಹೇಳಿದ್ರು, "ಒಂದು ಸಣ್ಣ ವಿಡಿಯೋ ಮಾಡೋಣ ಇವ್ರದ್ದು. ಎಷ್ಟು ಪ್ರಶಾಂತವಾಗಿದೆ ವಿಡಿಯೋ. ನಾವು ಅವ್ರನ್ನ ಒಪಿನಿಯನ್ ಕೇಳೋಣ" ಅಂತ. ಆಯ್ತಪ್ಪ ತಗೊಳ್ಳಿ ಅದಕ್ಕೇನು ಅಂತ ಅರ್ಚಕರು ತುಂಬಾನೇ ವಿನಮ್ರತೆಯಿಂದ ಒಪಿನಿಯನ್ ಕೊಡೋಕೆ ಶುರು ಮಾಡಿದ್ರು. ಮಾತಾಡ್ತಾ ಮಾತಾಡ್ತಾ ಈ ಕೊಡಚಾದ್ರಿಗೆ ಕೊಡಚಾದ್ರಿ ಅಂತ ಯಾಕೆ ಹೆಸರು ಬಂತು ಗೊತ್ತಾ ನಿಮಗೆ ಅಂತ ಹೇಳ್ತಾ, ಲಕ್ಷ್ಮಣ ಮೂರ್ಛೆ ಹೋದಾಗ ರಾಮಾಯಣದಲ್ಲಿ ಸಂಜೀವಿನಿ ಬೆಟ್ಟ ತಗೊಂಡ್ ಬನ್ನಿ ಅಂತ, ಅಂದ್ರೆ ಸಂಜೀವಿನಿ ತಗೊಂಡ್ ಬನ್ನಿ ಅಂತ ಹೇಳ್ತಾರೆ. ಪಾಪ ಅವ್ರು ಕನ್ಫ್ಯೂಸ್ ಆಗಿ ಇಡೀ ಪರ್ವತನೇ ಹೊತ್ಕೊಂಡ್ ಬಂದ್ರು ಅಂತ ನಮ್ಮೆಲ್ರಿಗೂ ಗೊತ್ತು. ಹೀಗೆ ಹೊತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅದ್ರ ಮೇಲ್ಭಾಗ ಬಿದ್ದೋಯ್ತಂತೆ ಕೆಳಗೆ. ಅದೇ ಆ ಕೊಡಚಾದ್ರಿಯ ಬೆಟ್ಟ ಅಂತೆ. ಇವತ್ತಿಗೂ ಅರ್ಚಕರು ಆ ಕಥೆಯನ್ನ ಅಲ್ಲಿ ಹೋದ ಭಕ್ತಾದಿಗಳಿಗೆ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ನಾವಿಬ್ರು ಒಬ್ರ ಮುಖ ಒಬ್ರು ನೋಡ್ಕೊಳ್ತಾ ಇದೀವಿ. ಎದೆ ದಬ 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 ಅಂತ ಇದೆ ನೋಡಿ. ಇನ್ಯಾವ ಒಂದು ಭಕ್ತಿಯಲ್ಲಿ ರಾಮ ರಾಮ ಅನ್ಕೊಂಡು ಆ ಪರ್ವತವನ್ನ ಹನುಮಂತ ನೋಡಿ. ನಮ್ ಎಲ್ಲರಿಗೂ ಅಂದ್ರೆ ನನಗೇನೋ ವಿಶೇಷವಾದ ಶಕ್ತಿ ಇದೆ ಇನ್ನೊಂದೇನೋ ಅಂತ ಅಲ್ಲ ಸರ್. ಯಾರೇ ಈ ತರ ಜಾಗಗಳಲ್ಲಿ, ಯಾಕಂದ್ರೆ ಒಬ್ರು ಇಬ್ರು ಅಲ್ಲ, ಸಾವಿರಾರು ದ್ವಾಪರ ಯುಗ ಲೆಕ್ಕ ಹಾಕೊಳ್ಳಿ. ಆಗ್ಲಿಂದ ಸಾವಿರಾರು ವರ್ಷಗಳಿಂದ ಅದಕ್ಕೊಂದು ಹಿನ್ನೆಲೆ ಇದೆ. ಋಷಿಮುನಿಗಳು ಭಕ್ತಾದಿಗಳು ಧ್ಯಾನ ಮಾಡಿದ್ದಾರೆ ಅಂತಾದ್ರೆ ಅಲ್ಲಿ ಎಷ್ಟು ಸ್ಪಷ್ಟವಾಗಿ ಸುಲಭವಾಗಿ ನಮಗೆ ಅನುಭವ ತೆರೆಯುತ್ತೆ. ನಾವು ಸಿದ್ಧರಿದ್ದೀವಾ ಅದನ್ನ ನಾವು? ಯಾಕಂದ್ರೆ ಆ ಥರದ ಜಾಗಗಳನ್ನ ಟ್ರೆಕ್ ಮಾಡ್ಬೇಕಾದ್ರೆ ನಮಗೆ ಒಂದು ಟ್ರೆಕ್ಕಿಂಗ್ ಆಟಿಟ್ಯೂಡ್ ಬಂದ್ಬಿಡುತ್ತೆ. ಟ್ರೆಕ್ಕಿಂಗ್ ಸ್ಟಿಕ್ ಇದೆಯಾ ನನಗೆ, ಇರ್ಲಿ ತಪ್ಪಿಲ್ಲ, ಶೂಸ್ ಇದೆಯಾ, ಎಕ್ಸಾಕ್ಟ್ಲಿ ಅದ್ರದ್ದು ಟೆನ್ಷನ್ನು, ಕೂಲ್ ಡ್ರಿಂಕ್ಸು, ಅಲ್ಲೇನೋ ಚಿಪ್ಸ್ ತಿಂದು ಬಿಸಾಕು, ಅಲ್ಲೇನೋ ಸಿಗುತ್ತಾ ತಿನ್ನಕ್ಕೆ, ಆ ಥರದೊಂದು ಮನಸ್ಥಿತಿ ಬರುತ್ತೆ ಹೊರತು ಅಲ್ಲಿರೋ ಮಲಬಾರ್ ಪಕ್ಷಿಯ ಆ ಮಲಬಾರ್ ಪಕ್ಷಿ ಹಾಡತ್ತೆ ಕೊಡಚಾದ್ರಿ ಬೆಟ್ಟದಲ್ಲಿ ಸರ್. ಅದು ದರ್ಶನ ಆದ್ರಂತೂ ದೇವರ ದರ್ಶನ ಆದಂಗಾಗತ್ತೆ. ಅಂತ ನೇವಿ ಬ್ಲೂ ಹಾಡುತ್ತೆ, ಅದು ಕೂ ಅಂತ ಹಾಡುತ್ತೆ. ಅದು ಅಂತ ರೋಮಾಂಚನಕರವಾದ ಅನುಭವ ಅದು. ಸೊ ಅದನ್ನೆಲ್ಲ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳನ್ನ ಗಮನಿಸ್ತಾ ನಾವು ಅಲ್ಲಿ ಶಕ್ತಿಪೀಠದವರೆಗೂ ಆದಿಶಂಕರ ಪೀಠದವರೆಗೂ ಹೋದಾಗ ಖಂಡಿತ ನಮಗೆ ದೇವಿಯ ಅನುಭವದ ಸ್ಪರ್ಶ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಯಾಕಂದ್ರೆ ಕೊಲ್ಲೂರು ಅನ್ನೋದು ಕೇವಲ ದೇವಿ ದರ್ಶನ ಅಲ್ಲ, ಅದೊಂದು ಭಾಷೆ. ಅದು ಆ ಭಾಷೆಯನ್ನ ಅಂದ್ರೆ ನಿರಾಕಾರ ರೂಪಿಯಾದ ಜಗನ್ಮಾತೆಯನ್ನ ಒಂದು ಆಕಾರದಲ್ಲಿ ನೋಡಿ ಅದನ್ನ ಮೂರ್ತಿ ರೂಪವಾಗಿ ಕೊಲ್ಲೂರಲ್ಲಿ ಬಂದು ಆದಿಶಂಕರರು ಇರಿಸ್ತಾರೆ ಅಂದ್ರೆ ಅದು ಯಾವ ಥರದೊಂದು ಆನಂದ ಲಹರಿ, ಯಾವ ಥರದೊಂದು ಭಾಷೆ. ಆ ಭಾಷೆಯನ್ನು ನಾವು ಆಲಿಸಬಹುದು. ಎಕ್ಸ್ಪೀರಿಯನ್ಸ್ ಅಬ್ಸಲ್ಯೂಟ್ಲಿ. ಆ ಸ್ಪರ್ಶವನ್ನ ಜಗನ್ಮಾತೆ ನಮಗೂ ಕೊಡ್ತಾಳೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಎಷ್ಟೇ ಗಾಢವಾಗಿದ್ರು ಕತ್ಲೆ, ಎಷ್ಟೇ ಅಜ್ಞಾನ ಆವರಿಸಿದ್ರು ನಮ್ಮಲ್ಲಿ, ಎಷ್ಟೋ ಜನ್ಮದ ಅಹಂಕಾರ ತುಂಬಿದ್ರು, ಕ್ಷಣ ಮಾತ್ರದಲ್ಲಿ ಬೆಳಕಿನ ಸ್ಪರ್ಶ ಆಗಿದ ತಕ್ಷಣ ಅವಳು ಒಂದು ರೀತಿಯಲ್ಲಿ ದ್ವಾರವನ್ನು ನಮ್ಮ ಹೃದಯದಲ್ಲಿ ತೆರಿತಾಳೆ. ಆ ಅನುಭವ ಹೇಗಿರುತ್ತೆ ಅಂದ್ರೆ ಅತ್ಯಂತ ಚಮತ್ಕಾರಿಯುತವಾದ ಶಕ್ತಿ ಒಂದು ನನ್ನ ಸ್ಪರ್ಶ ಮಾಡ್ತು ಅಂತ ಅನ್ಸ್ಬಿಡುತ್ತೆ ನಮ್ಗೆ. ಆ ಸ್ಪರ್ಶ ಜೀವನ ಪರ್ಯಂತ ನನ್ನನ್ನು ಉನ್ನತವಾದ ಕಡೆಗೆ ನಿರಂತರವಾಗಿ ಕರ್ಕೊಂಡು ಹೋಗ್ತಾ ಇರುತ್ತೆ. ಒಂದೇ ಸ್ಪರ್ಶ ಅದು ನಮಗೆ ಹೀಗ ಅಂತ ಅನ್ಸಿದ್ದಿರಬಹುದು, ಇನ್ನೊಬ್ಬರಿಗೆ ದರ್ಶನ ಮಾತ್ರದಲ್ಲಿ ಆದ ಅನುಭವ ಇರಬಹುದು, ಇನ್ನೊಬ್ಬರಿಗೆ ಆ ಒಂದು ಜ್ಯೋತಿರ್ಲಿಂಗವನ್ನು ನೋಡಿದಾಗ ಭಾವುಕರಾಗಿ ಆನಂದ ಬಾಷ್ಪ ಸುರಿದಿದ್ದಿರ್ಬೋದು, ಅಥವಾ ಶಂಕರನ ನೋಡಿದಾಗ ಅಯ್ಯೋ ಏನಪ್ಪಾ ಮನುಕುಲದ ಒಳಿತಿಗಾಗಿ ನೀವು ಇಷ್ಟು ಕಷ್ಟಪಟ್ರ ಅಂತ ಒಂದು ತಾಯಿಯ ಹೃದಯ ಮರುಗೋ ಥರ ಅನ್ನಿಸ್ಬಹುದು. ಬಟ್ ಅದರಲ್ಲಿ ನಿರಂತರವಾಗಿ ನಿಮ್ಮನ್ನ ಉದ್ಧಾರದ ಕಡೆ ಕರ್ಕೊಂಡು ಹೋಗುವಂತ ಒಂದು ಸೂತ್ರ. ಈಗ ಪ್ರತಿಯೊಬ್ಬೊಬ್ರಿಗೂ ಕೆಲವರಿಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನೋಡಿದ್ರೆ ಅವ್ರಿಗೇನೋ ಒಂದು ಸ್ಪೆಷಲ್ ಅನುಭವ ಆಗುತ್ತೆ. ಕೆಲವರು ಕುಕ್ಕೆಗೆ ಹೋಗಿ ಬಂದ್ರೆ ಆಗುತ್ತೆ. ಅಂಡ್ ಅಫ್ಕೋರ್ಸ್ ಮೂಕಾಂಬಿಕೆ ಅಮ್ಮನ್ ನೋಡಿದ್ರೆ ಒಂದೊಂದು ಅನುಭವ. ನನಗೆ ಪರ್ಸನಲ್ ಆಗಿ ನಾನು ಹೇಳಿದ್ದಿಲ್ಲ, ಲಾಸ್ಟ್ ಟೈಮ್ ಕೂಡ ಶೇರ್ ಮಾಡಿದ್ದೆ. ಕಾಮಾಖ್ಯ ಅಲ್ಲಿ ಹೋದ್ರೆ ಆ ದೇವಿ, ಮೂಲ ದೇವಿ ನೋಡಕ್ಕೆ ಹೋಗಿ ಬರ್ತೀವಲ್ಲ, ಆ ಎಕ್ಸ್ಪೀರಿಯನ್ಸ್ ಅಂತೂ ಅದ್ಭುತ. ನನಗೆ ಅಲ್ಲಾಗ್ಲಿ ತಿರುಪತಿ ಶ್ರೀನಿವಾಸನ್ ನೋಡಿದಾಗ, ಕಾಶಿಲಿ ಕಾಳಭೈರವನ್ನ ನೋಡಿದಾಗ ಆ ಎಕ್ಸ್ಪೀರಿಯನ್ಸ್ ಎಲ್ಲ ಅದೆಲ್ಲ ಹೇಳಕ್ಕಾಗಲ್ಲ, ಅದು ನೀವೇ ಅನುಭವಿಸ್ಬೇಕು ಅದನ್ನ. ಸರ್, ಜ್ಞಾನ ಹೆಚ್ಚಾಗೋದು ಈ ರೀತಿಯ ಅನುಭವಗಳನ್ನ ಪಡೆದಾಗ. ನಾವಿಲ್ಲಿ ಹೇಗೆ, ಹೌದಾ, ಆಗತ್ತಾ ಅಂತ ಎಷ್ಟೋ ವಿಮರ್ಶೆ ಮಾಡ್ಕೊಂಡು ಮನೇಲಿ ಕೂತಿರಬಹುದು. ಆದ್ರೆ ಅನುಭವದ ಮೂಲಕ ನಮ್ಮನ್ನ ಉದ್ಧಾರದ ಕಡೆ ಕರ್ಕೊಂಡು ಹೋಗೋ ಅನುಭವವೂ ಆಕೆನೆ. ಆ ಅನುಭವ ಆನಂದನೂ ಅವಳೆ. ಇದೇನು ಅನ್ನೋ ಪ್ರಶ್ನೆ ಮಾಡೋ ಮತಿ ಕೊಡ್ತಾಳಲ್ಲ, ಅದು ಅವಳೇನೆ. ಅದರಿಂದ ಖಂಡಿತ ಹೌದು, ನೀವು ಹೇಳಿದಾಗೆ ಕಾಮಾಖ್ಯದಲ್ಲಿ ಆ ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ ಗರ್ಭ ಅದು ಅಂತ ಹೇಳಿದಾಗ, ಅಲ್ಲಿ ಸ್ಪರ್ಶ ಮಾಡಿದಾಗ ಅಯ್ಯೋ ಎಷ್ಟೋ ಜನ್ಮಗಳ ಆ ಗರ್ಭದೊಳಗಡೆ ನಾನು ಹಿರಣ್ಯ ಗರ್ಭದಲ್ಲಿ ಪ್ರವೇಶ ಮಾಡಿ ಆಚೆ ಬಂದೆ ಅನ್ನೋದು ಎಂತ ಸಾಮಾನ್ಯರ್ಲಿ ಅತಿ ಸಾಮಾನ್ಯರಿಗೂ ಕಾಮಾಖ್ಯ ದೇವಿ ದೇವಸ್ಥಾನದಲ್ಲಿ ಭಾಸ. ನಿಮಗೆ ಕಾಮಾಖ್ಯ ಮೂಲ ದೇವ ಗರ್ಭಗುಡಿಗೆ ಹೋಗಿ ಬಂದಾಗ, ಆ ಹಿಂದೆ ಹೋಗಿ ನೀವು ಬಂದಾಗ ನಿಮಗೆ ಲಿಟ್ರಲಿ ನೀವು ನಿಮ್ಮ ತಾಯಿ ಗರ್ಭದಿಂದ ಹೊರಗೆ ಬಂದ್ರಿ ಅನ್ನೋ ಭಾವನೆ ಅದು. ಅದೆಲ್ಲ ಹೇಳಕ್ಕಾಗಲ್ಲ, ಅದು ಹೌದು, ಅನುಭವಿಸ್ಬೇಕು. ಅನುಭವ ಮಾತ್ರ ಅದು. ಹೌದು, ಯಾಕಂದ್ರೆ ನಾವು ಎಷ್ಟು ವರ್ಣಿಸಿದ್ರು, ಈಗ ಆದಿಶಂಕರರೇ ಇಷ್ಟೆಲ್ಲ ಆಡಿ ಹೋಗ್ಲಿ ಹೇಳ್ತಾರೆ,
ಸಂಪೂರ್ಣವಾಗಿ ನಾನು ಆಕೆನ ವರ್ಣನೆ ಮಾಡೋಕೆ ಸಾಧ್ಯ ಇಲ್ಲ ಅಂತ. ಹಾಗಿರ್ಬೇಕಾದ್ರೆ ನಮ್ಮಂತವ್ರು ಎಲ್ಲಿ ಅದನ್ನ ವರ್ಣನೆ ಮಾಡಿ ಅಲ್ಲ, ನೀವು ಹೇಳಕ್ಕಾಗುತ್ತೆ? ಗಮನಿಸಿಬೇಕಂದ್ರೆ ಈಗ ಸೌಂದರ್ಯ ಲಹರಿಲಾಗ್ಬೋದು ಎಸ್ ಅಥವಾ ಬೇರೆ ಲಲಿತ ಸಹಸ್ರನಾಮದಲ್ಲಾಗ್ಬೋದು, ತಾಯಿ ಜಗನ್ಮಾತೆಯ ಅಂಗದ ವರ್ಣನೆ ಅಂದ್ರೆ ಹೌದು ಹೌದು ಆಕೆ ಅಮ್ಮ ನಿನ್ನ ಕಣ್ಣು ಹೇಗಿದೆ, ನಿನ್ನ ಹೌದು ಮೂಗ್ ಹೇಗಿದೆ, ಹೌದು ಜೊತೆಗೆ ಅಂದ್ರೆ ಹೆಣ್ಣನ್ನ ಈಗ ಅಲ್ಲಿ ಸ್ತನಭಾರ ಅಂತ ಕೂಡ ಲಲಿತ ಸಹಸ್ರನಾಮದಲ್ಲಿ ಬರುತ್ತೆ. ಆಮೇಲೆ ಯೋನಿ ಬಗ್ಗೆ ಕೂಡ ಕೂಡ ಮಾತಾಡ್ತಾರೆ. ಹೌದು. ಅಂದ್ರೆ ಹೆಣ್ಣು ಅಷ್ಟು ಓ, ಅಂದ್ರೆ ಈ ಬ್ರಹ್ಮಾಂಡದ ರಹಸ್ಯವನ್ನ ಒಂದು ರೂಪದ ರೀತಿಯಲ್ಲಿ ನೋಡಿದಾಗ ಅಟ್ಲೀಸ್ಟ್ ಅರ್ಥ ಆಗೋಕೆ ಹತ್ರ ಆಗತ್ತೆ ಎನ್ನುವಂತ ಒಂದು ವಿವರಣೆಯನ್ನು ನಾವು ಗಮನಿಸಬಹುದು. ಆ ರೀತಿಯಲ್ಲಿ ನಮ್ಮ ದೇಹವೂ ಇದೆಯಾ ಅಂದಾಗ ಇನ್ನೂ ಒಂದು ದೈವತ್ವ ನಮ್ಮಲ್ಲಿ ಹೆಚ್ಚಾಗಿ ಅನುಭವ ಬರುತ್ತೆ ಅನ್ನೋದು ವಿಶೇಷ. ಅಲ್ಲ ಈಗ ನಮ್ಮ ದೇಹ ಏನಿರುತ್ತಲ್ಲ, ಎಷ್ಟೊಂದ್ ಸಾರಿ ಈಗ ತುಂಬಾ ಜನ ಈಗ ನಾನು ಸಣ್ಣ ಇದ್ದೀನಿ, ದಪ್ಪ ಇದ್ದೀನಿ, ಕಪ್ಪು ಇದ್ದೀನಿ, ಬೆಳ್ಳಗಿದ್ದೀನಿ, ತಮ್ಮ ದೇಹನ ಅವ್ರು ನೋಡ್ಕೊಳ್ಳೋ ರೀತಿನೇ ಬೇರೆ. ಸಿ, ಕೊನೆ ತನಕ ನಾವು ಹುಟ್ಟಿದಾಗಿಂದ ಕೊನೆ ತನಕ ನಮ್ಮ ಜೊತೆಗಿರೋದು ನಮ್ಮ ದೇಹ. ಹೌದು ಈಗ ಒಬ್ರ ಹತ್ರ ನಾವು ಮಾತಾಡ್ತಿದೀವಿ, ಒಬ್ರಿಂದ ನೋವು ತಿಂತಿದೀವಿ, So ಒಬ್ರಿಂದ nice. ಸಂತೋಷ ಪಡ್ತೀವಿ ಅಂದ್ರೆ ಫಸ್ಟ್ ನಮಗೆ ರಿಯಾಕ್ಟ್ ಮಾಡೋದು, ನಮ್ಗೆ ಸಪೋರ್ಟ್ ಮಾಡೋದು ನಮ್ಮ ದೇಹ. ಹೌದು ನಮ್ಮ ದೇಹ ನಾವು ಎಷ್ಟು ಚೆನ್ನಾಗಿ ಇಟ್ಕೊಬೇಕು, ಹೌದು ಅದಕ್ಕೆ ಒಳ್ಳೆ ಆಹಾರ ಕೊಡಬೇಕು, ಅದನ್ನ ಖುಷಿಯಾಗಿ ಇಟ್ಕೊಬೇಕು. ಕೆಲವರು ತುಂಬಾ ಕರಿಸ್ ಮಾಡ್ತಾರೆ ಗೊತ್ತಾ, ಅವರ ದೇಹನ ಬೈಕೋತಾರೆ ಅವ್ರ ಬಗ್ಗೆ ಅವರು. ಹೌದು ಅದು ಎಂತ ಕೆಟ್ಟ ಹೌದು ಸಂದೇಶ. ಟೀಕೆ ಮಾಡ್ಕೊಳ್ಳೋದು ಪ್ಲಸ್ ಅದು ಸೂಕ್ಷ್ಮ ಸೂಚನೆಯನ್ನ ನೋವಿನ ರೀತಿ ಕೊಡ್ತಾ ಇದ್ರೆ ಹಾಳಾದ್ದು ಹೊಟ್ಟೆ ನೋವು, ಅಯ್ಯೋ ದರಿದ್ರದು ನನ್ನ ಕಾಲು, ಆ ಥರ ಹೇಳ್ತಾರೆ. ಅಂದ್ರೆ ಅದು ಆಂತರಿಕ ಬದಲಾವಣೆಗೆ ಸೂಚನೆಯನ್ನ ಕೊಡೋದನ್ನು ಕೆಟ್ಟ ರೀತಿಯಲ್ಲಿ ಅದನ್ನ ಪರಿಗಣಿಸ್ತಾರೆ ಹೊರತು ಆ ಸೂಚನೆ ಇಲ್ಲ ಅಂದ್ರೆ ಅವರು ಬದುಕೋದೇ ಇಲ್ಲ. ಆ ಸೂಚನೆಯನ್ನ ವರವಾಗಿ ನೋಡೋದಿಲ್ಲ. ಅದಕ್ಕೆ ಅನಾರೋಗ್ಯವನ್ನು ನೋಡುವಂತಹ ಬುದ್ಧಿವಂತಿಕೆನೂ ಬೇಕು ನಮ್ಮೆಲ್ಲರಿಗೂ. ಕೊಲ್ಲೂರು ದೇವಾಲಯ ಎಷ್ಟು ನಿಮಗೊಂಥರ ಪ್ರಶಾಂತತೆ, ಒಂಥರ ನೆಮ್ಮದಿ ಕೊಡುತ್ತಲ್ಲ. ಇನ್ಫ್ಯಾಕ್ಟ್ ಅಲ್ಲಿ ಕೊಲ್ಲೂರು ಇರ್ತಕ್ಕಂಥ ನದಿ ಸೌಪರ್ಣಿಕ ನದಿ, ಎಸ್ ಆ ನದಿ ಬಗ್ಗೆ ಹೌದು. ಸೌಪರ್ಣಿಕಾ ನದಿ ಖಂಡಿತ ವಿಶೇಷವಾದದ್ದು. ಇದು ಗಂಗೆಗೆ ಸಮಾನ ಅಂತ ಹೇಳ್ತಾರೆ ಕೊಡಚಾದ್ರಿಯಲ್ಲಿ. ಯಾಕೆಂದ್ರೆ ಇದಕ್ಕೂ ಒಂದು ಸಣ್ಣ ಕತೆ ಇದೆ ಸರ್. ಒಮ್ಮೆ ಗರುಡನಿಗೆ ಯಾರೋ ಶಾಪ ಕೊಟ್ಬಿಟ್ರಂತೆ. ಗರುಡ ತನ್ನ ಶಕ್ತಿಯನ್ನೆಲ್ಲ ಕಳ್ಕೊಂಡು ಒಂದು ರೀತಿ ಮನಸ್ಸಿನಲ್ಲಿ ವಿಪರೀತವಾದ ಉದ್ವೇಗದಲ್ಲಿ, ಭಯದಲ್ಲಿ ಹೇಗಪ್ಪ ಈ ಶಾಪದಿಂದ ವಿಮೋಚನೆ ಪಡ್ಕೊಳ್ಳೋದು ಅಂತ ಆತಂಕ ಪಡ್ತಾ ಕೊಡಚಾದ್ರಿಯ ಬೆಟ್ಟದ ಮೇಲೆ ದೇವಿಯನ್ನ ಆರಾಧನೆ ಮಾಡ್ತಾ, ತಾಯಿ ಕರುಣೆ ತೋರಿಸು ಅಂತ ಆ ಒಂದು ಧ್ಯಾನ ಸ್ಥಿತಿಯಲ್ಲಿ ಕುಳಿತಾಗ ಜಗನ್ಮಾತೆ ಸೌಪರ್ಣಿಕಾ ನದಿಯಲ್ಲಿ ನೀನು ಸ್ನಾನ ಮಾಡಿ ನಿಂದೆದ್ದ ಮೇಲೆ ನಿನ್ನ ಪಾಪಗಳೆಲ್ಲ, ನಿನ್ನ ಶಾಪ ಅಥವಾ ನಕಾರಾತ್ಮಕತೆ ಎಲ್ಲ ನಿನ್ನಿಂದ ಬಿಡುಗಡೆ ಆಗುತ್ತೆ ಅಂತ ಆಶೀರ್ವಾದ ಮಾಡ್ತಾರೆ. ಅದೇ ರೀತಿಯಾಗಿ ಗರುಡರಿಗೆ ಅಂದರೆ ಸುಪರ್ಣ, ಆ ಒಂದು ರೆಕ್ಕೆಗೆ ಸಂಬಂಧಪಟ್ಟ ಹಾಗೆ ಸುಪರ್ಣ ಅನ್ನುವಂಥ ಹೆಸರು ಗರುಡನಿಗೆ ಇದ್ದಿದ್ದರಿಂದ, ವಿಷ್ಣುವಾಹನ ಗರುಡನಿಗೆ ಅದರಲ್ಲಿ ಮಿಂದೆದ್ದ ಮೇಲೆ, ಅಲ್ಲಿ ಹರಿತಾ ಇದ್ದಂತಹ ಆ ಒಂದು ಜರಿಯಲ್ಲಿ ನಿಂದೆದ್ದ ಮೇಲೆ ತನ್ನ ಸಮಸ್ಯೆಗಳೆಲ್ಲ ಪರಿಹಾರ ಆದ ಮೇಲೆ ಇಲ್ಲಿ ಯಾರೆಲ್ಲ ಭಕ್ತಾದಿಗಳು ಬಂದು ಆ ಜಗನ್ಮಾತೆಯ ದರ್ಶನವನ್ನ ಈ ಒಂದು ನದಿಯಲ್ಲಿ ಸ್ನಾನ ಮಾಡಿದ ನಂತರ ಪಡಿತಾರೋ ಅವ್ರು ಎಲ್ರಿಗೂ ನನ್ನ ಥರನೇ ಪಾಪ ವಿಮೋಚನೆ ಆಗಲಿ, ನಕಾರಾತ್ಮಕತೆ ಬಿಡುಗಡೆ ಆಗಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಅವರ ಹೆಸರಿನ ಮೇರೆಗೆ ಸೌಪರ್ಣಿಕಾ ಅನ್ನುವಂಥ ಹೆಸರಿನ ನಾಮಕರಣ ಆಗುತ್ತೆ. ಸೊ ಕೊಡಚಾದ್ರಿ ಬೆಟ್ಟದಿಂದ ಆ ಎಲ್ಲ ಗಿಡಮೂಲಿಕೆಗಳ ಸತ್ವವನ್ನು ಹೊತ್ತು ತಂದು ಕೊಲ್ಲೂರಿನ ಬಳಿವರೆಗೂ ತೀರ್ಥಗಳ ಮೂಲಕ ಪ್ರವೇಶ ಮಾಡುವಂತಹ ಸೌಪರ್ಣಿಕಾಗೆ ಸಾಕಷ್ಟು ಒಂದು ಪ್ರಾಮುಖ್ಯತೆ ಇದೆ. ಅಲ್ಲಿ ಭಕ್ತಾದಿಗಳು ಆ ಒಂದು ಸೇವೆ ಮಾಡೋದಕ್ಕಿಂತ ಮುಂಚೆ ಅಲ್ಲಿ ಮಿಂದೆದ್ದು ಬಂದು ಅಮ್ಮನವರ ದರ್ಶನವನ್ನು ಪಡಿತಾರೆ. ಅದರಿಂದ ಆ ಗರುಡರು ಕೊಟ್ಟಿರುವ ಆಶೀರ್ವಾದದಿಂದ ಆ ಸ್ಥಳಕ್ಕೆ ಆ ಒಂದು ಮಹಿಮೆ, ಆ ಮಹತ್ವ ಮತ್ತು ಆ ಒಂದು ನೀರಿಗೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಕೊಲ್ಲೂರು ಮೂಕಾಂಬಿಕೆ ಅಮ್ಮ ತಾಯಿಯಿಂದ ಆ, ಈಗ ಅಂತಲ್ಲ, ಎಷ್ಟೋ ಶತಶತಮಾನಗಳಿಂದ ಆಕೆನ ಆರಾಧಿಸಿದಂಥ ಭಕ್ತರ ಜೀವನದಲ್ಲಿ ಸಾಕಷ್ಟು ಪವಾಡಗಳು ನಡೆದಿದೆ. ಆ ಥರದ್ದು ಯಾವ್ದಾದ್ರು ಒಂದು ಪವಾಡ? ಖಂಡಿತ. ಓ, ಪವಾಡಗಳು ಕೊಲ್ಲೂರಲ್ಲಿ ಪವಾಡಗಳಿಗೆ ಏನೋ ಕಮ್ಮಿ ಇಲ್ಲ. ನನ್ನ ಅನಿಸಿಕೆಯಲ್ಲಿ ಕೊಲ್ಲೂರು ತಾಯಿಯನ್ನ ಆರಾಧನೆ ಮಾಡೋ ಪ್ರತಿಯೊಬ್ಬರ ಜೀವನದಲ್ಲೂ ಏನಾದರೂ ಒಂದು ಚಮತ್ಕಾರ ಅಥವಾ ಪವಾಡ ಖಂಡಿತವಾಗಿಯೂ ಘಟಿಸೇ ಇರುತ್ತೆ, ಖಂಡಿತವಾಗಿಯೂ ಅನುಭವಕ್ಕೆ ಬಂದೇ ಇರುತ್ತೆ. ಕೊಲ್ಲೂರಲ್ಲಿ ಯಾವ ರೀತಿ ತನ್ನನ್ನು ತಾನು ತೊಡಗಿಸ್ಕೊಳ್ತೀವಿ ಅಂತ ನೋಡಿದಾಗ ಆಕೆ ಒಂದು ರಕ್ಷಾ ಕವಚವಾಗಿ ನಮಗೆ ಸಹಾಯ ಮಾಡ್ತಾಳೆ ಅನ್ನೋದನ್ನ ನಾವು ಕೆಳದಿ ಚೆನ್ನಮ್ಮನವರ ಕತೆ ಕೇಳಿದಾಗ ನಮ್ಗೆ ಗೊತ್ತಾಗತ್ತೆ. ಯಾಕಂದ್ರೆ ಕೆಳದಿ ಚೆನ್ನಮ್ಮನವರು ಸಾಕಷ್ಟು ಜಗನ್ಮಾತೆಗೆ ಕೊಲ್ಲೂರಲ್ಲಿ ಸೇವೆ ಮಾಡಿದ್ದಾರೆ ಅನ್ನೋದು ಸಾಕಷ್ಟು ಕತೆಗಳಲ್ಲಿ ಬರುತ್ತೆ. ಮತ್ತು ಅವರ ಒಂದು ರಾಜ್ಯಭಾರದಿಂದ ಸಾಕಷ್ಟು ಸೇವೆಗಳನ್ನ, ಉಡುಗೊರೆಗಳನ್ನ ಕೊಟ್ಟಿದ್ದಾರೆ ಅಂತಾನೂ ಕೆಲವು ಕಡೆ ಹೇಳ್ತಾರೆ. ಬಟ್ ಅದು ಹೊರತಾಗಿಯೂ ಯುದ್ಧಗಳಲ್ಲಿ ಮೂಕಾಂಬಿಕೆಯ ಆರಾಧನೆಯನ್ನ ಮಾಡಿ ಅವರು ಅಷ್ಟು ಧೈರ್ಯದಿಂದ ಮುನ್ನುಗ್ತಾ ಇದ್ರು.
ಔರಂಗಜೇಬರು ಮತ್ತು ಇನ್ನಷ್ಟು ಶತ್ರುಗಳ ಆ ಪಡೆಯನ್ನು ಅಷ್ಟು ಧೈರ್ಯದಿಂದ ಅವರು ಮೂಕಾಂಬಿಕೆ ನನ್ನ ಜೊತೆ ಇದ್ದಾಳೆ ಅಂತ ಎದುರಿಸ್ತಾ ಇದ್ರು ಅನ್ನೋದಂಥ ವಿಚಾರಗಳು ಖಂಡಿತ ಉಲ್ಲೇಖ ಆಗುತ್ತೆ. ಈ ರೀತಿ ಪವಾಡಗಳು ಹಲವಾರು ರೀತಿಯಲ್ಲಿ ರಾಜರ ಕಾಲದಿಂದನೂ ನಾವು ಗಮನಿಸ್ತಾನೆ ಬಂದಿದ್ದೀವಿ. ನನ್ನ ಜೀವನದಲ್ಲಿ ಆದಂಥ ಒಂದು ತುಂಬ ಸಣ್ಣದು ಬಟ್ ತುಂಬ ವಿಶೇಷವಾದ ಪವಾಡದ ಬಗ್ಗೆ ನಾನು ಹೇಳ್ತೀನಿ. ನಾನು ಕೆಲವು ದಿನಗಳ ಕಾಲ ಅಲ್ಲಿ ಉಳ್ಕೊಂಡಿದ್ದೆ ಕೆಲವು ವರ್ಷಗಳ ಹಿಂದೆ. ಅಲ್ಲಿ ಇನ್ನೇನು 2 ದಿನ ನಾನು ಹೊರಟ್ಬಿಡ್ತೀನಿ. ಇಲ್ಲಿ ನೋಡಿದ್ರೆ ಇಷ್ಟೊಂದು ರಶ್ ಆಗಿಬಿಟ್ಟಿದ್ಯಲ್ಲಮ್ಮ ಇವತ್ತು ನಿನ್ನ ದರ್ಶನಕ್ಕೆ. ನಾನು ಬೆಳಗ್ಗೆ ಹೋದರೆ ಸಂಜೆವರೆಗೂ ಅಲ್ಲೇ ಕೂರ್ತಾ ಇದ್ದೆ. ಒಂದಿನ ಕೊಲ್ಲೂರಲ್ಲಿದ್ದರೆ ಒಂದಿನ ಕೊಡ್ಚಾದ್ರಿಲಿ ಹೋಗಿ ಧ್ಯಾನ ಮಾಡ್ತಿದ್ದೆ. ಈ ಥರ ಮಾಡ್ತಾ ಇದ್ದೆ ನಾನು. ಅವತ್ತು ತುಂಬ ಶುಕ್ರವಾರ, ಅವತ್ತು ತುಂಬ ರಶ್ಶು. ನನಗೆ 2-3 ಸತಿ ದರ್ಶನ ಮಾಡೋದಕ್ಕೇ ತುಂಬ ಕಷ್ಟ ಆಗೋಯ್ತು ಅವತ್ತು ಇಡೀ ದಿನ ಕೂತು ಕೂಡ. ಸೊ ನಾನು ಮನಸ್ಸಲ್ಲಿ ಅಂದ್ಕೊಂಡೆ, ಅಮ್ಮ ನನಗೊಂದು ಆಸೆ ಅಮ್ಮ, ನಾನು ದರ್ಶನ ಮಾಡ್ಬೇಕಾದ್ರೆ ನಿನ್ನ ಗರ್ಭಗುಡಿ ಬಳಿ ಯಾರೂ ಇರಬಾರ್ದು, ಆರಾಮಾಗಿ ನಾನು ಪ್ರದಕ್ಷಿಣೆ ಹಾಕೋ ಒಂದು ಸೌಲಭ್ಯ ದೊರಕೋ ರೀತಿಯಲ್ಲಿ ಖಾಲಿ ಇರಬೇಕು. ಆ ಥರ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ನಾನು ಇಷ್ಟು ಜನ ಇದ್ದೆ, ಇದೊಂದು ಆಸೆ ನೆರವೇರಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ನೀನು ಭಕ್ತರು ಮಾತಾಡೋದೆಲ್ಲ ಕೇಳಿಸ್ಕೊಳ್ತೀಯಂತೆ, ಅಮ್ಮ ಅಂತೆ ನೀನು, ಜಗನ್ಮಾತೆ ಅಂತೆ. ಆದ್ದರಿಂದ ನೀನು ನಮ್ಮ ಮನಸ್ಸಿಗೆ ಆಗುವ ಕಿರಿಕಿರಿಯನ್ನು ಅರ್ಥ ಮಾಡ್ಕೊಳ್ತೀಯ. ಅಷ್ಟೇ ಅಲ್ಲದೆ ನೀನು ಜಗನ್ಮಾತೆ ಆಗಿರೋದ್ರಿಂದ ಅಮ್ಮನಿಗಿಂತ ಸ್ಪಷ್ಟವಾಗಿ ನಮ್ಮ ಬೇಡಿಕೆಗಳನ್ನು ಇನ್ಯಾರು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಅಲ್ವಾ ಅನ್ನೋ ರೀತಿಯಲ್ಲಿ ಕೇಳಿಕೊಂಡೆ. ಮರುದಿನ ಬೆಳಗ್ಗೆ ಒಂದು ಚಮತ್ಕಾರ ನಡೀತು. ನಾನು ಆ್ಯಸ್ ಯೂಶುವಲ್ ಬೆಳಗ್ಗೆ ಬೇಗ ಎದ್ದು ಆ ಒಂದು ಸ್ಪೆಷಲ್ ಎಂಟ್ರಿಲಿ ನಾನು ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡ್ಬಿಡ್ತಾ ಇದ್ದೆ ಗಂಟೆಗಟ್ಟಲೆ ಧ್ಯಾನ ಮಾಡಿಕೊಂಡು. ಅವತ್ತು ಎಲ್ಲ ನೋಡಿದ್ರೆ ಬಿಗಿನಿಂಗಲ್ಲೇ ಕ್ಯೂ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಹೇಗೋ ನಾನು ಅಲ್ಲಿ ತುಂಬ ದಿನ ಹೋಗ್ತಾ ಇದ್ದಿದ್ದು, ಹೇಳಬಾರ್ದಿದ್ದು, ಬಟ್ ಅಲ್ಲಿ ತುಂಬ ದಿನ ಹೋಗ್ತಾ ಇದ್ದೆ, ಪಾಪ ಪರಿಚಯ ಇದ್ದರಿಂದ ಅಲ್ಲಿ ಸೈಡಲ್ಲಿ ಕೂತ್ಕೊಳ್ಳಮ್ಮ ಅಂದ್ಬಿಟ್ರು. ಆಮೇಲೆ ಸ್ವಲ್ಪ ನೋಡ್ತಾ ಇದ್ದ ಹಾಗೆ ಎಲ್ಲನೂ ಖಾಲಿ ಮಾಡಿಸ್ಬಿಟ್ರು. ಯಾರೋ VIP ಬರ್ತಾ ಇದ್ದಾರೆ ಅಂತ ಹೇಳಿ. ಸರಿ ನೀನು ಅಲ್ಲೇ ಪಕ್ಕದಲ್ಲಿ ಧ್ಯಾನ ಮಾಡ್ತಾ ಮೂಲೆಯಲ್ಲಿ ಕೂತಿರಮ್ಮ, ನೀನು ಮತ್ತೆ ಮತ್ತೆ ಬರ್ತೀಯಲ್ಲ ಹೇಗಿದ್ರು ಅಂತ ಹೇಳಿ ಪಾಪ ಅಲ್ಲಿರೋರು ಸಿಬ್ಬಂದಿಯವರು ಹೇಳಬಾರ್ದು ಬಟ್ ಸಹಾಯ ಮಾಡಿದ್ರು. ನಾನು ತುಂಬ ದಿನ ಅಲ್ಲಿ ಹೋಗ್ತಾ ಇದ್ದಿದ್ದರಿಂದ. ಆಮೇಲೆ 2 ನಿಮಿಷ ಆದ್ಮೇಲೆ ನೆನಪಾಗುತ್ತೆ, ಅಯ್ಯೋ ನಿನ್ನೆ ಸಂಜೆ ನಾನು ನೆನೆಸ್ಕೊಂಡಲ್ಲ ಇಲ್ಲೇ ಕೂತು, ಯಾರೂ ಇಲ್ಲದೆ ಹಾಗೆ ನಾನು ಪ್ರದಕ್ಷಿಣೆ ಮಾಡೋಷ್ಟು ಖಾಲಿ ಖಾಲಿ ಇದ್ರೆ ಎಷ್ಟು ಚಂದ ಅಂತ. ಆ ಅನುಭವನ ದಯಪಾಲಿಸ್ಬಿಟ್ಲಲ್ಲ ಜಗನ್ಮಾತೆ ಅಂತ. ಅತ್ಯಂತ ರೋಮಾಂಚನಕರವಾದ ಅನುಭವ ನನಗೆ. ಸೊ ಅವ್ರು ಇನ್ನೇನು ಅಲ್ಲಿ ಹತ್ರ ಬರ್ತಾ ಇದ್ರೆ ಅನ್ನೋವರೆಗೂ ಖಾಲಿ ಇತ್ತಲ್ಲ, ಅಲ್ಲಿ ನನ್ನ ಮನಸ್ಸಿಗೆ ತೃಪ್ತಿ ಆಗೋಷ್ಟು ಆಕೆಯನ್ನು ಕಣ್ತುಂಬಿಕೊಂಡು ಪ್ರದಕ್ಷಿಣೆ ಮಾಡಿ ಆರಾಧಿಸಿ ಹಾಡಿ ಹೊಗಳಿ ಆಕೆ ರೂಪವನ್ನು ನೋಡಿ ಆನಂದಿಸಿದ್ದೀನಿ. ಆ ಥರ ಖಂಡಿತ ಆಕೆ ಪ್ರಸಿದ್ಧಿ ಆಗಿರೋದೇ ಕ್ಷಣ ಮಾತ್ರದಲ್ಲಿ. ಅಮ್ಮ ಅಲ್ವಾ, ಅಂಬೆ ಅವಳು, ಕ್ಷಣದಲ್ಲೇ ಕೊಟ್ಬಿಡ್ತಾಳೆ ಅವಳು. ಅದರಿಂದ ಖಂಡಿತ ಹೌದು, ರಾಜರಿಂದ ಹಿಡಿದು ಸಾಮಾನ್ಯ ಪ್ರಜೆಗಳವರೆಗೂ ಆಕೆ ಕೃಪೆಗೆ ಪ್ರತಿದಿನ ಪಾತ್ರರಾಗ್ತಾರೆ. ಅದರಿಂದನೇ ಅಷ್ಟು ಜನ ಬೇರೆ ಊರಿಂದನೂ ಅಷ್ಟು ದೂರದ ಜಾಗದಿಂದನೂ ಬಂದು ಆಕೆ ಆರಾಧನೆಯನ್ನ ಮಾಡ್ತಾರೆ. ಕೊಲ್ಲೂರು ಮೂಕಾಂಬಿಕೆ ನೀವು ಹೇಳ್ದಂಗೆ ಆ ದೇವಸ್ಥಾನ ನಾವು ದರ್ಶನ ಮಾಡೋ ದಿಕ್ಕೇ ಬೇರೆ. ದೇವಸ್ಥಾನ ಎಂಟ್ರಿ ಆಗ್ತಿದಂಗೆ ರೈಟ್ ಅಲ್ಲಿ ವೀರಭದ್ರಂದು ದೇವಸ್ಥಾನ, ಆ ದೇವಾಲಯದ ಒಂದು ಖಂಡಿತ ನೋಟ. ಅತ್ಯಂತ ವಿಶೇಷ. ಹೌದು, ಕೊಲ್ಲೂರಲ್ಲಿ ಆ ಪರಿವಾರ ದೇವತೆಗಳು ಅಂತ ಹೇಳ್ತೀವಲ್ಲ, ಅದರ ದರ್ಶನ ತುಂಬಾನೇ ವಿಶೇಷ. ಒಂದೊಂದು ಆ ದೇವತೆಗಳ ದರ್ಶನಕ್ಕೂ ಒಂದೊಂದು ಕತೆ ಇದೆ, ಒಂದೊಂದು ವಿಶೇಷವಾದ ಶಕ್ತಿ ಇದೆ. ನೀವು ಹೇಳಿದಾಗ ವೀರಭದ್ರೇಶ್ವರ, ಈಗ ಬೇರೆ ದೇವಸ್ಥಾನಗಳಲ್ಲಿ ಕಾಳಭೈರವನ ರೀತಿ ಒಬ್ಬ ಭಕ್ತನ ನಕಾರಾತ್ಮಕತೆಯನ್ನ ಸಂಪೂರ್ಣವಾಗಿ ತೆಗೆದು ಬೆಳಕಿನ ಕಡೆಗೆ, ಜ್ಞಾನದ ಕಡೆಗೆ ದೂಡ್ತಾ ಇದ್ದಾರೆ ಅನ್ನುವಂಥ ಅನುಭವ ಆಗುತ್ತೆ. ಆ್ಯಂಡ್ ಕ್ಷೇತ್ರ ಪಾಲಕರು, ಆ ದೇವಸ್ಥಾನದ ಪಾಲಕರು, ಈ ಥರ ಎಲ್ಲ ಹೇಳ್ತೀವಿ ನಾವು ವೀರಭದ್ರ ಅಥವಾ ಕಾಳಭೈರೇಶ್ವರಂಗೆ. ಅದೇ ರೀತಿಯಾಗಿ ನಮಗೆ ಆ ಒಂದು ದರ್ಶನ ಮಾತ್ರದಲ್ಲೇ ಆ ಗಾಂಭೀರ್ಯತೆ, ಆ ಶಕ್ತಿ ಅನಾವರಣ ಆಗೋಕ್ಕೆ ಖಂಡಿತ ಸಾಧ್ಯ ಇದೆ. ಅಲ್ಲೇ ಆವರಣದಲ್ಲೇ ಇರುವಂಥ ವೀರಭದ್ರನ ದರ್ಶನವನ್ನು ಎಲ್ಲ ಭಕ್ತಾದಿಗಳು ಮಾಡ್ತಾರೆ. ಅಷ್ಟು ಅದ್ಭುತವಾಗಿದೆ ಅದು. ಇನ್ನು ನಮಗೆ ಅಲ್ಲೇ ಸುಬ್ರಹ್ಮಣ್ಯ ಸ್ವಾಮಿಗಳ ದರ್ಶನ ಸಿಗತ್ತೆ. ವಿಶೇಷ ಏನಪ್ಪ ಅಂದರೆ ಅಲ್ಲಿ ನಮಗೆ ವಿಷ್ಣುವಿನ ದರ್ಶನ ಸಿಗತ್ತೆ. ವಿಷ್ಣುದೊಂದು ಸಣ್ಣ ಮಂದಿರ ಇದೆ, ಗೋಪಾಲಕೃಷ್ಣನ ಮಂದಿರ ಇದೆ, ಹನುಮಂತನ ಮಂದಿರ ಇದೆ, ಸುಬ್ರಹ್ಮಣ್ಯನ, ನಾನಾಗಲೇ ಹೇಳಿದಾಗೆ ಗಣಪತಿಯ ಮಂದಿರ ಇದೆ. ಸೊ ಅದಲ್ಲದೆ ಸಾವಿರಾರು ವರ್ಷಗಳ ಹಿಂದೆ ಋಷಿಮುನಿಗಳು ಕೂತು ತಪಸ್ಸನ್ನು ಗೈದಂತಹ ಜಾಗ ಅದಾಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಥ ಲಿಂಗಗಳನ್ನು ನಾವು ನೋಡಬಹುದು. ಅವರು ಪೂಜೆ ಮಾಡ್ತಾ ಇದ್ದಂಥದ್ದು. ಈಗ ಪ್ರಾಣಲಿಂಗೇಶ್ವರ ಇರಬಹುದು, ಅಥವಾ ಪಾರ್ಥೇಶ್ವರ ಅಂದರೆ ಕೋಲ ಮಹರ್ಷಿಗಳು, ನಾವು ಏನಾವಾಗಲೇ ಕತೆ ಹೇಳಿದ್ರಿ, ಅಲ್ಲೇ ಕೂತು ಧ್ಯಾನ ಮಾಡೋದಂತೂ ತುಂಬ ವಿಶೇಷವಾಗಿದೆ, ತುಂಬ ವಿಶೇಷವಾಗಿದೆ. ಆ ಲಿಂಗವನ್ನು ನಾವು ಗಮನಿಸಬಹುದು. ಆ್ಯಂಡ್ ಅಫ್ಕೋರ್ಸ್ ನಾವು ಅಲ್ಲೇ ಆವರಣದಿಂದ ಒಂದು ಸ್ವಲ್ಪ ಇದು ಮಾಡ್ತಾ ಇದ್ದ ಹಾಗೆ ನಮಗೆ ಶ್ರೀ ಚಂಡಿಕೇಶ್ವರಿಯ ಒಂದು ಕ್ಷೇತ್ರ ಪಾಲಿನಿಯಾಗಿ ದರ್ಶನ ಕೂಡ ಸಿಗತ್ತೆ. ಪ್ರತಿ ಜಾಗದಲ್ಲೂ ವಿಷ್ಣುವಿನಿಂದ ಹಿಡಿದು ಆ ಕ್ಷೇತ್ರ ಪಾಲಕಿಯ ಒಂದು ದರ್ಶನವರೆಗೂ, ವೀರಭದ್ರ ಸ್ವಾಮಿಗಳನ್ನೇ ಹಿಡಿದು ಹನುಮಂತನ ದರ್ಶನವರೆಗೂ ಅತ್ಯಂತ ವಿಶೇಷವಾದಂಥ ಒಂದು ಅನುಭವ ಖಂಡಿತ ಆಗತ್ತೆ. ಆ್ಯಂಡ್
ನಾನು ಆಗಲೇ ಹೇಳಿದಾಗೆ ಶಂಕರರು ಅಲ್ಲಿ ಕೂತು ಧ್ಯಾನ ಮಾಡೋದ್ರಿಂದ ಶಂಕರರ ಒಂದು ಗುಡಿ ಇದೆ. ಅಲ್ಲಿ ತುಂಬ ಜನ ಅಲ್ಲಿ ಕೂತು ಲಲಿತಾ ಸಹಸ್ರನಾಮ ಹೇಳೋದು, ಪ್ರಮುಖವಾಗಿ ಸೌಂದರ್ಯ ಲಹರಿಯನ್ನ ಭಗವಂತನಿಗೆ ಒಪ್ಪಿಸ್ತಾ ಇದ್ದಾರೆ ಅನ್ನೋ ಒಂದು ರೀತಿ ಆನಂದದಿಂದ ಪಠನೆ ಮಾಡೋದು, ಸಾಲಾ ಕೂತ್ಕೊಂಡು ಅಲ್ಲಿ ಕಂಟಿನ್ಯೂಸ್ ಆಗಿ ಭಕ್ತಾದಿಗಳು ಚಾಂಟ್ ಮಾಡ್ತಾನೆ ಇರ್ತಾರೆ. ಸೊ ಶಂಕರರ ದರ್ಶನ ಅಲ್ಲಿ ಗುಡಿಯಲ್ಲಿ ತುಂಬಾನೇ ವಿಶೇಷವಾದದ್ದು. ಕೊಲ್ಲೂರು ಕರ್ನಾಟಕದಲ್ಲಿ ಕುಂದಾಪುರದ ಹತ್ರ ಇದ್ರೂ ಕೂಡ ನಾವು ಹೇಳ್ದಂಗೆ ಕೊಲ್ಲೂರನ್ನ ಸಾಕಷ್ಟು ಜನ ಕೇರಳದವರು ಅಲ್ಲಿ ನೀವು ಹೋದ್ರೆ ನಿಜವಾಗ್ಲೂ ಅನ್ಸುತ್ತೆ ಒಂದು ಕ್ಷಣ ನಾವಿದು ಕರ್ನಾಟಕದಲ್ಲಿ ಇದೀವ ಕೇರಳದಲ್ಲಿ ಇದೀವ ಅಂತ. ಇನ್ಫ್ಯಾಕ್ಟ್ ಪದ್ಮಭೂಷಣ ಇಳೆರಾಜ ಅವರು ಅವರ ಜೀವನದಲ್ಲಿ ಅಮ್ಮ ತಾಯಿ ಮೂಕಾಂಬಿಕೆ ಅವ್ರು ಇವಾಗ್ಲೂ ಹೇಳ್ತಾರೆ, ನಾನಲ್ಲ ನನ್ನೊಳಗೆ ಮೂಕಾಂಬಿಕೆ ಅವಳು ಹಾಡಿಸ್ತಾಳೆ ಅಂತ. ಅಂಡ್ ಇನ್ಫ್ಯಾಕ್ಟ್ ಏಸುದಾಸರು ಅವರು ಬೇರೆ ಧರ್ಮಕ್ಕೆ ಸೇರಿದಂಥವ್ರು ಕಂಪ್ಲೀಟ್ ತಾಯಿಗೆ ಕೊಲ್ಲೂರು ಮೂಕಾಂಬಿಕೆಗೆ ಶರಣಾದರು. ತುಂಬ ಜನ ಆರ್ಟಿಸ್ಟ್ಗಳು ತಗೊಳ್ಳಿ, ಸಿನಿಮಾದವರು, ಸಂಗೀತ ಕಲಾವಿದರು, ಎಷ್ಟೋ ಜನರಿಗೆ ಅವರ ನೆಚ್ಚಿನ ದೇವಿ ಅಂದರೆ ಕೊಲ್ಲೂರು ಮೂಕಾಂಬಿಕೆ. ಕಲಾವಿದರಿಗೆ ಬಹಳ ಹತ್ರ ಅಂತೆ ಆ ತಾಯಿ. ಹೌದು, ಯಾಕೆ, ಏನ್ ವಿಶೇಷತೆ? ಕಲಾನಿಧಿ ಅವಳು, ಎಲ್ಲ ಕಲೆಗಳ ಮೂಲ ಅವಳು. ಆದ್ರಿಂದ ಇಲ್ಲಿ ಕಲೆಯನ್ನ ಅಭ್ಯಾಸ ಮಾಡೋರ್ನ ನಾವಲ್ಲಿ ಪರ್ಟಿಕ್ಯುಲರ್ಲಿ ಭರತನಾಟ್ಯಂ ಅರಂಗೇಟ್ರಂ ಎಲ್ಲ ಅಲ್ಲಿ ಬಂದು ಇದು ಮಾಡೋರು, ಮೊದಲನೇ ಬಾರಿ ಪರ್ಫಾರ್ಮ್ ಮಾಡೋ ಪುಟ್ಟ ಪುಟ್ಟ ಮಕ್ಕಳು ಆ ಗೆಜ್ಜೆಗಳನ್ನ ಹಾಕೊಂಡು ಭರತನಾಟ್ಯಮ್ಮು, ಎಸ್ಪೆಷಲಿ ಭರತನಾಟ್ಯಮ್ಮು ಮತ್ತು ಬೇರೆ ಬೇರೆ ಕಲಾ ಪದ್ಧತಿಗಳನ್ನ ಅಲ್ಲಿ ಅಭ್ಯಾಸ ಮಾಡೋರು, ಇದನ್ನ ನಾವು ಇಡೀ ದಿನ ಗಮನಿಸಬಹುದು. ಅದೇ ಒಂದು ಸಂಭ್ರಮ ಅಲ್ಲಿ ಪುಟ್ಟ ಪುಟ್ಟ ಹೆಣ್ಮಕ್ಳು ಸ್ಪೆಸಿಫಿಕ್ ಆಗಿ ಗೆಜ್ಜೆ ಹಾಕೊಂಡು ಓಡಾಡ್ತಾ ಇದ್ದಾರೆ ದೇವಸ್ಥಾನ ಸುತ್ತ, ದೇವಿ ಬಂದು ಓಡಾಡ್ತಾ ಇದ್ದಾಳೇನೋ ಅಂತ ಅನ್ಸುತ್ತೆ. ಅದು ಅವಳು ಶಕ್ತಿ ಅನ್ಸುತ್ತೆ ಆ ಥರ ಪ್ರಕಟ ಆಗೋದು. ಮತ್ತು ಕಲೆ ಅಭಿಮಾನಿಗಳಿಗೆ ಇದು ತುಂಬ ವಿಶೇಷ. ಯಾಕೆಂದರೆ ಒಬ್ಬ ಕಲಾವಿದನಿಗೆ ಬೇಕಾಗುವಂತಹ ಆ ಒಂದು ಸಮಯ ಪ್ರಜ್ಞೆ ಇರಬಹುದು, ಅಥವಾ ಆತ ಅಕಸ್ಮಾತ್ ಗಾಯಕರಾಗಿದ್ದರೆ ಆ ಒಂದು ಧ್ವನಿ ಶುದ್ಧಿ ಇರಬಹುದು, ಭಕ್ತಿ ರಸ ಅವರು ಅನುಭವಿಸೋದಿರ್ಬೋದು, ಆ ಗೀತೆಗಳನ್ನು ಸಮರ್ಪಣೆ ಮಾಡಬೇಕಾದ್ರೆ ಕ್ರಿಯಾಶೀಲತೆ ಇರಬಹುದು, ಅಥವಾ ಅಂತರ್ಜ್ಞಾನದ ತುಂಬ ಅವಶ್ಯಕತೆ ಇರುತ್ತೆ. ಅಂದರೆ ಕೆಲವು ಕಲೆಗಳು ಹೇಗೆ ಅಂತಂದರೆ ಅದು ಎಷ್ಟೇ ಟೆಕ್ನಿಕಲಿ ಹೇಳ್ಕೊಟ್ರು ಅಲ್ಲಿ ಏನೋ ಒಂದು ವಿಶೇಷವಾದ ಅಂತರ್ಜ್ಞಾನದ ಅವಶ್ಯಕತೆ ಇದೆ. ಅದು ಸೇರಿದಾಗ ಅಲ್ಲಿ ತುಂಬ ವೈವಿಧ್ಯಮಯವಾದಂಥ ಒಂದು ಅನುಭವವನ್ನು ಪ್ರೇಕ್ಷಕರಿಗೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಯಾವುದೋ ಲೋಕಕ್ಕೆ ಹೋಗಿ ಅಲ್ಲಿಂದ ದರೆಗಿರಿದು ತೊಗೊಂಡು ಬಂದ್ರೇನೋ ಇದನ್ನ ಅಂತ. ಆ್ಯಂಡ್ ಎಷ್ಟೋ ಸತಿ ನಾವು ಕಲೆ ಅಭ್ಯಾಸ ಮಾಡೋರಿಗೆ ಕಾಲಿಗೆ ಬಿದ್ದುಬಿಡ್ತೀವಿ ಓಡೋಗಿ ಅವ್ರ ಪರ್ಫಾರ್ಮೆನ್ಸ್ ಆದಮೇಲೆ. ಅವರು ಯಾಕೆ ನನ್ನ ಕಾಲಿಗೆ ಬೀಳ್ತಾ ಇದ್ದೀರ ಅಂದಾಗ ನಮಗೆ ಸಹಜವಾಗಿ ಬರೋ ಉತ್ತರ ಏನು ಹೇಳಿ, ನಿಮಗಲ್ಲಪ್ಪ, ನಿಮ್ಮ ಒಳಗಡೆ ಇರೋ ಸರಸ್ವತಿಗೆ, ನಮಗೆ ಆ ಸರಸ್ವತಿ ಗೋಚರ ಆದ್ಲಪ್ಪ ಅಂತ ಹೇಳ್ತೀವಿ. ಇಲ್ಲಿ ಪ್ರಮುಖವಾಗಿ ನಿಮಗೆ ಭಕ್ತಿಯ ಜೊತೆ ಕ್ರಿಯಾಶೀಲತೆ ಅನುಭವಕ್ಕೆ ಸ್ಪಷ್ಟವಾಗಿ ಬರುತ್ತೆ. ಆ್ಯಂಡ್ ಯಾವಾಗ ಭಕ್ತಿರಸದ ಜೊತೆಯಲ್ಲಿ ನಾವು ಯಾವುದೇ ಕಲೆಯನ್ನು ಅಭ್ಯಾಸ ಮಾಡ್ತೀವೋ ಅದು ಕೇವಲ ಟೆಕ್ನಿಕಲಿ ಸರಿ ಇದೆ ಅನ್ಸೋ ಮಟ್ಟಿಗೆ ಸೀಮಿತ ಆಗಲ್ಲ. ಅದಕ್ಕೊಂದು ಅತ್ಯಂತ ವಿಶೇಷವಾದಂತಹ ಒಂದು ತತ್ವ ಅದ್ರ ಒಳಗಡೆ ಸೇರ್ಪಡೆ ಆಗೋಗುತ್ತೆ. ನೀವು ಎಷ್ಟು ಒಳ್ಳೆ ಉದಾಹರಣೆ ಹೇಳಿದ್ರೆ, ಇಳೆಯರಾಜ ಅವರು ಇರ್ಬೋದು, ಅವ್ರದ್ದು ಮೂಕಾಂಬಿಕೆ ದೇವಿದು ಒಂದು ಗೀತೆ ರಚನೆ ಮಾಡಿದ್ದಾರೆ, ನೀವು ಕೇಳಿಸ್ಕೊಳ್ಬೇಕು. ಅವರು ಒಂದು ಇಂಟರ್ವ್ಯೂಲಿ ಹೇಳ್ತಾರೆ, ನನಗೆ ಗೊತ್ತೇ ಆಗ್ತಾ ಇರಲಿಲ್ಲ ಯಾವ ಥರ ಟ್ಯೂನ್ ಮಾಡೋದು, ಅಮ್ಮಂದು ಯಾವ ಥರ ಹಾಡು ಮಾಡೋದು, ತುಂಬ ಕನ್ಫ್ಯೂಸ್ ಆಗಿಬಿಟ್ಟಿದ್ದೆ ಅಂತ. ಆಮೇಲೆ ಅಮ್ಮನ್ನ ನಾನು ಆರಾಧನೆ ಮಾಡಿ, ಅಮ್ಮ ನೀನೇ ಮಾಡಿಸ್ಬೇಕಮ್ಮ, ನಾನೆಲ್ಲ ನೀನೇ ಕಂಪೋಸ್ ಮಾಡ್ತಾ ಇದೆಯಾ ಅಂತ ಪ್ರಾರ್ಥನೆ ಮಾಡಿದ್ಮೇಲೆ ಅಷ್ಟು ಸರಾಗವಾಗಿ ಇಡೀ ಲಿರಿಕ್ಸು ಒಂದೇ ಸಮ ನಾನು ಬರೆದೆ, ಆ ಟ್ಯೂನ್ ಬಂತು ಅಂತ ಒಂದು ಕಡೆ ಹಂಚ್ಕೊಳ್ತಾರೆ. ಸೊ ಇದು ನಾನು ಮಾಡ್ತಾ ಇದ್ದೀನಿ ಅನ್ನೋದಕ್ಕಿಂತ ಕಲೆಯನ್ನು ಭಕ್ತಾದಿಗಳ ಮೂಲಕ ಆಕೆ ಪ್ರಕಟಗೊಳಿಸ್ತಾ ಇದ್ದಾಳೆ. ಅಲ್ಲಿ ಭಕ್ತಾದಿಗಳು ಆ ಭರತನಾಟ್ಯಮು ಮತ್ತೊಂದು ಇನ್ನೊಂದು ಕಲೆಯಲ್ಲಿ ಪ್ರದರ್ಶನೆ ಮಾಡೋಕ್ಕೆ ಬಂದಾಗ ಆ ಸಮರ್ಪಣಾ ಭಾವನೆಯನ್ನು ವೀಕ್ಷಕರಾಗಿ ನಾವು ನೋಡಿದಾಗ ನಮಗೆ ಅದು ಗೊತ್ತಾಗುತ್ತೆ, ಖಂಡಿತ ಹೌದು ಅಂತ. ಆದ್ದರಿಂದ ಕಲಾನಿಧಿ ಅವಳು, ಕಲೆಗಳ ತಾಯಿ. ಅದರಿಂದ ಅಲ್ಲಿಂದ ಶುರು ಮಾಡಿದಾಗ ಎಲ್ಲವೂ ಶುಭವಾಗುತ್ತೆ ಮತ್ತು ಆಕೆ ಆಶೀರ್ವಾದದಿಂದ ಎಲ್ಲವೂ ವಿಶೇಷವಾಗುತ್ತೆ. ಆಧ್ಯಾತ್ಮಿಕವಾಗೂ ಕೂಡ ಅದಕ್ಕೊಂದು ಪುಷ್ಟಿ ಸಿಗುತ್ತೆ ಅನ್ನುವಂಥ ನಂಬಿಕೆಯಲ್ಲಿ ಅಲ್ಲಿ ಜನ ಹೋಗ್ತಾರೆ ಮತ್ತು ಅಷ್ಟೇ ಒಳಿತಾಗಿರೋದ್ರಿಂದ ಆ ಒಂದು ಪ್ರತೀತಿ ಹಾಗೆ ಮುಂದುವರ್ಕೊಂಡು ಬಂದಿದೆ. ಕೊಲ್ಲೂರು ಮೂಕಾಂಬಿಕೆ ದೇವಿಗೆ ಚಂಡಿ ಹೋಮ ಬಹಳ ಆಕೆಗೆ ತುಂಬಾ ಇಷ್ಟವಂತೆ. ಚಂಡಿ ಹೋಮ ಯಾರು ಮಾಡಿಸ್ಬೋದು, ಯಾಕೆ ಮಾಡಿಸ್ತಾರೆ? ಅಬ್ಬಬ್ಬಾ, ಚಂಡಿಕಾ ಹೋಮದ ಬಗ್ಗೆ ಏನು ಹೇಳೋದು. ನನ್ನ ಪ್ರಕಾರ ಅಷ್ಟು ಸಾಲು ಸಾಲು ಚಂಡಿಕಾ ಹೋಮಗಳು, ಅಷ್ಟು ನಿರಂತರವಾಗಿ ಪಾರಾಯಣ ಕೊಲ್ಲೂರಲ್ಲದೆ ಬೇರೆ ಎಲ್ಲೋ ಅಷ್ಟೊಂದು ನಡೆಯುತ್ತೆ ಅನ್ನೋದು ನನಗೆ ಸಂಶಯ ಇದೆ. ಯಾಕಂದರೆ ಚಂಡಿಕಾ ಹೋಮ ಪ್ರಮುಖವಾಗಿ ಕೆಲವೊಂದು ಪುಣ್ಯಕ್ಷೇತ್ರಗಳಾದ ಹೊರನಾಡು ಇಲ್ಲಿ ತುಂಬ ವಿಶೇಷ ಅಂತ ಹೇಳ್ತಾರೆ. ಎರಡನೇದಾಗಿ ಅಲ್ಲಿ
ಚಂಡಿಕಾ ಹೋಮಕ್ಕೆ ನಿಮಗೆ ಬುಕ್ಕಿಂಗ್ ಸಿಗೋದೇ ನಿಮ್ಮ ಪುಣ್ಯ. ಯಾಕಂದರೆ ಎಷ್ಟೋ ತಿಂಗಳು ವೇಟಿಂಗ್ ಲಿಸ್ಟಲ್ಲಿ ಇರುತ್ತೆ ಅಲ್ಲಿ. ಅದೃಷ್ಟವಶಾತ್ ನಮಗೆ 2 ಬಾರಿ ಅಲ್ಲಿ ಅನುಭವ ಅದೃಷ್ಟ ಸಿಕ್ತು. ಆ ಅನುಭವನೇ ಅತ್ಯಂತ ವಿಶೇಷ. ಯಾಕಂದರೆ ಇಲ್ಲಿ ಚಂಡ ಅಂದಾಗ ತಡೆ ಇಲ್ಲದೆ ಇರೋದು, ಅನ್‌ಸ್ಟಾಪಬಲ್ ಆಫ್ ಫಿಯರ್ಸ್ ಇಂಟೆನ್ಸ್ ಎನರ್ಜಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಆ ಚಂಡಿಕಾ ಆ ಒಂದು ಭರದಲ್ಲಿ ನಿಮ್ಮೆಲ್ಲ ಅಡೆತಡೆಗಳನ್ನು, ಭಯವನ್ನು, ನ್ಯೂನ್ಯತೆಯನ್ನು, ಕೆಟ್ಟ ಶಕ್ತಿಯನ್ನು ನಿಮ್ಮಿಂದ ಬೇರ್ಪಡೆ ಮಾಡ್ತಾಳೆ ಅಂತ. ಆ್ಯಂಡ್ ಈಗ ಹೋಮದಲ್ಲಿ ನಾವು ಸಮರ್ಪಣೆ ಮಾಡೋದು, ಸಮರ್ಪಣೆ ಆಗೋದು, ಅನುಭವ ಪಡೆಯೋದು, ಆ ಅಗ್ನಿ ಮುಖಾಂತರ ಆ ದೇವಾನುದೇವತೆಗಳನ್ನ ಆಹ್ವಾನ ಮಾಡೋದು, ಇದರಲ್ಲಿ ಪ್ರಮುಖವಾಗಿ ಚಂಡಿಕಾ ಹೋಮ ಮಾಡಿದಾಗ 3 ಪ್ರಮುಖ ಲಾಭಗಳು ನಿಶ್ಚಿತವಾಗಿ ಸಿಗತ್ತೆ ಅಂತ. ಒಂದು ಶಕ್ತಿ, ಇನ್ನೊಂದು ಜ್ಞಾನ, ಮತ್ತೊಂದು ಆ ಪರಿವರ್ತನಾ ಶಕ್ತಿ. ಸೊ ಯಾವಾಗ ನಮ್ಮಲ್ಲಿ ದುಷ್ಟಶಕ್ತಿಗಳು, ಭಯ, ಅಗೋಚರ ಶಕ್ತಿಗಳು ಅಥವಾ ಕೆಟ್ಟ ಶಕ್ತಿಗಳಿಂದ ಅಥವಾ ಕೆಲವೊಂದು ಸಂದರ್ಭದಲ್ಲಿ ಶತ್ರುಗಳಿಂದ ಚಿತ್ರವಿಚಿತ್ರ ಹಿಂಸೆಗಳಾಗ್ತಾ ಇರುತ್ತೋ, ಆಗ ಆ ಜಗನ್ಮಾತೆಯ ಆರಾಧನೆಯನ್ನ ಆ ಪುಣ್ಯಕ್ಷೇತ್ರದಲ್ಲಿ ಮಾಡಿದಾಗ ಈ 3 ಶಕ್ತಿಗಳ ಆಹ್ವಾನೆಯ ಮೂಲಕ ನಮಗೆ ಆ ಎಲ್ಲ ಅಡೆತಡೆಗಳನ್ನು ಮನಸ್ಸಿನ ಹಂತದಲ್ಲೂ, ಆ ಒಂದು ಭಯದ ಹಂತದಲ್ಲೂ, ಆ ದಾರಿದ್ರ್ಯತೆಯ ಹಂತದಲ್ಲೂ, ಅಜ್ಞಾನದ ಹಂತದಲ್ಲೂ ಮತ್ತು ಆ ದೇಹದಲ್ಲಿ ಆವರಿಸಿರುವ ನಿಶಕ್ತತೆಯಿಂದನೂ ಮುಕ್ತಿ ಪಡಿಬಹುದಾಗಿದೆ ಅನ್ನೋದನ್ನು ಲಕ್ಷಾಂತರ ಜನ ಭಕ್ತಾದಿಗಳು ಅನುಭವಿಸಿದ್ದಾರೆ. ಸೊ ಚಂಡಿಕಾ ಹೋಮ ಖಂಡಿತವಾಗಿಯೂ ಅತ್ಯಂತ ವಿಶೇಷವಾದದ್ದು. ಆ ಹೋಮವನ್ನು ಮಾಡಿದವ್ರಿಗೆ ಆಧ್ಯಾತ್ಮಿಕ ಅನುಭವದ ಜೊತೆಯಲ್ಲಿ ಭಾವನಾತ್ಮಕವಾಗಿ ಹಲವಾರು ಲಾಭಗಳಾಗಿರೋದು ಮತ್ತು ಸಾಕಷ್ಟು ಚಿತ್ರವಿಚಿತ್ರ ಮಾನಸಿಕ ಯಾತನೆಗಳಿಂದ ಮುಕ್ತಿ ಸಿಕ್ಕಿರೋದು, ಕೆಟ್ಟ ಶಕ್ತಿಗಳಿಂದ ಮುಕ್ತಿ ಸಿಕ್ಕಿರೋದು, ಇದೆಲ್ಲ ಅನುಭವಕ್ಕೆ ಬಂದಿರೋದನ್ನು ಸಾಕಷ್ಟು ಜನ ಹಂಚ್ಕೊಳ್ತಾರೆ. ಸೊ ಈಗ ನಾನು ಒಂದು ಫಿಯರ್ಸ್, ಒಂದು ಇಂಟೆನ್ಸ್, ಒಂದು ಅನ್‌ಸ್ಟಾಪಬಲ್ ಅಂತ ಹೇಳಿದ್ರೆ ಅದು ನೆಗೆಟಿವ್ ಆಗಲ್ಲ. ಅವಳ ಧಾರೆ ಆಗಿರುತ್ತೆ, ಅವಳ ಶಕ್ತಿ ಆ ರೀತಿ ಅನಾವರಣ ಆಗುತ್ತೆ. ಅದ್ರ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ. ಸೊ ಈಗ ಕಸ ಗಲೀಜು ಇದ್ದಾಗ ಜೋರಾಗಿ ಅದೊಂದು ಪ್ರವಾಹದ ಥರ ಹರಿದು ಬಂದು ಕೊಚ್ಕೊಂಡು ಹೋಗಬೇಕಲ್ಲ, ಆ ಶಕ್ತಿ ಅನುಭವವನ್ನು ನಾವು ಖಂಡಿತವಾಗಿಯೂ ಆ ಥರದೊಂದು ಮತ್ತು ಇಲ್ಲಿ ಕೇವಲ ಪ್ರೊಸೀಜರ್ ಲೆವೆಲಲ್ಲಿ ನಾವು ನೋಡೋದಿಲ್ಲ. ಅಲ್ಲಿ ಅರ್ಚಕರಿಗೆ ನೀವೊಂದು ಸ್ವಲ್ಪ ನಮಗೇನು ಆತುರ ಇಲ್ಲ, ಅದನ್ನು ಬಿಡಿಸಿ ಬಿಡಿಸಿ ಅರ್ಥ ಹೇಳ್ತಾ ಮಾಡಿ ಅಂತ ಹೇಳಿದ್ರಂತೂ ಅದ್ಭುತವಾದ ನಿಮಗೆ ಅನುಭವ ಸಿಗತ್ತೆ. ಅವರು ಯಾಕೆ ಇದನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ, ಇದರಲ್ಲಿ ಮನಸ್ಥಿತಿ ಹೇಗಿರುತ್ತೆ, ಇದರಿಂದ ನಮಗೆ ಯಾವ ರೀತಿ ವಿಚಾರಗಳು ನಮ್ಮಲ್ಲಿ ಉದ್ಭವ ಆಗಬೇಕು, ಅಗ್ನಿ ಯಾವುದನ್ನು ಇಲ್ಲಿ ಸೂಚಿಸ್ತಾ ಇದೆ, ಹೋತಾರರಾಗಿ ನೀವು ಯಾವುದನ್ನು ಅನುಭವಿಸ್ಬೇಕು, ಇದೆಲ್ಲ ಅದ್ಭುತವಾಗಿ ನಾವು ಅಂದರೆ ಆಂತರಿಕವಾಗಿ, ಬಾಹ್ಯವಾಗಿ ನೀವು ಅದನ್ನು ಮಾಡ್ತಾ ಆಂತರಿಕವಾಗಿ ಆ ಅಗ್ನಿಯನ್ನು, ಯಜ್ಞವನ್ನು ಅನುಭವಿಸುವ ಒಂದು ಅತ್ಯಂತ ಸೂಕ್ತವಾದ ವಾತಾವರಣವನ್ನು ಕೊಲ್ಲೂರಲ್ಲಿ ನಾವು ಖಂಡಿತ ನೋಡ್ಬೋದಾಗಿದೆ. ಚಂಡಿಕಾ ಹೋಮ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲ ಹೋಮಕ್ಕಿಂತ ಹೆಚ್ಚು ಆ ಶಕ್ತಿಯನ್ನು ನಮಗೆ ಅನುಭವಕ್ಕೆ ಕೊಡುವಂತಹ ಒಂದು ಹೋಮಗಳಲ್ಲಿ ಒಂದು. ಆ ಥರದ ಪುಣ್ಯಕ್ಷೇತ್ರಗಳಲ್ಲಂತೂ ಹೆಚ್ಚು ಸ್ಪಷ್ಟವಾಗಿ ನಮಗದು ಭಾಸ ಆಗುತ್ತೆ. ನನ್ನ ಅನಿಸಿಕೆಯಲ್ಲಿ ಚಂಡಿಕಾ ಹೋಮದಲ್ಲಿ ಆಕೆಯ ಕೃಪೆ ಮತ್ತು ಆ ರಕ್ಷಣೆ ಕೊಡುವಂತಹ ಆ ಒಂದು ಅನುಭವ ಇದೆಯಲ್ಲ, ಅದು ಮತ್ತು ಮಮತೆ, ಇದು ಸದಾಕಾಲ ನನ್ನನ್ನು ಆಕೆ ರಕ್ಷಿಸ್ತಾ ಇದ್ದಾಳೆ, ಯಾರೂ ಕಿಡಿಗೇಡಿಗಳು ನಮಗೆ ಯಾವುದೇ ರೀತಿ ತೊಂದರೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಭಾವನೆಯನ್ನು, ಆ ಆತ್ಮವಿಶ್ವಾಸವನ್ನು ಚಮತ್ಕಾರಯುತವಾಗಿ ಉದ್ಭವ ಮಾಡುತ್ತೆ. ಆದ್ದರಿಂದ ಚಂಡಿಕಾ ಹೋಮ ಅಥವಾ ಅಲ್ಲಿ ನಡೆಯುವ ಎಲ್ಲ ಬೇರೆ ಬೇರೆ ಅನ್ಯ ಪೂಜೆಗಳು, ನವರಾತ್ರಿಯಲ್ಲಿ ವಿಶೇಷವಾದ ಪೂಜೆ ಮಾಡ್ತಾರೆ, ಆಮೇಲೆ ಕೆಲವು ವಿಶೇಷವಾದ ತಿಂಗಳಲ್ಲಿ ಆ ಒಂದು ಉತ್ಸವ ಮೂರ್ತಿಯನ್ನು ಹೊರಗಡೆ ಎಲ್ಲ ಸೌಪರ್ಣಿಕಾ ನದಿಯವರೆಗೂ ಮೆರವಣಿಗೆಗೆ ತಗೊಂಡು ಹೋಗ್ತಾರೆ, ಅಲಂಕಾರ ಮಾಡ್ತಾ. ಅದೆಲ್ಲವೂ ಒಂದೊಂದು ಹಂತದಲ್ಲಿ, ಮತ್ತು ನವರಾತ್ರಿಯ ಸಂದರ್ಭದಲ್ಲಿ, ಕಾರ್ತಿಕ ಮಾಸದ ಸಂದರ್ಭದಲ್ಲಿ ದೀಪ ಹಚ್ಚೋದಾಗಿರಬಹುದು, ಕಂಬದ ಬಳಿ 2 ಕಣ್ಣುಗಳು ಸಾಲೋದಿಲ್ಲ ಅದನ್ನೆಲ್ಲ ನೋಡೋದಕ್ಕೆ. ಅದೆಲ್ಲವೂ ನಮ್ಮ ಒಳಗಡೆ ನಾನು ಹೇಳಿದಾಗೆ ಈ ಅನುಭವಗಳನ್ನು ಜಾಗೃತ ಮಾಡುತ್ತೆ. ಯಾವ್ದಾದ್ರು ದೇವಸ್ಥಾನಕ್ಕೆ ಅಥವಾ ದೇವರ ದರ್ಶನಕ್ಕೆ ಹೋದಾಗ ನಾವೊಂದು ಪ್ರಾಪರ್ ಮೈಂಡ್ ಸೆಟ್ಟಲ್ಲಿ ಹೋಗಬೇಕು. ಅಲ್ಲಿ ಹೋಗಿ ನೀವೇನೋ ಯೋಚನೆ ಮಾಡಿದ್ರೆ ನಿಮಗೆ ಆ ಫಲ ಸಿಗಲ್ಲ. ಹೌದು. ಕೊಲ್ಲೂರಲ್ಲಿ ಅಮ್ಮನ ಅಂದರೆ ಮೂಕಾಂಬಿಕೆಯ ದರ್ಶನ ಮಾಡಬೇಕಾದ್ರೆ ಯಾವ ಮೈಂಡ್ ಸೆಟ್ ಹೋಗಬೇಕು? ಅಬ್ಬಾ, ಇದು ಅತ್ಯಂತ ಸೂಕ್ತವಾದ ಪ್ರಶ್ನೆ ಸರ್ ಇದು. ಯಾಕೆಂದರೆ ನಾವು ಇದನ್ನೆಲ್ಲ ಕಥೆಗಳ ರೂಪದಲ್ಲಿ, ಅನುಭವಗಳ ರೂಪದಲ್ಲಿ ಕೇಳಿದಾಗ ಇದೆಲ್ಲವೂ ನನಗೆ ಅನುಭವ ಆಗಲೇಬೇಕೇನೋ ಅನ್ನುವಂಥ ಏನೋ ಒಂದು ಆತುರತೆಯಲ್ಲಿ, ಕೆಲವು ಸಾರಿ ಒಂದು ರೀತಿಯ ಚಡಪಡಿಕೆಯಲ್ಲಿ, ಅಥವಾ ಒಂದು ರೀತಿ ಇದು ನನಗೂ ಕೂಡ ಸಾಧ್ಯ ಆಗತ್ತಾ ಅನ್ನುವಂಥ ದ್ವಂದ್ವದಲ್ಲಿ ನಾವು ಕೆಲವು ಸಾರಿ ದರ್ಶನ ಪಡೋಕ್ಕೆ ಹೋಗ್ತೀವಿ. ಆದರೆ
ಈ ಥರದ ದೇವಿಯ ಸನ್ನಿಧಿಯಲ್ಲಿ ನಾವು ಯಾವ ಥರ ಪ್ರಮುಖವಾಗಿ ಮನಸ್ಥಿತಿಯಲ್ಲಿ ಇರಬೇಕು ಅಂದರೆ, ನಮ್ಮೆಲ್ಲ ಭಾರವನ್ನ ಆಕೆಯ ಪಾದ ಕಮಲಗಳಿಗೆ ಸಮರ್ಪಣೆ ಮಾಡಿ ಸಂಪೂರ್ಣವಾಗಿ ಆ ಭಾರವನ್ನೆಲ್ಲ ಕ್ಷಣ ಮಾತ್ರದಲ್ಲಿ ಅಲ್ಲಿ ಬಿಡುಗಡೆ ಮಾಡುವ ಹಗೂರತೆಯನ್ನ, ಶರಣಾಗತಿಯನ್ನ ಅನುಭವಿಸಬೇಕು. ಆ ಸಂಪೂರ್ಣ ನಿರಾಳವಾದ ಭಾವನೆ ಬಂದಾಗ ಅಮ್ಮ ನಮ್ಮ ಮನಸ್ಸಿಗೆ ಯಾವ ಥರದ ವಾತಾವರಣವನ್ನು ಸೃಷ್ಟಿ ಮಾಡಿ ಕೊಡ್ತಾಳೆ ಅಂದರೆ, ನಮ್ಮ ಒಳಗಡೆನೆ ಆಧ್ಯಾತ್ಮಿಕ ಶಕ್ತಿ ಜಾಗೃತವಾಗುವ ಅನುಭವ ಸ್ಪಷ್ಟವಾಗಿ ನಮಗೆ ಭಾಸ ಆಗಬೇಕು. ಆ ರೀತಿಯಾದ ಅನುಭವವನ್ನು ಕೊಡ್ತಾಳೆ. ಆ ಥರದ ವಾತಾವರಣವನ್ನು ಸೃಷ್ಟಿ ಮಾಡಿ ಕೊಡ್ತಾಳೆ. ಈ ಥರದ ಪುಣ್ಯಕ್ಷೇತ್ರಗಳಲ್ಲಿ ಆ ಕ್ಷೇತ್ರದ ಆವೃತ್ತಿ ಮೂಲಕವೇ ಅದು ಸಹಜವಾಗಿ ಜಾಗೃತ ಆಗೋಗುತ್ತೆ. ಇನ್ನು ಸಂಪೂರ್ಣವಾಗಿ ಎಲ್ಲ ಗೊತ್ತಿರೋಳವಳು. ನನಗೇನು ಬೇಕು, ಯಾವ್ದು ಸೂಕ್ತ ಆಗತ್ತೆ, ಯಾವುದು ನಾನೀಗ ಪರಿಹಾರ ಮಾಡ್ಕೊಳ್ಬೇಕು, ಯಾವುದನ್ನು ಅರ್ಥ ಮಾಡ್ಕೊಳ್ಬೇಕು, ತಾಯಿಗೆ ನಾನು ಯಾವುದನ್ನು ಅರ್ಥ ಮಾಡಿಸ್ಬೇಕು ಅನ್ನೋ ಆತುರತೆ, ಮುಗ್ಧತೆ, ಅಜ್ಞಾನ ಎಲ್ಲ ಗೊತ್ತಿರೋಳು ಅವಳು ತಾಯಿ ಜಗನ್ಮಾತೆ. ಸೊ ಆ ಅರಿವಿನಿಂದ ಹೋಗಬೇಕು. ಎಲ್ಲವೂ ತಿಳಿದಿದ್ದಾಳೆ, ಎಲ್ಲವೂ ಒಳಿತನ್ನೇ ಮಾಡ್ತಾಳೆ. ಈಗ ನನ್ನ ಭಾರ ಅವಳ ಪಾದಕಮಲಿಗೆ ಹಾಕ್ಬಿಡ್ತಾ ಇದ್ದೀನಿ. ಆ ಹಗೂರತೆಯಲ್ಲಿ ಏನನ್ನ ನನಗೆ ತೋರಿಸ್ತಾ ಇದ್ದಾಳೋ ಆ ಮಾರ್ಗದಲ್ಲಿ ಹೋಗ್ತೀನಿ ಎಂದಾಗ ಒಳಗಡೆ ಆಧ್ಯಾತ್ಮಿಕ ಶಕ್ತಿಯನ್ನು ಆಕೆ ಜಾಗೃತ ಮಾಡ್ತಾಳೆ ಅನ್ನೋದು ತುಂಬಾನೇ ವಿಶೇಷ. ಈ ಅನುಭವನ ನಾವು ಸ್ವಲ್ಪ ಹೊತ್ತು ಆವರಣದಲ್ಲಿ ಕೂತ್ರೇನೆ ಅನುಭವಿಸಬಹುದು. ಅಷ್ಟು ಒಂದು ವೈವಿಧ್ಯಮಯವಾದಂತಹ, ಯಾಕಂದ್ರೆ ಒಂದು ಕಡೆ ಆ ಜಗನ್ಮಾತೆ, ಒಂದು ಕಡೆ ಕೋಲ ಮಹರ್ಷಿಗಳು, ಒಂದು ಕಡೆ ಆದಿಶಂಕರರು, ಇನ್ನೊಂದು ಕಡೆ ವೀರಭದ್ರಸ್ವಾಮಿ. ಅಲ್ಲಿಂದ ದೃಶ್ಯ ನೋಡಿದ್ರೆ ರೋಮಾಂಚನ ಆಗತ್ತೆ. ಆ ಪ್ಯಾನೋರಮಿಕ್ ಕೊಡಚಾದ್ರಿ ವ್ಯೂ, ಆ ಪ್ಯಾನೋರಮಿಕ್ ವ್ಯೂ, ಕೊಡಚಾದ್ರಿಯ ಬೆಟ್ಟ, ಮತ್ತು ಅಲ್ಲಿ ಪುಟ್ಟ ಮಕ್ಕಳು ಗೆಜ್ಜೆ ಹಾಕ್ಕೊಂಡು ಮುದ್ದು ಲಕ್ಷ್ಮಿ, ಸರಸ್ವತಿ, ಗೌರಿ ತರ ಓಡಾಡ್ತಾ ಇರೋದು, ಮತ್ತು ತುಂಬಾ ಆಳವಾದ ಶರಣಾಗತಿ ಭಕ್ತಿಯಲ್ಲಿ ಕೇರಳದಿಂದ ಭಕ್ತಾದಿಗಳ ರಾಶಿ ರಾಶಿ, ಸಾಲು ಸಾಲು ಜನ ಬರುವಂಥದ್ದು ಪ್ರತಿನಿತ್ಯ. ಇದೆಲ್ಲ ಅಲ್ಲಿ ನೋಡ್ತಾ ಸುಮ್ಮನೆ 1 ಗಂಟೆಗಳ ಕಾಲ ಕೂತ್ರೇನೆ ನಮಗೆ ಅದು ಅನುಭವಕ್ಕೆ ಖಂಡಿತವಾಗಿಯೂ ಬರುತ್ತೆ. ಎಸ್, ಸೊ ಅಟ್ಲೀಸ್ಟ್ ಈ ಹಂತದಲ್ಲಿ ದರ್ಶನ ಮಾಡಿದ್ರೆ ವಿಶೇಷವಾದ ಅನುಭವ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಅನ್ಸುತ್ತೆ. ಕೊಲ್ಲೂರಲ್ಲಿ ಮತ್ತೊಂದು ಜನಪ್ರಿಯವಾದದ್ದು ಶಂಕರರ ಪೀಠ. ಶಂಕರಾಚಾರ್ಯರಿಗೆ ಸಾಕ್ಷಾತ್ ಅಮ್ಮ ದರ್ಶನ ಕೊಟ್ಟಂತ ಸ್ಥಳ ಅದು. ಶಂಕರಾಚಾರ್ಯರು ಮತ್ತೆ ಕೊಲ್ಲೂರಿಗೆ ಇರ್ತಕ್ಕಂಥ ಒಂದು ಅನುಬಂಧ. ಆದಿಶಂಕರರ ಬಗ್ಗೆ ಹೇಳೋಕೆ ಒಂದೆರಡಲ್ಲ, ಒಂದು ಸೀರೀಸ್ ಆಫ್ ಎಪಿಸೋಡು ಸಾಕಾಗಲ್ಲ ಸರ್. ಯಾಕಂದ್ರೆ ಹಿಂದೂಗಳಾಗಿ ನಾವೆಲ್ಲರೂ ಆದಿಶಂಕರಾಚಾರ್ಯರ ಋಣದಲ್ಲಿದ್ದೀವಿ ಅಂತ ಹೇಳಿದ್ರೆ ಖಂಡಿತ ಉತ್ಪ್ರೇಕ್ಷೆ ಆಗೋದಿಲ್ಲ. ನಮ್ಮೆಲ್ಲರಿಗೂ ಗೊತ್ತಿದೆ ಅವರು ಸ್ಥಾಪನೆ ಮಾಡಿದಂತಹ ಆ ಶಕ್ತಿಪೀಠಗಳಿಂದ ಹಿಂದುತ್ವ ಏನೋ ಮುಳುಗೆ ಹೋಗ್ತಾ ಇದೆ ಅನ್ನೋ ಥರದ್ದೊಂದು ದುಸ್ಥಿತಿಗೆ ಬಂದಿತ್ತು. ಅದನ್ನ ಮತ್ತೆ ಹಿಡಿದಿಟ್ಟಂತಹ ಆ ಒಂದು ಶಿವನ ತತ್ವವೇ ಅವರು. ಈಗ ಆದಿಶಂಕರರು ಅಂದ ತಕ್ಷಣ ನಮಗೆ ಅದ್ವೈತ ಸಿದ್ಧಾಂತದ ಬಗ್ಗೆ ಗೊತ್ತಾಗತ್ತೆ. ಸೊ ನಾನು, ನನ್ನೊಳಗಿರುವಂತಹ ಆತ್ಮ, ಪರಬ್ರಹ್ಮನ ಅಂಶ ಮತ್ತು ಆ ಒಂದು ಪರಬ್ರಹ್ಮ ತತ್ವ, ಇದ್ಯಾವುದು ಬೇರೆ ಬೇರೆ ಅಲ್ಲ, ಎಲ್ಲ ಒಂದೇ ಅನ್ನುವಂಥ ವಿಚಾರವನ್ನ ಅತ್ಯಂತ ಸುಲಭವಾಗಿ ನಮಗೆ ಮನದಟ್ಟು ಮಾಡ್ಕೊಳ್ತಾರೆ. ಶಿವೋಹಂ ಅನ್ನುವಂತಹ ಸಾಲುಗಳನ್ನು ಅವ್ರು ಬರೆದಿರೋದನ್ನ ಓದ್ತಾ ಇದ್ರೆ ಎಷ್ಟು ಆಳವಾಗಿ ನಮಗೆ ಆ ಒಂದು ಆತ್ಮ ಅಂದ್ರೆ ಏನು ಅಂತ ಆ ಅನುಭವ, ಆತ್ಮಜ್ಞಾನ ನಮಗೆ ಅಷ್ಟು ಸುರಳವಾಗಿ. ಶಿವೋಹಂ ಅನ್ನುವಂಥ ಅವರ ಆ ಒಂದು ರಚನೆಯನ್ನು ನಾವು ಓದ್ತಾ ಹೋದ್ರೆ ಎಷ್ಟು ಸರಳವಾಗಿ ಆತ್ಮ ಅಂದ್ರೆ ಏನು ಅನ್ನೋದನ್ನ ಅತ್ಯಂತ ಸುಲಭವಾದ ಸಾಲುಗಳಲ್ಲಿ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರು ಕೂಡ ಆತ್ಮಜ್ಞಾನವನ್ನು ಪಡ್ಕೊಳ್ಬಹುದೇನೋ ಅನ್ನೋ ರೀತಿಯಲ್ಲಿ ಆ ರಚನೆಯನ್ನು ಮಾಡಿದ್ದಾರೆ. ಯಾರೋ ಆದಿಶಂಕರರಿಗೆ ಕೇಳಿದ್ರಂತೆ, ನಿನ್ನ ತಂದೆ ಯಾರು, ನಿನ್ನ ತಾಯಿ ಯಾರು ಅಂತ. ಆಗ ಅವರು ಶಿವೋಹಂ ಶಿವೋಹಂ ಅಂತ ಹೇಳಕ್ ಶುರು ಮಾಡ್ತಾರೆ. ಅಲ್ಲಿ ಸಾವು, ನೋವು, ನಷ್ಟ, ಲಾಭ, ಅಂತ್ಯ, ಶುರು, ಈ ಎಲ್ಲವನ್ನೂ ಮೀರಿರುವಂತಹ ತತ್ವದ ಆ ಒಂದು ಅನುಭವವನ್ನ ನಮಗೆ ಆ ಸಾಲುಗಳ ಮೂಲಕ ಕೊಡ್ತಾರೆ. ಸೊ ಮೊದಲನೇದಾಗಿ ಅವರು ಈ ಒಂದು ಪರಬ್ರಹ್ಮ ಮತ್ತು ನಾನು ತತ್ವ, ನನ್ನ ಒಳಗಿರುವಂತಹ ಆತ್ಮಶಕ್ತಿ, ಇದೆಲ್ಲವೂ ಹೇಗೆ ಒಂದೇ ಅನ್ನುವಂಥ ಒಂದು ವಿಚಾರವನ್ನ ಮನದಟ್ಟು ಮಾಡಿಸ್ತಾರೆ. ನೀವು ಕೇಳಿರ್ಬಹುದು, ಅಹಂ ಬ್ರಹ್ಮಾಸ್ಮಿ ಅನ್ನೋ ರೀತಿಯಲ್ಲಿ ಅವರು ಅದನ್ನ ಒಬ್ಬ ಭಕ್ತನಿಗೆ ಎಷ್ಟು ಆಳವಾಗಿ ಆ ಒಂದು ಪರಬ್ರಹ್ಮನ ತತ್ವವನ್ನು ಅನುಭವಿಸೋಕೆ ಸುಲಭ ಆಗುತ್ತೋ ಅಷ್ಟು ಸುಲಭವಾಗಿ ಬೇರೆ 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 ಅನುಭವಗಳ ರೀತಿ, ಆರಾಧನೆಗಳ ರೀತಿ, ಮತ್ತು ಅವರ ಆ ಒಂದು ಇಡೀ ಭಾರತವನ್ನ
ಸಂಚಾರ ಮಾಡಿದ್ದ ಅನುಭವದ ಆ ಕಥೆಗಳು, ಉಪಕಥೆಗಳು, ಆ ವಿಚಾರಗಳು, ಅವರ ಚರ್ಚೆಗಳು ಅದರಲ್ಲಿ ನಾವು ಗಮನಿಸ್ತಾ ಹೋದ್ರೆ ಖಂಡಿತ ನಮಗೆ ಅದು ಗೊತ್ತಾಗುತ್ತೆ. ಮತ್ತು ಅವರ ವಿವೇಕ ಚೂಡಾಮಣಿಯನ್ನು ನಾವು ಓದಿದ್ರೆ ಅಲ್ಲಿ ಸುಲಭದಲ್ಲಿ ಅತಿ ಸುಲಭವಾದ ಪ್ರಶ್ನೆಗಳಿಗೆ ಆತ್ಮ ಅಂದರೆ ಏನು, ಆತ್ಮಜ್ಞಾನ ಅಂದರೆ ಏನು, ಅನಂತತೆ ಅಂದರೆ ಏನು, ಪರಬ್ರಹ್ಮತತ್ವ ಅಂದರೆ ಏನು, ಈ ಥರ ಹಲವಾರು ವಿಚಾರಗಳಿಗೆ ನಮಗೆ ಅಲ್ಲಿ ಉತ್ತರನೂ ಸಿಗ್ತಾ ಹೋಗುತ್ತೆ. ಒಂದು. ಎರಡನೇದಾಗಿ ಈ ಮಾಯೆಯ ಬಗ್ಗೆ ಆದಿಶಂಕರರು ಅತ್ಯಂತ ಉತ್ತಮವಾಗಿ ನಮಗೆಲ್ಲರಿಗೂ ಹೇಳ್ತಾರೆ. ಈಗ ಭಯವನ್ನ ನಾವು ಬೆಳಗ್ಗೆ ನಾವು ಯಾವ ಒಂದು ಹಗ್ಗವನ್ನ ನೋಡಿ ಹೋಗಿರ್ತೀವೋ ರಾತ್ರಿ ಅದು ಕಾಲಿಗೆ ಸಿಕ್ಕಿದ್ರೆ ಹಾವು ಅನ್ಸುತ್ತೆ. ರಾತ್ರಿ ಯಾವುದನ್ನ ಹಾವು ಅಂತ ಹೆದರ್ಕೊಂಡಿರ್ತೀವೋ ಬೆಳಗ್ಗೆ ನೋಡಿದ್ರೆ ಅದು ಹಗ್ಗ ಅಷ್ಟೇ ಅಂತ ಗೊತ್ತಾಗತ್ತಲ್ಲ. ಆ ಥರ ಈ ಮಾಯೆಯನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು, ಈ ಭ್ರಮೆಯನ್ನ ಯಾವ ರೀತಿ ತಿಳ್ಕೊಳ್ಬೇಕು, ಆ ಪರಮತತ್ವವನ್ನು ತಿಳ್ಕೊಂಡಾಗ ಹೇಗೆ ಈ ಭ್ರಮೆಯಿಂದ ನಾವು ಮುಕ್ತರಾಗಬಹುದು ಅನ್ನುವಂಥ ವಿಚಾರವನ್ನ ವಿಸ್ತಾರವಾಗಿ ಹೇಳ್ತಾರೆ. ಅಂಡ್ ಈ ತತ್ವಗಳು ತುಂಬಾನೇ ಸೂಕ್ತವಾಗಿ ನಮ್ಮ ಅನಾರೋಗ್ಯ, ನಮ್ಮ ನಕಾರಾತ್ಮಕ ಆಲೋಚನೆಗಳು, ಮಾನಸಿಕ ಕಿರಿಕಿರಿ, ಚಡಪಡಿಕೆ ಮತ್ತು ಭಾವನಾತ್ಮಕ ಯಾತನೆ ಇದನ್ನ ಭೇದಿಸೋಕೆ ಅತ್ಯಂತ ಸುಲಭವಾಗಿ ಅದನ್ನು ಅಳವಡಿಸ್ಕೊಳ್ಬಹುದಾಗಿದೆ. ಮತ್ತು ಮೂರನೇದಾಗಿ ಅಜ್ಞಾನದಿಂದ ಒಬ್ಬ ವ್ಯಕ್ತಿ ಹೇಗೆ ನರಕ ಯಾತನೆಯನ್ನು ಅನುಭವಿಸ್ತಾರೆ, ಅಜ್ಞಾನದಲ್ಲಿ ಸಿಲುಕಿದಾಗ ಯಾವ ರೀತಿ ನಾವು ಜ್ಞಾನದಿಂದ ದೂರ ಹೋಗ್ತಾ ಹೋಗ್ತಾ ಇದ್ದ ಹಾಗೆ ಬೇಡದೇ ಇರುವಂತಹ ಸಮಸ್ಯೆಗಳು ನಮ್ಮನ್ನು ಆವರಿಸುತ್ತೆ, ಮತ್ತು ಜ್ಞಾನಾರ್ಜನೆಯ ಪಥದಲ್ಲಿ ಯಾವ ರೀತಿ ಆ ಬ್ರಹ್ಮಜ್ಞಾನವನ್ನು ನಾವು ಪಡ್ಕೊಳ್ಬೇಕಾಗಿದೆ, ಇದೆಲ್ಲವನ್ನು ವಿಸ್ತಾರವಾಗಿ ತಿಳಿಸ್ತಾರೆ. ಯಾಕಂದ್ರೆ ನೀವು ನಿಮ್ಮ ಭ್ರಮೆಯಿಂದ ಹೊರಗಡೆ ಬರಬೇಕು ಅಂದರೆ ಆ ಜ್ಞಾನ ಮಾರ್ಗ ಎಷ್ಟು ಸೂಕ್ತವಾಗಿ ನಿಮಗೆ ಸುಲಭವಾಗಿ ಅದು ಸಹಾಯ ಮಾಡುತ್ತೆ, ಮತ್ತು ಬೇರೆ ಎಲ್ಲ ರೀತಿಯ ಸಮಸ್ಯೆಗಳಿಂದ ಬಿಡಿಸ್ಕೊಳ್ಳೋದಕ್ಕೆ ಜ್ಞಾನ ಮಾರ್ಗ ಎಷ್ಟು ಮುಖ್ಯ ಆಗುತ್ತೆ, ಮತ್ತು ಅಜ್ಞಾನದ ಆ ಒಂದು ಬಂಧನದಿಂದ ಬಿಡಿಸ್ಕೊಳ್ಳೋದು ಎಷ್ಟು ಮುಖ್ಯ ಆಗುತ್ತೆ ಅನ್ನೋದನ್ನ ತುಂಬಾ ಆಳವಾಗಿ ಗಂಭೀರವಾಗಿ ಹೇಳ್ತಾರೆ. ಬಟ್ ಅದನ್ನು ಸುಲಭವಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಯಾಕಂದ್ರೆ ಅಜ್ಞಾನದಿಂದನೇ ಅಲ್ವಾ ಭಯ, ಅಜ್ಞಾನದಿಂದನೇ ವ್ಯಾಮೋಹ, ಅಜ್ಞಾನದಿಂದನೇ ಅಹಮ್ಮು, ಅಜ್ಞಾನದಿಂದನೇ ಕೊನೆಗೆ ವಿಚಿತ್ರವಾದ ಸಮಸ್ಯೆ ಮತ್ತು ಅನಾರೋಗ್ಯಗಳು. ಅದರಿಂದ ಈ ಸೂತ್ರ ನಮಗೆ ಇವತ್ತಿಗೂ ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ ಮತ್ತು ತುಂಬಾ ಪ್ರಸ್ತುತ ಅಂತ ನನಗನ್ಸುತ್ತೆ. ನಾಲ್ಕನೇ ಪ್ರಮುಖ ವಿಷಯ ಅತ್ಯಂತ ಅದ್ಭುತವಾದದ್ದು. ಈಗ ಮೋಕ್ಷ, ಮುಕ್ತಿಯ ಬಗ್ಗೆ ಅತ್ಯಂತ ಅದ್ಭುತವಾಗಿ ಆದಿಶಂಕರರು ಮನುಕುಲಕ್ಕೆ ಸಾರಿ ಹೇಳ್ತಾರೆ. ಅಂದ್ರೆ ಎಲ್ಲವನ್ನು ಬಿಟ್ಟು ಹೋಗೋದು, ಎಲ್ಲೋ ಹೊರಟೋಗೋದು, ಎಲ್ಲೋ ಕಳೆದೋಗೋದಲ್ಲಪ್ಪ, ನಿನ್ನನ್ನು ನೀನು ಅರ್ಥಕೊಳ್ಳೋ ಅಂಥದ್ದು, ನೀನು ಯಾರು ಅಂತ ತಿಳ್ಕೊಳ್ಳೋ ಅಂಥದ್ದು ನಿನಗೆ ನಿಜವಾದ ಸ್ವಾತಂತ್ರ್ಯವನ್ನ, ಮುಕ್ತಿಯನ್ನ, ಮೋಕ್ಷವನ್ನ ದಯಪಾಲಿಸುತ್ತೆ ಅನ್ನೋದನ್ನ ಹೇಳ್ತಾರೆ. ನಿನ್ನನ್ನು ನೀನು ಅರ್ಥಕೊಳ್ಳೋಕೆ ಶುರು ಮಾಡಿದಾಗ ನಿನಗೆ ಆ ಮಾರ್ಗದಲ್ಲಿ ಏನೆಲ್ಲ ವಿಚಾರಗಳನ್ನು ಅನಾವರಣ ಮಾಡ್ತಾ ಮಾಡ್ತಾ ನೀನು ಆ ಆಳವಾದ ಧ್ಯಾನ ಸ್ಥಿತಿಯಲ್ಲಿ ಆ ಪರಬ್ರಹ್ಮನಲ್ಲಿ ಒಂದಾಗಬಹುದು ಅನ್ನೋ ರಹಸ್ಯದವರೆಗೂ ಹೇಳ್ತಾ ಹೋಗ್ತಾರೆ. ಇಲ್ಲಿ ಮತ್ತೆ ಮೋಕ್ಷ ಮುಕ್ತಿಯ ಬಗ್ಗೆ ನಾವು ದ್ವಂದ್ವದಲ್ಲಿ ಇರೋದು ಬೇಕಾಗಿಲ್ಲ ಅನ್ನೋ ರೀತಿಯಲ್ಲಿ ಆ ಒಂದು ಸೆಲ್ಫ್ ಎನ್ಕ್ವೈರಿ, ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಅದ್ರ ಬಗ್ಗೆ ತುಂಬಾನೇ ವಿಸ್ತಾರವಾದಂತಹ ವಿಚಾರಗಳನ್ನ ಹಂಚ್ಕೊಂಡವರು ಆದಿಶಂಕರರು. ಐದನೇದಾಗಿ ಹೇಳೋದಾದ್ರೆ ಪ್ರಮುಖವಾಗಿ ನಾವು ಯಾವಾಗಲೂ ಹೇಳ್ತೀವಿ, ಈಗ ವೇದ ಮಂತ್ರಗಳನ್ನ ಬೈಹಾಟ್ ಮಾಡಿ ಉರು ಹೊಡೆದು ಹೇಳ್ದೆ ಅಂತ ಅನ್ನೋ ಅಹಂ ಇಟ್ಕೊಂಡ್ರೆ ಏನೋ ಅಷ್ಟು ಲಾಭ ಬರಲ್ಲ. ವಿ ಹ್ಯಾವ್ ಟು ಲಿವ್ ವೇದ ಅಂತ. ಹಾಗೆ ಲಿವಿಂಗ್ ವಿಸ್ಡಮ್ ಬಗ್ಗೆ ಆದಿಶಂಕರರು ಅಂದ್ರೆ ನೀನು ಏನು ಕಲ್ತಿದ್ಯಾ ಅದನ್ನು ನೀನಾಗಬೇಕು, ಅದು ನೀನಾಗಿ ಬದುಕಬೇಕು ಅನ್ನುವಂಥದ್ದು. ಯಾಕಂದ್ರೆ ನಾವು ಆ ವಿಚಾರಗಳನ್ನ ಅಳವಡಿಸ್ಕೊಂಡು ಅದೇ ಆಗಿ ಬದುಕಿದಾಗ ಮಾತ್ರ ನಾವು ನಾಟಕೀಯತೆ ಇಲ್ಲದೆ ಸರಳತೆಯಲ್ಲಿ ಪ್ರಾಮಾಣಿಕವಾಗಿ ಆ ಬೆಳಕನ್ನ ನಮ್ಮೊಳಗಡೆನೂ ಅನುಭವಿಸಿ ಬೇರೆಯವ್ರಿಗೂ ಚೆಲ್ಲಕ್ಕೆ ಸಾಧ್ಯ. ಅಷ್ಟೇ ಅಲ್ಲ, ಯಾವುದೇ ರೀತಿಯ ಆಂತರಿಕ ಬಂಧನಗಳಿಲ್ಲದೆ, ಆ ಭಾರವಿಲ್ಲದೆ ಮುಕ್ತವಾಗಿ, ನಿರಾಳವಾಗಿ, ಸಂಪೂರ್ಣವಾಗಿ ಬದುಕೋದಕ್ಕೆ ಸಾಧ್ಯ. ಆದ್ರಿಂದ ಪ್ರಮುಖವಾಗಿ ನಾವು ವಿಚಾರಗಳನ್ನು ತಿಳ್ಕೊಳ್ಳೋದಷ್ಟೇ ಅಲ್ಲ, ವಿಚಾರಗಳನ್ನು ಬದುಕಬೇಕು. ಆಗ ನಿನ್ನಲ್ಲಿ ಸಹಜವಾದ ಪ್ರೀತಿ, ಮಮತೆ, ಅನುಕಂಪ ನಿನ್ನ ಮೂಲಕ ಹೊರಹೊಮ್ಮುತ್ತೆ ಅಂತ ಹೇಳ್ತಾರೆ. ಸೊ ಆದಿಶಂಕರರು ಎಷ್ಟೋ ಬೇರೆ ಬೇರೆ ವಿಚಾರಗಳಲ್ಲಿ, ಅವರ ಲೇಖನಗಳಲ್ಲಿ ಅಥವಾ ಅವರು ಹಾಡಿರುವಂತಹ ಹಲವಾರು ಶ್ರೇಷ್ಠಾತಿಶ್ರೇಷ್ಠ ಗೀತೆಗಳಲ್ಲಿ, ವಿಚಾರಧಾರೆಗಳಲ್ಲಿ ಇದನ್ನು ಹಂಚ್ಕೊಂಡಿದ್ದಾರೆ. ಬಟ್ 5 ಪ್ರಮುಖ ತತ್ವಗಳಾಗಿ ಈ ರೀತಿ ಅರ್ಥ ಮಾಡ್ಕೊಂಡಾಗ ಇದನ್ನ ನೀನು ಅಳವಡಿಸ್ಕೊಂಡ್ರೆ ನಿನಗೆ ಆ ಜ್ಞಾನ ಮಾರ್ಗ ಅಥವಾ
ಆ ಪರಬ್ರಹ್ಮನ ಅನುಭವ ಅಥವಾ ನಿನ್ನ ಆ ಒಂದು ತತ್ವವನ್ನು ಪರಬ್ರಹ್ಮನ ತತ್ವದ ಜೊತೆ ಒಂದಾಗಿಸೋದು ಎಷ್ಟು ಸುಲಭ ಅನ್ನೋದನ್ನು ತುಂಬ ಸರಳವಾಗಿ ಹೇಳ್ತಾರೆ. ಅದನ್ನು ಸರಳವಾಗಿ ನಾವು ಅಳವಡಿಸ್ಕೊಳ್ಬಹುದು ಕೂಡ. ಸೊ ಈ 5 ತತ್ವಗಳನ್ನು ನಾವು ಮಾಡ್ತಾ ಇದ್ದೀವಾ, ಸ್ಪಿರಿಚುವಲ್ ಗ್ರೋತ್, ಸ್ಪಿರಿಚುವಲ್ ಗೋಲಲ್ಲಿ ಸಣ್ಣದಾಗಿ ನಾವು ಸಂಕ್ಷಿಪ್ತವಾಗಿ ಅದನ್ನು ಬರ್ಕೊಂಡು, ಹೌದಾ ನಾನು ಕಲಿಕೆಯನ್ನು ಜೀವಿಸ್ತಾ ಇದ್ದೀನಾ, ಹೌದಾ ನಾನು ಭಯ ರಹಿತವಾಗಿ ಮುಕ್ತವಾಗಿ ಬದುಕ್ತಾ ಇದ್ದೀನಾ, ಈ ರೀತಿ ಒಂದೊಂದು ತತ್ವವನ್ನು ನಾ ಹೇಳಿದ್ದನ್ನ ಗಮನಿಸ್ತಾ ಹೋದರೆ ಐ ಥಿಂಕ್ ನಿಜವಾದ ಮೋಕ್ಷ ಮುಕ್ತಿ ಅವ್ರು ಏನು ಹೇಳಿದ್ರು ಆ ನಿಟ್ಟಿನಲ್ಲಿ ನಾವು ಕೂಡ ಅದನ್ನು ಅನುಭವಿಸೋಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತೆ. ನಾನು ಆಗಲೇ ಹೇಳಿದಾಗೆ ಆದಿಶಂಕರರ ಬಗ್ಗೆ ವಿಸ್ತಾರವಾಗಿ ಹೇಳೋ ಅಷ್ಟು ಧೈರ್ಯ ನಾನು ಮಾಡಲಾರೆ. ಆದರೆ ಖಂಡಿತ ನಾನು ಅಧ್ಯಯನ ಮಾಡಿರೋ ತಕ್ಕ ಮಟ್ಟಿಗೆ ಅಧ್ಯಯನ ಮಾಡಿರೋ ಪ್ರಕಾರ, ಆದಿಶಂಕರರ ಆರಾಧನೆ ಮಾಡಿ ಅನುಭವಿಸಿರೋ ಪ್ರಕಾರ, ನನ್ನ ಈ ಅನುಭವದ ಸಣ್ಣ ಅನುಭವದ ಮೇರೆಗೆ ನಾನು ಹೇಳೋದಾದರೆ ಅತ್ಯಂತ ಸುಲಭವಾಗಿ ನಾವು ಅವರ ತತ್ವಗಳನ್ನು ಈ ರೀತಿಯಾಗಿ ಅಳವಡಿಸ್ಕೊಳ್ಬಹುದು ಅಂತ ಖಂಡಿತ ಹೇಳ್ಬೋದು. ಧನ್ಯವಾದಗಳು ಸರ್. ಮೂಕಾಂಬಿಕೆ, ನಮ್ಮೊಳಗಡೆ ನಾವು ಮೂಕರಾಗಿ ಅನುಭವಿಸ್ತಾ ಇರೋ ಅಜ್ಞಾನ ಮತ್ತು ಅಹಮನ್ನು ತಾಯಿ ಸ್ವರೂಪದಲ್ಲಿ ಬಿಡುಗಡೆ ಮಾಡುವಂತಹ ಜಗನ್ಮಾತೆಯ ಬಗ್ಗೆ ಮಾತಾಡೋ ಧೈರ್ಯ ಮಾಡಿದ್ದು ನೀವು ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೇನೆ. ಆ ಅಂಬಿಕೆ, ಅಂಬಿಕೆ ಅಂತ ಅಂತಕ್ಷಣ ಹತ್ರ ಆಗ್ಬಿಟ್ಟಿದ್ದಾಳನ್ನೋ ದೇವಿ ಅಂತ ಅನ್ಸುತ್ತೆ. ಅದರಿಂದ ನಾವು ತುಂಬ ಸೊಫಿಸ್ಟಿಕೇಟೆಡ್ ಆಗಿ, ಕಾಂಪ್ಲಿಕೇಟೆಡ್ ಆಗಿ ಆಕೆ ಆರಾಧನೆ ಮಾಡೋಕ್ಕೆ ಬರದೇ ಇದ್ದರೂ ಕೆಲವು ಕ್ಷಣಗಳ ಕಾಲ ಆದರೂ ನಮ್ಮ ಜೊತೆಯಲ್ಲಿ ಆಕೆ ಇದ್ದಾಳೆ, ಎಲ್ಲರನ್ನೂ ಪೋಷಿಸ್ತಾ ಇದ್ದಾಳೆ. ನನ್ನ ನೋವು, ನನ್ನ ಯಾತನೆಯೂ ಆಕೆ ಗಮನಕ್ಕೆ ಬರ್ತಾ ಇದೆ. ಆಕೆ ತುಂಬ ಪ್ರೊಟೆಕ್ಟಿವ್ ಮದರ್ ಥರ ನನ್ನನ್ನು ರಕ್ಷಣೆ ಮಾಡ್ತಾ ಇದ್ದಾಳೆ ದುಷ್ಟಶಕ್ತಿಗಳಿಂದ. ಮತ್ತು ತಾಯಿಯೇ ಮೊದಲಿನ ಗುರುವಿನ ರೀತಿ ಆ ಜಗನ್ಮಾತೆ ಗುರುವಿನ ರೀತಿಯೂ ಸರಿಯಾದ ರೀತಿಯಲ್ಲಿ ನನಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾಳೆ. ಸದಾಕಾಲ ನನ್ನ ಜೊತೆಯಲ್ಲೇ ಇದ್ದು ನನ್ನ ಉನ್ನತ ಸ್ಥಿತಿಗೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಈ ರೀತಿ ನಂಬಿಕೆ ಶರಣಾಗತಿಯಲ್ಲಿ ನಾವು ಇಳಿದಾಗ ಇನ್ನೂ ಹೆಚ್ಚು ಆಳವಾಗಿ ಆಕೆ ಅನುಭವ ಖಂಡಿತ ನಾವು ಒಬ್ಬರೊಬ್ಬರು ಪಡಿಬೋದಾಗಿದೆ. ಆ್ಯಂಡ್ ಈ ಪಾಡ್ಕಾಸ್ಟ್ ಮೂಲಕ ಅಟ್ಲೀಸ್ಟ್ ಪ್ರತಿನಿತ್ಯ ಆರಾಧನೆ ಮಾಡಿದ್ಮೇಲೆ ಆ ತಾಯಿಯ ಪ್ರೀತಿಯನ್ನು ತನ್ನೊಳಗೆ ಅನುಭವಿಸುವಂತಹ ಸಣ್ಣ ಒಂದು 5-10 ಸೆಕೆಂಡ್ಸ್ ಅಷ್ಟು, 50 ಸೆಕೆಂಡ್ಗಳ ಒಂದು ಪ್ರಯತ್ನವನ್ನು ಮಾಡಿದ್ರೆ, ಅಂದರೆ ಆಕೆಯನ್ನು ಬೇಡೋದು, ಕಾಡೋದು, ಕೇಳೋದು, ಕೋಪ ಮಾಡ್ಕೊಳ್ಳೋದು ಇದೆಲ್ಲವನ್ನೂ ಹೊರತುಪಡಿಸಿ, ಅಮ್ಮ ನೀನಿದೆಯಾ, ನೀನು ನೋಡ್ಕೊಳ್ತಾ ಇದೆಯಾ, ಅಯ್ಯೋ ಎಷ್ಟು ಮುದ್ದು ಮಾಡ್ತಾ ಇದೆಯಾ, ಹೇಗೆ ಕತ್ತಲೆಯ ಮಾರ್ಗದಲ್ಲಿ ಇದ್ದ ನನಗೆ ಮತ್ತು ಕತ್ತಲೆಯ ಅನುಭವಗಳ ಮೂಲಕ, ಅಂದರೆ ಅಗೋಚರ ಶಕ್ತಿಗಳು, ಶತ್ರುಗಳು, ಹಿಂಸೆ ಮಾಡೋರ ಮೂಲಕನೂ ನನಗೆ ಒಳ್ಳೆಯದನ್ನೇ ದಯಪಾಲಿಸ್ತಾ ಇದ್ದೀಯಾ, ಅಷ್ಟು ಆಳವಾಗಿ ನಾವು ಯೋಚನೆ ಮಾಡಿದೆ. ಯಾಕಂದರೆ ಉದಾಹರಣೆ ಕೊಡಬೇಕಂದ್ರೆ, ಈಗ ನೋಡಿ, ಯಾರೋ ತಂದೆ ತುಂಬ ಕಾಟ ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಆದರೆ ಆತ್ಮದ ಒಂದು ದೃಷ್ಟಿಯಲ್ಲಿ ನೋಡಿದ್ರೆ ಆ ತಂದೆ ತುಂಬ ರಿಜಿಡ್ ಆಗಿ, ತುಂಬ ಸ್ಟಬನ್ ಆಗಿ, ನೆಗೆಟಿವ್ ಆಗಿ ಈ ಪಾತ್ರ ನೆರವೇರಿಸ್ತಾ ನಿಮ್ಮೊಳಗೆ ಸಕಾರಾತ್ಮಕತೆಯನ್ನು ಜಾಗೃತ ಮಾಡ್ತಾ ಇರಬಹುದಲ್ವಾ, ನಿಮ್ಮೊಳಗೆ ಒಳ್ಳೆ ಸಾತ್ವಿಕ ತತ್ವಗಳನ್ನು ರೂಢಿಸ್ಕೊಳ್ಳೋದನ್ನು ಕಲಿಸ್ತಾ ಇರಬಹುದಲ್ವಾ, ನಿಮ್ಮೊಳಗೆ ಕ್ಷಮ, ಪ್ರೀತಿ, ಅನುಕಂಪವನ್ನು ಜಾಗೃತ ಮಾಡ್ಕೊಳ್ತಾ ಇರ್ಬೋದಲ್ವಾ ನೀವು ಅವರ ಮೂಲಕ. ಸೊ ಅದರಿಂದ ಪಾತ್ರದಲ್ಲಿ ಅವರು ಶತ್ರುವಾಗಿ ಕಾಣಿಸಿದ್ರು, ವಾಸ್ತವದಲ್ಲಿ ಅವರೇ ನಿಮಗೆ ನಿಜವಾದ ಗುರುಗಳು, ಮಿತ್ರರು ಆಗಿರಬಹುದೋ ಏನೋ, ಅದು ನಮಗೆ ಎಷ್ಟೋ ಸತಿ ಗೊತ್ತೇ ಇರಲ್ಲ. ಸೊ ಆ ಥರದ ಅನುಭವಗಳನ್ನು ಆಕೆಯೇ ಆ ಸುಂದರವಾದ ಜೀವನದ ಒಳಗಡೆ ನನಗೋಸ್ಕರ ಇಟ್ಟಿದ್ದಾಳೆ ಅನ್ನುವಂಥ ಮನಸ್ಥಿತಿ ಯಾವಾಗ ಬರುತ್ತೋ ಆಗ ಆಕೆಯ ಆ ಪ್ರೀತಿಯ ಧಾರೆಯನ್ನು ನೀವು ಒಂದು ಸುಂದರವಾದ ಬಣ್ಣದ ರೀತಿಯೋ, ಸುಗಂಧದ ರೀತಿಯೋ, ಸ್ಪರ್ಶದ ರೀತಿಯೋ, ಬೆಳಕಿನ ರೀತಿಯೋ, ಧ್ಯಾನದ ರೀತಿಯೋ, ವಿಚಾರದ ರೀತಿಯೋ, ಕಲಿಕೆಯ ರೀತಿಯೋ, ಕಲೆಯ ರೀತಿಯೋ, ಅಯ್ಯೋ ಅನಂತ ರೀತಿಯಲ್ಲಿ ಆಕೆನ ಸಂಭ್ರಮಿಸ್ಬೋದು ಅಲ್ವಾ. ಅನುಭವಿಸಿದ್ರೆ ಅದು ಸಾರ್ಥಕ ಆಗತ್ತೆ ಅಂತ ಅನಿಸುತ್ತೆ. ಮತ್ತೊಮ್ಮೆ ಧನ್ಯವಾದಗಳು ಸರ್ ಈ ಆಪರ್ಚುನಿಟಿಗೆ. ಥ್ಯಾಂಕ್ ಯು ಸೋ ವೆರಿ ಮಚ್. ಥ್ಯಾಂಕ್ ಯು ಸೋ ವೆರಿ ಮಚ್. ಆ ಜಗನ್ಮಾತೆ ತಾಯಿ ಮೂಕಾಂಬಿಕೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಆ ಜಗನ್ಮಾತೆ ತಾಯಿ ಮೂಕಾಂಬಿಕೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ನಮಸ್ಕಾರ. ಆಸ್ ಯೂಶುವಲ್ ಆಲ್ವೇಸ್ ವಂಡರ್ಫುಲ್, ನಿಮ್ಮ ಒಟ್ಟಿಗೆ ಮಾತಾಡೋದು. ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್. ಥ್ಯಾಂಕ್ ಯು ಸೋ ವೆರಿ ಮಚ್ ಸರ್. ಥ್ಯಾಂಕ್ ಯು.